ಏನ್ ಮಾಡ್ತಿದ್ದೀಪ್ಪ? ಇದು ಬೋಳಿಸ್ತಾ ಇದ್ದೀನಿ. ಏನಪ್ಪ ಬೋಳಿಸ್ತಾ ಇದ್ದೀನಿ. ಏನ್ನ ಹಲೋ ಹಲೋ ಏನಪ್ಪ? ಇಲ್ಲಿ ನಮ್ಮ ಅಣ್ಣಾರ್ ಮಾತಾಡ್ತಾರೆ ನೋಡು ಅಕ್ಕ. ಯಾವಣ್ಣ? ಸ್ವಾಮಿ ಸ್ವಾಮಿ ಸ್ವಾಮೀಜಿ ನಮಸ್ಕಾರ. ನಮಸ್ಕಾರ. ಸ್ವಾಮಿ ನಮ್ಮ ಹೆಸರು ಮೇಲೆ ಒಂದು ಅರ್ಚನೆ ಮಾಡಿ ಸ್ವಾಮೀಜಿ. ನರಸಿಂಹರಾಜ್ ಒಬ್ಬರನ್ನೇ ನೋಡ್ತಾ ಇದ್ದೀರಾ ನೀವು? ನರಸಿಂಹರಾಜ್ ಒಬ್ಬರನ್ನೇ ನೋಡ್ತಾ ಇದ್ದೀರಾ? ನಮಗೂ ಒಂಚೂರು ರಚನೆ ಮಾಡ್ತೀವಿ ಸ್ವಾಮಿ. ಎಲ್ಲ ಮಾಡೋಣಪ್ಪ. ಏನಪ್ಪ ನಾನು ಅವನಿಗೆ ಫೋನ್ ಮಾಡಿದ್ರೆ ಫಸ್ಟು ಒಬ್ಬನ ಕಷ್ಟ ದೂರ ಆಗ್ಬೇಕು. ನರಸಿಂಹರಾಜ್ ನಿಮ್ಗೆ ಬಿಟ್ರೆ ಅವ್ರು ಯಾರು ಹೇಳೋದು ಅದೇನು ಕಂಡಿಡಿದು ಅಲ್ಲ. ಅಣ್ಣಾರಿಗೆ ಯಾಕೆ ಒಂದ್ ಸ್ವಲ್ಪ ಆಗತಿ ಪೂರ್ವವಾಗಿವೆ ಅಂತ ಹೇಳಿ ಸ್ವಾಮಿ. ನರಸಿಂಹರಾಜ್ ಅವರೇ, ಒಂದು ಕಷ್ಟದಲ್ಲಿ ಒಂದು ಮಿಷ್ಟದಲ್ಲಿ ನಿನ್ನ ವಿಚಾರಗಳನ್ನೆಲ್ಲ ಮಾತಾಡಿಕೊಂಡು ಇನ್ನು ಹಲೋ ಅಲ್ಲ ನಮ್ಮ ಅಣ್ಣಾರಿಗೆ ಒಂಚೂರು ಹೇಳಿ. ಅವ್ರಿಗೆ ಯಾಕೆ ಗಹಗತಿಗಳು ಪೂರ್ವವಾಗಿವೆ. ಇದು ಗಹಗತಿಗಳು ಪೂರ್ವವಾಗಿವೆ. ಹಲೋ ಹಲೋ ನರಸಿಂಹರಾಜು, ನಮ್ಮ ಪಾಲಿಸಿ ಏನ್ ಗೊತ್ತೇನಪ್ಪ? ಫಸ್ಟ್ ನಾವ್ ಯಾರಿಗ ಕೈ ಹಿಡ್ದಿರ್ತೇವ ಅದು ಅವ್ರಿಗೆ ಒಳ್ಳೇದಾಗ್ಬೇಕು. ಒಳ್ಳೇದಾದ್ಮೇಲೆ ತಗೊಂಡಲ್ರಿ ಸ್ವಾಮಿ ಫೋನ್ ಮಾಡಕ್ ಕಾರ್ ಎಲ್ಲ ತಗೊಂಡ್ರಿ. ಆಮೇಲೆ ಅವರು ಸ್ವಾಮೀಜಿ ಫೋನ್ ಮಾಡಕ್ ನಿಮ್ ಕಾರ್ ತಗೊಂಡೆ. ನರಸಿಂಹರಾಜು ಹಲೋ 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 ಸ್ವಾಮಿ. ಲೋಪರ್ ಸುಳೆ ಮಗನೇ, ಕರೆಕ್ಟಾಗಿ ಮಾತಾಡು. ಲೋಪರ್ ಸುಳೆ ಮಗನೇ. ಹಲೋ ಹಲೋ ನರಸಿಂಹರಾಜು ಸ್ವಾಮಿ, ನಾವು ಯಾರನ್ನ ಒಬ್ರಿಗೆ ಒಳ್ಳೇದ್ ಮಾಡ್ಬೇಕು ಅಂದ್ರೆ ಫಸ್ಟ್ ಅವ್ರಿಗೆ ಆಗ್ಬೇಕು, ಆಮೇಲೆ ನಂತರ ಅವ್ರಿಗೆ ಒಳ್ಳೇದ್ ಮಾಡೋಣ. ನಾನು ನಿನಗೆ ಮಾತಾಡ್ತಾ ಇರೋದು. ಮದ ಅಂತ ಅದು ಅಂತ ನೋಡಿ ನಮ್ಮ ಅಣ್ಣ ಬೇಜಾರ್ ಮಾಡ್ಕೊತಾರೆ ಸ್ವಾಮಿ. ನಿಮ್ಮ ಅವನ್ ಸೋಳೋ ಮಗನೇ. ಹಲೋ ಹಲೋ ಜ್ಞಾನಾನಂದಮಯ ದೇವಂ ನಿರ್ಮಲ ಚೈತನ್ಯಂ ಆಧಾರಂ ಸರ್ವ ವಿದ್ಯಾನಂ ಹಯಗ್ರೀವಂ ವಯಸ್ದೇ ವಂದೇ ಲಕ್ಷ್ಮೀಪತಿಂ ದೇವಂ ಶಂಖಚಕ್ರ ಗದಾಧರಂ ವಿದ್ಯುಪರಾರಾಮ ಶುದ್ಧಿ ಶಬ್ದ ಸದ ಜ್ಞಾನ ವಿಜಯ ಕ್ಷೇಮದ. ಗೊತ್ತಾಯ್ತೇನಪ್ಪ? ಏನೊಂದು ವಿಷಯನೂ ಗೊತ್ತಾಗಲ್ಲ ಸ್ವಾಮಿ ನಮ್ಗೆ. ಖಂಡಿತ ತೆರೆದವ್ರ ಜೊತೆ ಗೊತ್ತಾಗಲ್ಲ. ತೆರೆದವ್ರ ಜೊತೆ ಗೊತ್ತಾಗಿಲ್ಲ. ಯಾರೋ ಸ್ವಾಮಿ ಕುಡ್ದವ್ರೆ ಅಂತ ಅಂತಾರೆ ಇಲ್ಲಿ. ಯಾರಪ್ಪ? ನಿಮ್ಮನ್ನ ಯಾರು? ಇಲ್ಲಿ ಯಾರೋ ನಮ್ಮ ಅಣ್ಣಾರು ಕುಡ್ದ್ಬಿಟ್ಟವ್ರೆ ಒತ್ತು ಮುಡ್ಕ ಬಂತು ಅಂತ ಅಂತಾರೆ ಸ್ವಾಮಿ. ನೋಡಪ್ಪ ಕಂದ, ಈಗ ನೀನು ನಿನ್ನೆ ಒಂದು 3 ದಿವಸದ ಕೆಳಗೆ ವ್ಯಾಪಾರ ಎಲ್ಲ ಮಾಡಿ ನಿನ್ನೆ ನಿಮ್ಮ ಮನೆಗೆ ಒಂದು ವಾಹನವನ್ನು ತಂದಿರ್ಬೇಕಲ್ಲ, ಕಾರು? ಇಲ್ಲ ಸರ್, ವಾಹನ ಏನು ಬಂದಿಲ್ಲ, ಕಾರ್ ಬಂದಿದೆ ಅಷ್ಟೇ. ನನ್ಗೆ ತಲಾಟೆ ಮಾತಾಡ್ದೆ ಓಡಾಡಬೇಕು. ಅದೇ ಕಾರಾಗ ಆಕ್ಸಿಡೆಂಟ್ ಆಗ್ಬಿಡ್ಬೇಕು ನಿನ್ಗೆ. ಆತರ ಮಾಡ್ಬಿಡ್ತೀನಿ. ದುಡ್ಡು ಕೊಟ್ಟಿದ್ವಿ. ದುಡ್ಡಿನ ಕೊಟ್ಟಿದ್ರೆ ನಿಮ್ಮ ಅಮ್ಮನ ಮಿಂಡನ ಕೊಡಕ್ಕೆ ಪುಕ್ಸಟೆ. ನಿಮ್ಮ ಅಮ್ಮನ ಮಿಂಡ ತಾಯಿನಕ್ಕೆ ಸ್ವಾಮಿನೇ ಒಂದು ತಾಯಿ ಸುಳ್ಳಿಗೆ ನಾನು ಸುಮ್ಮನೆ ಇದ್ದ. ಈ ನನ್ನ ಮಗ ನೋಡಲ್ಲ, ನಮ್ಮ ಅಮ್ಮ ಏನಾಗ್ಬೇಕು ಅವ್ನ ಸ್ವಾಮಿ ಮುಟ್ಟಿದ್ನ ಹೆಂಗ ನಮ್ಮ ಸ್ವಾಮಿ ಅವರು ನಮ್ಮ ಅಮ್ಮವ್ರ ಮುಟ್ಟಿದಾಗ. ಮತ್ತೆ ಈಗ ದುಡ್ಡು ಕೊಟ್ಟಿದ್ದೆ ಅಂತ ಕೇಳಕ್ಕೆ ಅವ್ನ ಅಮ್ಮನಕ್ಕೆ ಶೋರೂಮ್ನವ್ರೆ ನಿಮ್ಮವ್ರ, ಕಾರ್ನವ್ರೆ ನಿಮ್ಮವ್ರನಲ್ಲೇ ತಲೆಡ್ಕ ನೋಡಿ. ತಲೆಡ್ಕೊಂಡ್ ತಾಯಿನಕ್ಕೆ ಹಲೋ ಹಲೋ ಆತರ ಎಲ್ಲ ಮಾಡೋದ್ ಬಿಟ್ಟು ಸರಿ ಮಾತಾಡೋದ್ ಕಲ್ತು ಕಾರ್ ತಂದಿದ್ಯಲ್ವಾ? ಕರೆಕ್ಟ್ ಆಗಿ ಹೇಳ್ಬೇಕು ನಮ್ಗೆ ಅನ್ನೋರಿ ಅಲ್ಲ. ಅಲ್ಲ, ಕಾರ್ ತಂದಿದ್ಯಲ್ವಾ? ನಮ್ಮ ಮಗರ್ ನಾವಲ್ಲ. ಮುಚ್ಚಲೇ ಬಾಯಿ. ಅದನ್ನ ತೊಳಸಿ ಪೂಜೆ ಮಾಡ್ತಿದ್ಯೇನೋ? ಇಲ್ಲ ಸ್ವಾಮಿ, ತಂದ ಹಂಗೆ ನಿಂತು ಕೆಲಸ ಆಯ್ತು ಹುಡುಗ. ಈಗ ಎಲ್ಲಿದ್ಯೋ? ಬೀಜಿಪಾಳ್ಯ ಸರ್ಕಲ್ ನಲ್ಲಿ ಇದ್ದೀನಿ ಸರ್. ಅಲ್ಲೇನ್ ಮಾಡ್ತಿದ್ಯಾ? ಏನು ಇನ್ಶೂರೆನ್ಸ್ ಮಾಡ್ಬೇಕು ಅಂತ ಅಂದ್ರು, ಅದು ಬಂದಿದ್ದೀನಿ ಸರ್. ಯಾರ್ಯಾರು? ಅಲ್ಲ ಇಲ್ಲಿ ಇದು ಅದೇ ನಮ್ದು ಅಂಗಡಿ, ಸೇವಿಂಗ್ ಅಂಗಡಿ. ಆಯ್ತು. ಊಟ ಮಾಡ್ದನೋ? ಇಲ್ಲ ಸ್ವಾಮಿ, ಮಧ್ಯಾಹ್ನದಿಂದ ಏನೋ ಊಟ ಮಾಡಿಲ್ಲ. ಯಾಕೋ? ಕಂದ ನಮ್ಮ ತುಲ್ಲ ಊಟ ಮಾಡ್ತೀವಿ. ಹಿಂಗೆಲ್ಲ ಇದು ಮಾಡ್ಕೊಂಡ್ರಿ ಕಂದ. ಹೇಳಿ ಸ್ವಾಮಿ, ಒಂದು ತಾಯಿ ನಾಯ್ಕ ಕಂದ. ತೋಲ್ಡ್ ಕಂದ ನೀನು ಅಲ್ಲ ಕಣೋ. ಏನ್
ನಿಮ್ಮ ಒಂದು ಇದ್ರ ಮುಟ್ಟೆ ಉಂಡೆ ಸಲಾದ್ರಿಗೆ ಬೇವರ್ಸಿ ಕಿತ್ತೋದ್ ಮಂಡೆ ಉಲ್ಕ ಬಂದು. ಹಲೋ, ಯಾಕೆ ಬೈತಿರೋದು ಹೇಳು? ನಿಮ್ಮಮ್ಮನ್ ನೀನ್ ನೋಡೇ ಇಲ್ಲ ನಾನು. ನೋಡೇ ಇಲ್ಲ. ಕುಡಿಯೋದು ಬರೋದು ಹತ್ತೋದು, ಕುಡಿಯೋದು ಬರೋದು ಹತ್ತೋದು. 1 ವರ್ಷ ಆಯ್ತು, 1 ಮಗ ಮಾಡ್ದೆ ಬಿಟ್ಟು ಓಡೋದೆ. ಆಮೇಲೆ ಇನ್ನೇನು? ನಾವ್ ಜೀವನ ಮಾಡೋದು ಹೆಂಗೋ? ಈಗ ನಿನ್ ಗಂಡ ಮಕ್ಳು ಹೆಂಡತಿ ಮಕ್ಳನ್ನ ನಾನ್ ಸಾಕ್ತೀನಿ ಮಾರು. ಎಷ್ಟು ಜನ ಬಂದವರು? ಎಷ್ಟು ಜನ ಬಂದವರು? ನಾನು 20 ಜನ ಬಂದೋದ್ರು. ಈಗ ನೀನ್ ಬಿಟ್ಟು ಹೋಗಿದ್ಯಲ್ಲ ಮಕ್ಳನ್ನು, ನನ್ ಜೀವನ ನಡೆಯೋದ್ ಹೆಂಗೋ? ನಾನು ಒಂದ್ 20 ಜನ ತಕ್ ಹೋಗಿದ್ದೆ. ನಿನ್ಗೆ ಯಾಕೋ? ನೀನೊಂದ್ 20 ಜನ ಕಳಿಸ್ತೀನೋ? ನೀನೇ ದುಡ್ಡು ಇಸ್ಕೊಳ ಬಾರ, ನೀನೇ ದುಡ್ಡು ಇಸ್ಕೊಳ. ಇದು ಅರಬ್ಬಿ ಸಮುದ್ರ. ಇಲ್ಲ, ನಿನ್ನಂತ ಸೋಳೆ ಮಕ್ಕಳು ನಮ್ಮನ್ನಕ್ಕೆ ಕಟ್ಕೊಂಡು ಹೆಂಡ್ರದಿನ ಬಿಟ್ಟೋದ್ರೆ ನಾವ್ ಇನ್ನೇನಪ್ಪ ಮಾಡೋಣ? ಪ್ರಪಂಚದಾಗೆ ಮಳೆ ಬೆಳೆ ಆಗೋದೆಲ್ಲ ಬಿಟ್ಟು ಬೆಂಕಿ ಹಚ್ಕೊಂಡು ಉಳಿತಾ ಇರೋದು. ಓಹೋ, ನಿನ್ನಂತ ಸೋಳೆ ಮಗ ಇದ್ರೆ ನಮ್ಮನ್ನ ಮಳೆ ಬರ್ತೈತೆ ಅಲ್ವಾ? ಇವ್ರ ಮನೆ ಗಂಡ್ಸತ್ ಮುಂಡೆ ಮಾಡ್ಕೊಂಡೆ. ಮುಚ್ಚ ಬಾಯಿ ಸೋಳೆ ಮಗನೇ, ಮುಚ್ಚು ಬಾಯಿ. ನಿನ್ ತಾಯಿನ ಶ್ರೀರಾಮಚಂದ್ರ ದಾರಿಗೆ ಹೋಗೋದು. ಕೊಡು, ನೀನ್ ಹೆಂಡ್ರಕ್ಕೆ ಹೇಳ್ತೀನಿ ಶ್ರೀರಾಮಚಂದ್ರನ. ಯಾಕೆ ನಮ್ ಸಂಸಾರದಲ್ಲಿ ಬಿರುಗಾಳಿಯಾಗಿ ಬೀಸಿ ಅದ್ದಾಗಿ ಕುಚ್ಚಿತಲ್ಲೋ ನಿನ್ನ ಅದ್ದಾಗಿ ಕುಚ್ಚಿತಲ್ಲೋ ಅನ್ನಂಗ್ ಮಾಡ್ತೀಯ. ತಲಿಡ್ಕ ಬಾಯಿ ಕಿನಾಲಿ ನೋಡ ಮುಂಡೆಗಳ. ಈಗ ನೋಡ, ಒಡವೆ ಮಾರಿ ಎಲ್ಲಾ ಫೈನಾನ್ಸ್ ಬಿಟ್ಟಿದ್ಯಾ, ಎಲ್ಲಾ ತುಣ್ಣೆ ಉಣ್ಸೋರೇನೋ, ಹಂಗೆ ಇನ್ನ ತುಣ್ಣೆ ಉಂಡು ಹೋಗ್ತೈತ್ ನೋಡ. ಮುಚ್ಚೆ ಬಾಯಿ ಚಿನಾಲಿ ನೋಡಿ ಸುಮ್ಮಿಗಳೇ ಲೌಡಿ ಕೆಬ್ಬಾಲ್ ಎತ್ತು ನಿನ್ ಬಾಯಿಗೆ ಮಣ್ಣಾಕ ಲೋಪರ್ ಸುಳೆ ಮಗನೇ. ನಿನ್ ಕರೆನಾಗರ ನೋಡ್ಲಾ, ನಿನ್ಗೆ ಇಷ್ಟಲ್ಲೇ ಹಾವು ಪಾವು ಕಡ್ದು ನಿನ್ ರೋಡಾಗ ಆಕ್ಸಿಡೆಂಟ್ ಆಗಿ ಸಾಯ್ಲಿಲ್ಲ ಅಂದ್ರೆ ನೋಡ್ಲಾ ನೀನು. ನನ್ ಸಾಯ್ಬಾರ್ದು ಕಣ ನಿನ್ನಂತವ್ರು ಸಾಯ್ಬಾರ್ದು. ನಿನ್ ಕೈಯ ಕಾಲ ಮುರ್ಕೊಂಡ್ಬೇಕು, ಅಲ್ಲೇ ತಿಯೋಲು ಅಲ್ಲೇ ಯೋಲ್ಬೇಕು, ಅಲ್ಲೇ ಅವ್ರ ಯಾರ ಹೇಳೋರಲ್ಲ ನಿನ್ಗೆ ಜಲ್ಡೆ ಸ್ವಾಮಿ. ಆ ಜಲ್ಡೆ ಸ್ವಾಮಿಗಳು ಹೇಳ್ದಂಗ ಅಲ್ಲೇ ಇವತ್ಕೊಂಡು ಜಲ್ಡೆಗೆ ಇವತ್ಕೊಂಡು ಅಲ್ಲೇ ನೀನು ಪೇಪರ್ ತಂಡ್ ಹೊಡ್ಸ್ಕೊಳೋದು, ಅಲ್ಲೇ ಹಾಸಿಗೆ ಮೇಲೆ ಮನಿ ಕಂಡಿರೋದು. ಇದ್ರಲ್ಲಿ ಯಾವ ದೇಶದ ಹೆಣ್ಣು ಇವಳು ರಂಗಿಲಾಲ ಅನ್ನಂಗ್ ಮಾತಾಡ್ತಿರಲ್ಲ. ರಂಗಿಲಾಲ ಅಂತ ಹೋಗಿದ್ದು, ಇವಾಗ ಬಂದವ್ ಮನೆಗೆ. ಮುಚ್ಚೆ ಬಾಯಿ, ನಾನು ಶ್ರೀರಾಮಚಂದ್ರು. ಕೊಡು, ನೀ ಎಲ್ರಿಗೆ ಹೇಳ್ತೀನಿ. ಅಮ್ಮ ಅವ್ವ, ವಿಶ್ವನಾಥನು ತಂದೆಯ ವಿಶ್ವನಾಥನು ತಂದೆಯ ಅವ್ವ. ಹಲೋ ಅಕ್ಕ. ಹಲೋ ಅಕ್ಕ. ಯಾಕಮ್ಮ ಇಷ್ಟೊಂದು ಕೋಪ ದೃಷ್ಟಿಯಿಂದಿರಿ? ಹಲೋ. ಅಯ್ಯೋ, ಯಾಕಮ್ಮ ಈ ರೀತಿ ನನ್ನನ್ನು ನಿಂದನೆ ಮಾಡುವೆ? ಅವೆಲ್ಲ ಗೊತ್ತಿಲ್ಲ, ಮನೆಯಿಂದ ಈಚೆಗ್ ಬಾ. ಇಲ್ಲ ಅಂತ ಅಂದ್ರೆ ಒಂದು ನನ್ನ ನಾಲ್ಗೆ ಮೇಲೆ ಮಚ್ಚೆ ಐತೆ, ಅದೆಲ್ಲ ಸುಳ್ಳಾಗ್ಬಿಡು ನೋಡು. ಹುಟ್ಟಿಸಿದ್ದೇವ್ರು ಹುಲ್ ತಿನ್ಸಲ್ಲ, ಹುಡ್ಸಿದ್ದೇವ್ರು ಹುಲ್ ತಿನ್ಸಲ್ವ ಅನ್ಬಿಟ್ಟೆ ನೀನು ಕೆಲ್ಸಕ್ಕೆ ಏನು ಹೋಗ್ಬೇಡ, ಮನೆಯೊಳಗೆ ಕೂತ್ಕೊಳಪ್ಪ. ದೇವ್ರು ನೋಡೋಣ, ನಿಮ್ ಮನೆ ಸೀಟ್ ಒಳಗಾಸಿಂದ ದೇವ್ರು ಉದುರಿಸ್ತಾನ? ಅನ್ನ ಸಾರು ಇಟ್ಟು ಎಲ್ಲ ಏನೋ ಇಷ್ಟ ವರ್ಷ ಆರಂಭ ಆಯ್ತು ದೇವ್ರು. ನಿನಗ್ ಗೊತ್ತೈತೆ ನೀನ್ ಏನ್ ಆರಂಭ ಮಾಡ್ತೀಯ ಏನ್ ಬಿಡ್ತೀಯ ನನ್ಗೆ ಗೊತ್ತೈತೆ. ನಾನ್ ಹೇಳ್ತಿರೋದು ಹುಡ್ಸಿದ್ ದೇವ್ರು ಹುಲ್ ಮೇಸಲ್ವಂತ ಕೇಳ್ದಲ್ಲ. ನಾನ್ ಕೇಳ್ತಿರೋದೇನ್ ಗೊತ್ತಾ, ನೀನು ಹುಡ್ಸಿದ್ ದೇವ್ರು ಹುಲ್ ಮೇಸಲ್ ಅಂತ ಕೇಳ್ದ. ಕೆಲ್ಸಕ್ ಹೋಗ್ದೇನೆ ಮನೆಯೊಳಗೆ ಕೂತ್ಕೋ, ಅವು ಒಲೆ ಹಚ್ಚಿ ನಿಮ್ಮ ಅಕ್ಕಂಗೆ ಹೇಳು ಏನು ಮಾಡ್ಬೇಡ ಅಂತ. ನೋಡೋಣ, ದೇವ್ರು ಹುಟ್ಸಿದ್ದವನಲ್ಲಪ್ಪ, ಹುಲ್ ಮೇಸ ಇರ್ತಾನಲ್ಲಪ್ಪ. ಕೊನೆಗೆ ನಿನ್ನಂತರ ಯಾರೋ ಹೇಳಿದ್ದು ನಮ್ಗೆ, ನಾವೇನು ಇದು ಯಾರೋ ಸ್ಕೂಲಾಗ ಹೋಗಿ ಪಾಠ ಕಲ್ತ್ಕೊಂಡ್ ಬಂದಿದ್ವಿ. ಯಾರೋ ಹಿಂಗೆ ಹೇಳುವಾಗ ಹೇಳಿರೋದು ನಾವು ಕೇಳಿಸ್ಕೊಂಡ್ರದು. ಹುಟ್ಟಿದ್ಮೇಲೆ ಅದೇನೋ ಹುಟ್ಟಿದ್ಮೇಲೆ ಅದೇನೋ ಮರ್ತೇ ಹೋದದು. ಅಲ್ಲ ಕಣೋ, ಈಗ ನಾವು ಕೆಲ್ಸಕ್ಕೆ ಹೋಗ್ದೇನೆ ಒಲೆ ಹಚ್ಚದೇನೆ ಮಾಡ್ದೇನೆ ಇದ್ದು ಮನೆ ಕೂತ್ಕೊಂಡು ಊಟ ಕೊಡಪ್ಪ ಅಂದ್ರೆ ದೇವ್ರು ಇಟ್ಟು ಅನ್ನ ಸಾರು ಸೀಟಡೆಯಿಂದ ನಿಮ್ ಮನೆಯಿಂದ ಉದುರಿಸ್ತಾನ ಏನ? ಮಾತ್ರೆ ಎಲ್ಲವಲ್ಲ ಮಗ? ಅಲ್ವಾ ಮಾತ್ರೆ ಆ ಅಕ್ಕ ಹಿಂಗ್ ಯಾಕೋ ಎಬ್ರಿಸ್ತಿದ್ಯಾ? ಆ ಅಕ್ಕ ಪಾಪ ಮನೆ ಕಂಡೈತ ನಾವ್ ವ್ಯಾಪಾರ ಮಾಡಿ ತಿರುಗ್ತಿರ್ತೀರ, ಬೆಳಗ್ಗೆ ಎದ್ದು ಹುಡ್ಕೊಂಡ್ ತಿನ್ನೋಗೋ ಮಾತ್ರೆನಾ?
ಕೆಲವು ಇವ್ರು ಅಮ್ಮನಾಡ ಇನ್ನೊಂದು ಮಕ್ಳಿಗೆ ಬಂದ್ರೆ ಅದ ನಮ್ಮ ಅಪ್ಪ ಅಮ್ಮನೇ ಎಂದು ಹೇಳಿಲ್ಲ ಎಲ್ಲಾನು ಇದು ಒಂದ್ ಬುದ್ಧಿನ ನಿಮ್ಮ ಅಪ್ಪ ಸತ್ತೋಗಿ ಇವ್ನ ಹೇಳಕ್ ಬರೋದ ನಿಂತಿಕದೋಕ ನೀನು ನಿಮ್ಮ ಅಪ್ಪ ಸತ್ತೋಗಿ ಎಷ್ಟು ವರ್ಷ ಆಯ್ತಲ್ಲ ಅವನು ಈಗೆಲ್ಲಿ ಹೇಳಕ್ ಬತ್ತಾನ ಅವನು ಮತ್ತೆ ನಮ್ಮ ಇದು ನನ್ನ ಇಷ್ಟ ನಾನು ಹೆಂಗನ ಇರ್ತೀನಿ ಅದನ್ನ ಹೇಳ್ಬಿಟ್ಟು ಗಲಾಟೆ ಮನೆಗೆ ಅವ್ರಿಗೊಂದು ಇವ್ರಿಗೊಂದು ಹೇಳಿ ಗಲಾಟೆ ತಂದಿರ್ತೀನಿ ನೀನು. ನಾನ್ ಯಾರಿಗೂ ಹೇಳಿಲ್ಲ ಕಣಲ್ಲೇ, ನೀನ್ ಹೇಳಿದ್ದು ಸೂರ್ಯನ್ ನೋಡು ಅಂತ. ಸೂರ್ಯ ಎಲ್ಲಿ ನಿಂತ್ಕೊಂಡ್ರೆ ಹತ್ರಗೆ? ಅಯ್ಯೋ ಇವ್ ನಮ್ಮ 150 ಸಲ ಹೇಳಿದಲ್ಲ ಮ್ಯಾಗಡಿಕ್ ನೋಡ್ರಿ ಇದು ವಾಂತಿ ಕಮ್ಮಿ ಆಗುತ್ತೆ ಅನ್ನಕ್ ಹೋಯ್ದಂಗ ಅಂತೆ ನಾನು. ಇಲ್ಲ ಕಣ, ನೀನು ಮ್ಯಾಗಡಿಕ್ ನೋಡು ಅಂತ ಅಂದಿಲ್ಲ ಕಣ. ನೋಡು, ನಿಮ್ ಮನೆ ಮುಂದೆ ಮಾರಮ್ಮ ಐತೆ, ಮಾರಮ್ಮ ಸೊತ್ತಾಗ ಏನಂದೆ ಗೊತ್ತಾ? ಮರ್ಯಾದೆ ಕೊಟ್ಟು ಮಾತಾಡು, ವಯಸ್ಸಿಗೆ ಬೆಲೆ ಕೊಟ್ಟು ಮಾತಾಡು, ಹೋಗಬಾರ ಅಂತ ಅನ್ಬೇಡ್ರಿ. ನೀನು ನನಗಿಂತ ದೊಡ್ಡವನ ಚಿಕ್ಕವನ? ಯಾರನ್ನಾಗ್ಲಿ ಒಂದ್ ಬೆಲೆ ಕೊಟ್ಟು ಬೆಲೆ ತಗೊಳ್ರಿ. ಆಯ್ತಣ್ಣ. ಇದು ಡೂ ರೆಸ್ಪೆಕ್ಟ್ ಗಿವ್ ರೆಸ್ಪೆಕ್ಟ್. ಲೈ ತಾಯಿನ ಇಂಗ್ಲಿಷ್ ಬರ್ದಿದ್ರು ಮಾತಾಡಿದೆ. ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್, ಮೈಂಡ್ ಇಟ್. ಆ ಥರ ಹೇಳ್ಬೇಕು. ನೀನು ನನ್ನ ಮಗ ಇಂಗ್ಲೀಷ್ ಬರಲ್ಲ, ಓದಿರೋದು 4ನೇ ಕ್ಲಾಸು, ಮೊಬೈಲಾಗೆ ನಂಬರ್ ಬಂದರೆ ಗೊತ್ತಾಗಲ್ಲ ನಿನಗೆ, ಒಂದು ನಂಬರ್ ಆ್ಯಡ್ ಮಾಡ್ಕೊಳಕ್ಕೆ ಬರಲ್ಲ, ಯಾವುದೋ ಯಾವಳ್ತಾವ ಮೊಬೈಲ್ ದುಡ್ಡು ಇಸ್ಕೊಂಡು ಮೊಬೈಲ್ ತಗೊಂಡು ಅದೊಂದು ಸ್ಕ್ರೀನ್ ಟೆಸ್ಟ್ ತಗೊಂತೀಯ, ಇಂಗ್ಲೀಷ್ ಮಾತಾಡಕ್ಕೆ ಹೋಗ್ತೀಯ? ನಿನಗೆ ಅಂತಲ್ಲ ನಾನು ಮಾತಾಡ್ಕೊಂತ ಅದನ್ನ ಕಟ್ಟಿ ನಿನ್ಗೇನಾಗ್ಬೇಕ್ರೆ? ನಿಂಗೆ ಕನ್ನಡನೇ ಬರಲ್ಲ ಸರಿಗೆ. ಯಾರೋ ಹಿಂಗ್ ಮಾತಾಡಿದ್ರೆ ನಾವು ಕೇಳಿಸ್ಕೊಂಡು ಹೇಳಿರೋದೇನು, ನಾವೇನು ಹುಟ್ಟೋಳೆ ಕಲ್ತ್ಕೊಂಡ್ ಬಂದಿದ್ವು. ಮತ್ತೀಗ ಮಾತಾಡಕ್ ಹೋಗಿದ್ದೆ ನೀನು. ನನಗೆ ಡೊನೇಷನ್ ಕೊಟ್ಟು ಪಾಠ ಹೇಳ್ಕೊಡಕ್ ನೀನ್ ಮೇಷ್ಟ್ರ? ತಡಿಯೋ, ಯಾರೋ ಏನಂತ ಹೇಳ್ಕೊಟ್ಟಾರಪ್ಪ, ಲೆಟ್ರಿನ್ಗೆ ಹೋದ್ಮೇಲೆ ತೊಳ್ಕೊಬೇಕು ಅಂತ ಹೇಳ್ಕೊಟ್ಟವ್ರೆ. ತೊಳ್ಕೊಂಡು ಆಮೇಲೆ ಹೋಗು ಅಂತ ಏನೋ ಹೇಳ್ಕೊಟ್ಟಾರ. ನಿನ್ನೊಂಥರ ಏನ್ ಮಾಡ್ತಾರ ಹೇಳು? ಮೊದ್ಲೇ ಈಗ ಏನ್ ಮಾಡ್ತದಂತ ಗೊತ್ತಾ? ಒಬ್ಬ ನಿನ್ನಂತ ಬುದ್ಧಿವಂತ ಏನೋ. ಅಲೋ ಸ್ವಾಮಿ ಪರಮಾತ್ಮ ನರಸಿಂಹ, ನಿನ್ನಂತ ಬುದ್ಧಿವಂತ ಯಾರೋ ಲೆಟ್ರಿನ್ಗೆ ಹೋಗೋ ದಿವಸ ಚೆಂಬಲ್ ನೀರ್ ತಗೊಂಡು ಇದು ಇದರಿಂದ ಮ್ಯಾಗಡೆಗೆ ಏನ ಮಾತಾಡು, ಕೆಳಗಡೆಗೆ ಹೋದ್ ನನಗೆ ನೋಡು ಸರೋಗಲ್ಲ, ನಾನು ಹೇಳಿದ್ದೀನಿ. ಆಯ್ತು ಬಿಡು ಅದನ್ನ. ನಮ್ಮ ಮನೆಯಾಳ ನನ್ನ ಮಗ ಅವನ ಜಲ್ಡೆ ಫೋನ್ ಮಾಡಿ ಇವತ್ತಿನವರೆಗಾಗಿ ಊಟ ಅಂತ ತಿಂದಿಲ್ಲ ನಾನು. ಯಾತ ಅವಕ್ಕ ನಗ್ತಾ ಇತ್ತವಕ್ಕಯ್ಯ? ಯಾರು ನಗ್ತಿರೋದು? ನಮ್ಮ ಮಗನೇನ್ರು. ಮಗನೇನ್ರು? ಯಾರು? ಮದ್ವೆನೇ ಯಾವಾಗ ಮಾಡ್ದಲ್ಲ ಮಗನ್ಗೆ? ನಮ್ಮ ದೊಡ್ಡಪ್ಪರ ಮಗನ ನಮ್ಮ ದೊಡ್ಡಣ್ಣನ ಮಗನ ಹೆಂಡತಿ. ಅವ ಅಕ್ಕ ಊರಿಂದ ಬಂದೈತಾ? ನೀವು ಇಲ್ಲೇ ಮನೆ ಕಾಣದು. ಇಲ್ಲೇ ಮನೆ ಕಾಣದ? ಅವ್ರ ಇಷ್ಟನಾಗ ಡ್ಯೂಟಿ ಹೋಗ್ತಾರೆ. ಇದು ಎಂತದು ಇದು ವಾಹಿನಿ ಪೈಪ್ ಫ್ಯಾಕ್ಟ್ರಿ. ವಾಹಿನಿ ಪೈಪ್ ಫ್ಯಾಕ್ಟ್ರಿಗೆ ಹೋಗ್ತಾರೆ. ಅಲ್ಲಿ ಇದ್ರ ಹತ್ರ ಸೂಲ್ದಪ್ಪನ ದೇವಸ್ಥಾನದ ಹತ್ರ, ಇದು ಹ್ಯಾಂಡ್ ಪೋಸ್ಟ್ ಹತ್ರ. ನೀನ್ ಮತ್ತೆ ಹೆಂಗಸರು ಮನೆ ಕಂಡಿರ್ತಾವ, ಊಸ್ ಬಿಟ್ಕೊಂಡು ಅಲ್ಲೇ ಮನೆ ಕಂಡಿದ್ಯಾನೋ? ಏನ್ರಿ ನೀವು ಬಾಳ ಮಾತು. ನಿಮ್ ಮನೆ ಒಳಗೆ ಬಂದ್ ನಿನ್ ಬಾಯಿ ಒಳಗೆ ಕೂಸ್ಬಿಟ್ಟಿನ. ಹೆಣ್ಮಕ್ಳು ಮನೆ ಕಂಡಿರ್ತಾವ, ಮನೆ ಕಂಡಿದ್ಯಾನೋ? ಆ ಪಂಚೆ ಬಿಡಿ ಹಾಕೊಂಡ್ ಮನೆ ಕಂಡ್ತೀಯ, ಅರ್ಧ ರಾತ್ರಿ ಅದೆಲ್ಲ ಮೇಕ್ ಎತ್ಕೊಂಡಿರ್ತದೆ, ಎಲ್ಲ ನೋಡ್ಕೊಂಡು ಓಡಾಡ್ಲಿ ಅಂತ. ನಮ್ಮ ಹೆಂಗಸರಿಗೆ ಗೊತ್ತಿಲ್ವಲ್ಲ ಎಲ್ಲ ಪೂರ್ತಿ ನೀನ್ ಹೇಳ್ತೀಯಲ್ಲ. ಹಂಗಾದ್ರೆ ನನ್ ನೆಂಟ್ರ ನೀನು? ಅಲ್ಲ ಕಣೋ, ಅಣ್ಣನ್ ಮಗಳು ಅಂತೆ, ಮಗಳಿದ್ದಂಗ ಅಲ್ವನೋ? ಅಣ್ಣನ್ ಮಗಳು ಅಂತ ಅಂದ್ರೆ ಅದಕ್ಕೆ ಇಷ್ಟೊತ್ನಾಗ ನಾನು ಒಂದ ಮಾಡಂಗಾಗುತ್ತೆ ಅಂತ ನೀರೇ ಕುಡಿಯಲ್ಲ ಗೊತ್ತಾ? ಹೋಗೋ ಕಾಲಪಾಲ, ನಮ್ಮ ಚಿಕ್ಕ ಮನೆ ಕಾಲಪಾಲ ತಗೊಳ್ತವೆ ಅಂತ ಪಂಚೆ ಉಟ್ಕೊಂಡ ಒಮ್ದಿರತ್ತ ಮನೆ ಕಂತಿಯಲ್ಲ, ಅರ್ಧ ರಾತ್ರಿಗೆಲ್ಲ ಬಿಚ್ಕೊಂಡ್ ಅದೆಲ್ಲ ಇದಾಗಿ ಎಲ್ಲ ಮೇಕೆ ಅವ್ರು ನೋಡ್ಕೊಂಡು ಬೆಳಗ್ಗೆ ನೀನ್ ದರ್ಶನ ಮಾಡ್ಬೇಕನ? ಅಯ್ಯೋ ಅಮ್ಮನ ಇದೆಂತ ಅಲ್ಲ. ನಮ್ಗೇನು ಏನು ಇದು ಹುಚ್ಚಲ್ ಮಕ್ಳ ನಾವು? ನೀನ್ ಹುಚ್ಚನೆ ಅಲ್ವನ? ಮೊದ್ಲು ಕುಡ್ದು ಪರಂಡೆಗೆಲ್ಲ ಮನೆ ಕಂತಿದಲ್ಲೋ. ಇಷ್ಟು ಆತ ನನ್ಗೆ ಹುಚ್ಚಾಸ್ಪತ್ರೆಗೆ ಸೇರ್ಸಾಕಿ ನೀನ್ ಯಾಕೆ ಹಿಂಗ್ ತಲೆ ತಿಂತ ಇದ್ದೆ ಅಂತ. ನೀನ್ ಯಾರು? ನಾನ್ ಯಾರು ಹೇಳು? ಕುಡ್ದು ಬಿಡ್ತಾರೆ ಲೆಕ್ಕ ಕುಡ್ದು ಬಿಟ್ಟು ಯಾರಿಗ ತಲೆ ತಿನ್ಕೊಂಡು ಕಾಣೋದು. ಲೇ ನರಸಿಂಹ,
ನರಸಿಂಹ ನಮ್ಮ ನರಸಿಂಹನ ಗುಂಜಿಕ್ಕವು ಮಧ್ಯಾಹ್ನ ನೆನ್ನೆ ಮಧ್ಯಾಹ್ನ ಇವತ್ತು ಮಧ್ಯಾಹ್ನ ಅಲ್ಲ 5 ರೂಪಾಯಿ ಕಮ್ಮಿ ಐತೆ ಅಂದ್ ಎಣ್ಣೆ ನೀನ್ ಏನು ಕೊಡ್ಲಿಲ್ಲ ನನ್ಗೊಂದ್ ಪ್ಯಾಕೆಟ್. ಇದು ಬೋರಾಗಲ್ಲ ನೀರೆಲ್ಲ ಒತ್ತಿ 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 ಕುಡಿ ಅಂತ ಕೊಡಕ್ಕೆ. ನೀನು ನೀನು ನಮ್ ದುಡ್ಡಾಗೆ ಮನೆ ಕಟ್ಕೊಂಡಿರೋದು, ನಮ್ ದುಡ್ಡಾಗೆ ಗಾಡಿ ತಗೊಂಡಿರೋದು. ನಿನ್ ಜಮೀನ್ ಮಾರ್ಕೊಟ್ಟಿದ್ದು ಅಥವಾ ಸೈಟ್ ಮಾರ್ಕೊಟ್ಟಿದ್ದು? ನಾನ್ ಕಷ್ಟಪಟ್ಟು ದುಡ್ದು ಕುಡ್ದಿಯಕ್ಕೆ ಅಲ್ವಾ ನಿಮ್ ಮನೆ ಟಿಕಾರಿಮ್ಕೊಂಡು ನಿನ್ ಜ್ಞಾನ ಮಗ ಕುಡಿಯಕ್ ಬಾ ಅಂತ ಹೇಳ್ತೀನಿ. ಟಿಕಾರಿಮ್ಕೊಂಡಿದ್ದೆ ಬೆಳಿಗ್ಗೆ ಪೊಲೀಸ್ನವ್ರಿಗೆ ಹಿಡ್ಕೊಡ್ತೀನಲ್ಲ ನಿನ್ನಂತ ನಾಯಿ 155 ಏನು ಹಿಡ್ಕೊಡವು. ಎಷ್ಟು ಬಿಟ್ಟಿದ್ಯಾ ಬಡ್ಡಿ? ಯಾಕೆ ನೀನು ನಮ್ಮ ಅಪ್ಪನ ಅಥವಾ ಏನ ನಮ್ಮ ಅನ್ಕೊಳ್ಳೋ ನಿಮ್ಮ ಅಪ್ಪನೇ ಅಂದ್ಕೊಳ್ಳೋ. ನಮ್ಮ ಅಪ್ಪನೇ ಅಂದು ಒಂದು ನಾನು ಕೇಳಿಲ್ಲ. ಈಗ ನಿಂಗೆ ಹೆಂಗೋ ನಿಮ್ಮ ಅಪ್ಪ ಇಲ್ಲ, ನನ್ನೇ ನಮ್ಮ ಅಪ್ಪ ಅನ್ಕ ಅಪ್ಪ ಅನ್ನು ಅಪ್ಪ ಅಂತ ಅಂದ್ಬಿಟ್ಟು ನಮ್ಮ ಕೆರ ಎಂತ ಕೊಡುಕ್ ನನ್ನ ಮಗ ಮಾಡಿನ ಈಗ. ಯಜಮಾನ ನೀನ್ ಫೋನ್ ಮಾಡ್ಬೇಡಿ ಹೇಳಿದೀನಿ. ನರಸಿಂಹರಾಜು. ನಾನು ನರಸಿಂಹರಾಜು, ನೀವಲ್ಲ? ಆಯ್ತು ಸ್ವಾಮಿ, ನಾವು ಆಯ್ತು ಹೆಂಗಾನ ಮಾಡ್ಕೊಳ್ಳಿ. ನಮ್ಗೆ ಯಾಕ ರಾತ್ರಿಯಿಂದ ತಲೆ ತಿಂತಾ ಇದ್ರ, ನೀವು ಸಖತ್ತಾಗಿ ತಲೆ ತಿಂತಾ ಇದ್ರ ಅಂದ್ರೆ ಹಂಗೆ ನೋಡಿ. ಇಲ್ಲಿ ಯಾವ್ದಾದ್ರು ಪಿಕ್ಚರ್ ಆಗಿ ಇವನು ದಿನೇಂದ್ರ ಗೋಪಾಲ್ ಕುಕ್ಕಿ ಅಂತಾನಲ್ಲ, ಹಂಗಾಗೋತ್ ನನ್ ಕತೆ. ಇದು ಅಣ್ಣ ಊಟ ಇನ್ನೇನಿಲ್ಲ, ಇನ್ನೇನ್ ಆಯ್ತು. ಈಗ ಅದೇ ಹಬ್ಬ ಮಾಡಿದ್ದು. ಏನ್ ಹಬ್ಬ ಅಣ್ಣ? ಭಗವಂತನ್ಗೆ ಸಂಕ್ರಾಂತಿ ಹಬ್ಬ ಅಲ್ವಾ ಇವತ್ತು, ಅದಕ್ಕೆ. ಭಗವಂತಗೆ ಆರತಿ ಮಾಡಿ ಕೋಳಿ ಅದು ಮಾಡಿದ್ರು. ಅಲ್ಲ ಇವಾಗ ಸಂಕ್ರಾಂತಿ ಹಬ್ಬ ಅಲ್ವಾ? ಅದೇ ವರ್ಷದಬ್ಬ. ಅದೇ ಸಂಕ್ರಾಂತಿ ಹಬ್ಬ ಅಲ್ವಾ? ಜನವರಿ ಅಲ್ವಾ ಸಂಕ್ರಾಂತಿ 15ನೇ ತಾರೀಕು. ಸಂಕ್ರಾಂತಿ ಹಬ್ಬ ಅಲ್ವನ್ರಿ? ಇದು ಯುಗಾದಿ ಹಬ್ಬ 2ನೇ ಹಬ್ಬ. ಇವತ್ತು ಫಸ್ಟ್ನೇ ಹಬ್ಬ ನೆನ್ನೆ ಆಯ್ತು, ಇವತ್ತು 2ನೇ ಹಬ್ಬ. ಅಣ್ಣ ಇದು ಸಂಕ್ರಾಂತಿ ಹಬ್ಬ, ಯುಗಾದಿ ಅಲ್ಲ. ಇದು ಯಾವ್ದಾರ ಮೊದ್ಲು ಆಸ್ಪತ್ರೆಗೆ ತೋರಿಸ್ತಿದ್ರ? ಮೊದ್ಲು ಯಾವ್ದಾರ ಆಸ್ಪತ್ರೆಗೆ ತೋರಿಸ್ತಿದ್ರ ನೀವು? ನಮ್ದು ಆಸ್ಪತ್ರೆ ಇತ್ತು ಮೊದ್ಲ, ನಾವೇ ಒಂದು ಆಸ್ಪತ್ರೆ ಇಕ್ಕಿದ್ದು. ಅದೆಲ್ಲ ಆಸ್ಪತ್ರೆಗೆ ಏನೋ ತೋರಿಸ್ತಿದ್ರ, ಮಾತ್ಗಿತ್ರೆ ಕೊಟ್ಟಿದ್ರ ಅಂತಂದು. ಯಾಕೆ ಹಿಂಗೆ ಒಂಥರ ಇದು ತಪ್ಪಿಸ್ಕೊಂಬಂದವ್ರು ಮಾತಾಡ್ತಿದ್ರಲ್ಲ, ಅದಕ್ಕೆ ತಪ್ಪು ತಿಳ್ಕೊಬೇಡಿ. ಅಣ್ಣ ಯಾಕೆ ಹೇಳಿ, ಏನಂತ ಏನಾಯ್ತು? ನಮ್ಮಿಂದ ಏನ್ ತಪ್ಪಾಯ್ತು ನಿಮ್ಗೆ ಹೇಳಿ? ಸಂಕ್ರಾಂತಿ ಹಬ್ಬನ ಇವತ್ತು. ಸಂಕ್ರಾಂತಿ ಹಬ್ಬ ಇವತ್ತ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ಇದಾಗ ಮಾಡೋದಲ್ವಾ ಅದು? ಅವರೆಕಾಯಿ ತಗರಿಕಾಯಿ ಅದೆಂತದು ಎಲ್ಲ ಬೇಸದು. ಇವತ್ತು ಸಂಕ್ರಾಂತಿ ಹಬ್ಬನ ಯಾವ್ದೋ ಹೇಳ ಮಾತಾಡ. ಹಲೋ ಹೇಳ್ರಿ. ಶಾನು ಏನು ಸಂಕ್ರಾಂತಿ ಹಬ್ಬನಂತ ಇವತ್ತು. ಏನಾಯ್ತಾ? ಅಲ್ಲಲ್ಲ ಸಂಕ್ರಾಂತಿ ಹಬ್ಬ. ಚಮ್ಮಿತಾ ಬಾ. ಯಾರು ಮುಸ್ಲಿಮ್ಸ ನೀವು? ಚಾರು. ಇದು ನನಗೆ ಹಿಂದಿ ಬರಲ್ಲ. ಹಿಂದಿ ಬರಲ್ಲ. ಚಾಚು ಖಂಡಿತ ಬರಲ್ಲ ಹಿಂದಿ, ಕನ್ನಡ ಒಂದೇ. ಚಾಚು ಇಲ್ಲ ಕನ್ನಡ ಒಂದೇ ಬರೋದು. ಈತೇನೆ ಇಲ್ಲಿ ಬರಲ್ಲ ಸಾಹೇಬ್ರೆ. ಏನಿದ್ದೀ? ಹಿಂದಿ ಬರಲ್ಲ. ಯಾಕೆ? ಕನ್ನಡ. ಅಮ್ಮನೇ ಕನ್ನಡ. ಆಗೋ ಅಮ್ಮ ಅನ್ನ ಕನ್ನಡ. ಸಾರು. ಇವು ಯಾವ ಇವು? ಹಲೋ ಅಂಕಲ್. ಹೇಳಿ ಅಕ್ಕ. ಹಲೋ ಅಂಕಲ್. ಹೇಳಿ ಅಕ್ಕ. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್. ಚೆನ್ನಾಗಿದ್ದೀರಾ ಸರ್? ಲೈಫಲ್ಲಿ ಆರಾಮಾಗಿದ್ದೀರಾ? ನರಸಿಂಹರಾಜು ಬಳ್ಳಾಪುರ ಅಲ್ವಾ ಮಾತಾಡ್ತಿರೋದು? ನರಸಿಂಹರಾಜು ಬಳ್ಳಾಪುರ ಅವ್ರು ಮಾತಾಡ್ತಿರೋದಲ್ವಾ? ಸರ್ ಲೈಫಲ್ಲಿ ಚೆನ್ನಾಗಿದ್ದೀರಾ ಸರ್? ಆರಾಮಾಗಿದ್ದೀರಾ? ಅಂತ ಹೇಳಿನಲ್ಲ ನಾವು ಆರಾಮಾಗಿದ್ದೀವಿ. ಏನ್ ಸುಮಾರು ಹಂಗ ಆರಾಮಾಗಿದ್ದೀವಿ ಅಂತ ಆಗ್ಲೇನೆ ಹೇಳಿನಲ್ಲ. ಜೀವನದಲ್ಲಿ ಹೆಂಗ ಆರಾಮಾಗಿದ್ದೀರಾ ತಾನೇ? ನೀರ್ ಕುಡಿತಾ ಇದೀನಿ. ಆರಾಮಾಗಿದ್ದೀನಕ್ಕ. ಹೆಂಗ ಲೈಫಲ್ಲಿ ಆರಾಮಾಗಿದ್ದೀರಲ್ವಾ ಸರ್? ಲೈಫಾಗ ಆರಾಮಾಗಿದ್ದೀವಿ ಅಕ್ಕ. ಮತ್ತೆ ಇನ್ನೇನ್ ಸರ್ ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ? ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ ಸರ್? ಲೈಫಾಗ ಆರಾಮಾಗಿದ್ದೀವಿ. ಮತ್ತೆ ಇನ್ನೇನ್ ಸರ್ ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ? ಇದು ನನಗೆ ಗೊತ್ತಿಡ್ದಿಲ್ಲ. ಸರ್ ಮತ್ತೆ ಇನ್ನೇನ್ ಸರ್ ಸಮಾಚಾರ?
ಏನ್ ಹೇಳನಕ್ಕ. ನೀವು ಚೆನ್ನಾಗಿ ಮಾತಾಡ್ತೀರಾ ಸರ್, ಒಳ್ಳೆ ಚೆನ್ನಾಗಿ ಜೋಕ್ಸ್ ಎಲ್ಲ ಮಾಡ್ತೀರಾ. ನಾವು ನಿಮ್ಮ ಆಡಿಯೋಗಳಿಗೆಲ್ಲ ಫಿದಾ ಆಗ್ಬಿಟ್ಟಿದ್ದೀವಿ. ಮತ್ತೆ ಇನ್ನೇನು ಸರ್, ನಿಮಗೆ ಮಕ್ಕಳು ಮದುವೆ ಮ್ಯಾರೇಜ್ ಅಲ್ಲಿ ಆಗಿದೆ ಸರ್? ಆಗಿದೆ. ಅಲ್ಲೇ ಇವತ್ತಿಗೆ 2 ತಿಂಗಳು ಆಗ್ತಾ ಬಂತು, 2.25 ತಿಂಗಳು ಆಗ್ತಾ ಬಂತು. ಏನ್ ನಿಮಗೆ ಮದುವೆ ಆಗ? ಹ್ಞೂನಕ್ಕ, ಅಲ್ಲೇ 2.25 ತಿಂಗಳಾಯ್ತು. ಯಾರು ನಿಮಗೆ ಮದುವೆ ಆಗ? ಹ್ಞೂ. ನಿಮಗೆ ಮದುವೆ ಆಗಿ 2.25 ತಿಂಗಳಾಯ್ತಾ ಸರ್? 2.25 ತಿಂಗಳು, ಇನ್ನ 2.5 ತಿಂಗಳು ಆಗಿಲ್ಲ. ಯಾರಿಗೆ ನಿಮಗೆ ಮೊನ್ನೆ ಮದುವೆ ಆಗಿದ್ದ ಸರ್ ಹಂಗಾರೆ? ಮೊನ್ನೆ ಇದು ಅದೇ ಕೊರೋನಾದಾಗ ಆಗಿದ್ದು. ಯಾರಿಗೆ, ನಿಮ್ಗ? ಓ, ಹಂಗಾರೆ ಇನ್ನು ಚಿಕ್ಕ ವಯಸ್ಸು ನಿಮ್ಗೆ. ಇಲ್ಲ ನಮ್ಮ ಮಗರಿಗೆ. ಓ ಶಿಟ್ ಸರ್, ನಿಮ್ ಮಗರ್ಗ್ ಮದ್ವೆ ಅಲ್ಲೇ ಮದ್ವೆ ಆಗಿರೋ ಮಗ ಇದಾರ ನಿಮ್ಗೆ? ಆಸ್ಪತ್ರೆಗೆ ತೋರ್ಸಕ್ಕಿಲ್ಲ, ಯಾಕೆ ಕೆಮ್ತಾ ಇದ್ದೀರಾ? ಹೌದಾ? ಇಲ್ಲ ಕೆಮ್ಮಿದಲ್ಲ, ನಾನೆಲ್ಲ ನೀವು ಮೊನ್ನೆ ಮದ್ವೆ ಆಯ್ತಾನೋ ಅನ್ಕಂಡೆ. ಮತ್ತೀಗ ನಿಮ್ ಅಲ್ಲೇ ಮದ್ವೆ ಬಂದಿರೋ ಮಗ ಇದ್ದಾನ? ಮದ್ವೆ ಆಗಿರೋ? ಮದುವೆ ಬಂದಿರೋನಲ್ಲ, ಮದುವೆ ಆಗಿರೋನ ಅವನು. ಹೌದಾ? ನೋಡಿ ಸರ್, ನಿಮ್ ವಾಯ್ಸಲ್ಲಿ ಗೊತ್ತೇ ಆಗಲ್ವಾ ಸರ್, ತುಂಬಾ ಹೆಂಗಾಗಿದ್ದೀರಾ ನೀವು ತರ ಕಾಣಿಸ್ತೀರಾ ನೀವು. ಏನ ಬಿಡಕ್ಕ, ಅದೇನ್ ಹೆಂಗಪ್ಪಂಗೋ ಏನಾಯ್ತು ಅದ್ರಲ್ಲಿ. ಮತ್ತೆ ಇನ್ನೇನು ಸರ್, ಆರಾಮಾಗಿದ್ದೀರಾ? ನಮಗೆ ನಮ್ದು ಮದುವೆ ಎಲ್ಲ ಆಗಿದೆ ಸರ್. ನಮ್ಗೂ ಇಬ್ರು ಮಕ್ಳಿದ್ದಾರೆ. ನಮ್ಮ ಹಸ್ಬೆಂಡ್ 1.5 ವರ್ಷದಿಂದ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು ಸರ್. ನಮಗೂ ಮದುವೆ ಆಗಿದೆ, 2 ಮಕ್ಳಿದಾವೆ. ನಮ್ಮ ಹಸ್ಬೆಂಡ್ ಈಗ 1 ವರ್ಷದಿಂದ ಆಕ್ಸಿಡೆಂಟ್ ಆಗಿ ಸತ್ತೋದ್ರು ಸರ್. ಒಳ್ಳೇದಾಗ್ಲಿ, ಸತ್ತೋಗ್ಲಿ. ನೀವು ಮಕ್ಕಳು ಹೊಡ್ಸ್ಕೊಂಡು ಸುಮ್ಮನೆ ಇದ್ಬಿಡಿ. ನನಗೆ ಬರೇ ನಿಮ್ಮಮ್ಮ ದೆಂಗ್ತಾರೆ ಮಾಡ್ಕೊಂಡ್. ರಾಶಿ ಗೊತ್ತು, ನಂದು ವೃಶ್ಚಿಕ ರಾಶಿ. ನರಸಿಂಹರಾಜು, ವಿಶಾಲಮ್ಮ, 1 3 3 2 6 6 3 9 ತಾಯಿ. ಅವರು ನೀನು ಅವ್ರನ್ನ ಮದುವೆ ಆಗಂಗೆ ಇಲ್ವಲ್ಲಪ್ಪ, ನಿನ್ಗೆ ಅವ್ರಿಗೂ ಆಗ್ಬಾರದಿಲ್ಲ, ಕಂಕಣ ಬಗ್ಗೆ ಕೂಡೇ ಬರಲ್ಲ. ಮದುವೆ ಆಗಿದ್ದೀನಿ ಸರ್, ಮೇಲೆ ಮಕ್ಕಳು ಅವ್ರಿಗೆ ನೀನು ನೋಡಿದ್ರೆ ನಿನ್ ಜಾತಕದ ಪ್ರಕಾರ ನೀನು ಇನ್ನೊಬ್ಬ ಬೇರೆ ಹೆಂಗ್ಸ್ನ ಮದುವೆ ಆಗ್ಬೇಕಾಗಿತ್ತು. 3 ಅಕ್ಷರ ಅವ್ರಿಗೂನು. ಅವ್ರ ಮದ್ವೆ ಆಗ್ಬೇಕಾಯ್ತು. ನೀನು ಏನೋ ದೈವ ಇದರಿಂದ ನೀನ್ ಇವ್ರ ಮದ್ವೆ ಆಗಿದ್ಯಾ. ಈಗೆಲ್ಲ ಕಂಕಣ ಬಗ್ಗೆ ಐತೆ ಸ್ವಾಮಿ. ಯಾರಿಗೆ? ನಮಗೆ. ಎಷ್ಟಪ್ಪ ವಯಸ್ಸು ನಿಂಗ? ಆಲಿ ಎಲ್ಲ ಇದು ವಯಸ್ಸಾದಂಗ್ ಕಾಣಲ್ಲ, ಬಣ್ಣ ಅದು ಹಾಕಿಸ್ಕೊಂಡಿದೀವಿ. ಅಂಕಲ್ ಅಂತಾರ ಸ್ವಾಮಿ, ಎಲ್ಲ ನಾವು ಹೋದ್ರೆ ಅದಕ್ಕೋಸ್ಕರ. ಹೌದಾ? ಅದನ್ ಬಿಡು. ನಿನ್ನ ಜಾತಕದ ಪ್ರಕಾರ ನರಸಿಂಹರಾಜು ಹೇಳ್ಬೇಕು ಅಂದ್ರೆ ನೀನು ಬೇರೆ ಹೆಂಗ್ಸ್ನ ಮದುವೆ ಆಗ್ಬೇಕಾಗಿತ್ತು. ಕಾರಣಾಂತರಗಳಿಂದ ಏನೋ ಅಡಚಣೆಗಳಾಗಿ ನೀನು ಈ ವಿಶಾಲಮ್ಮನ ಕಟ್ಕೊಂಡಿದ್ಯಾ ಅಲ್ವಾ? ಆಯ್ತು, ಒಳ್ಳೇದು. ನಿಂಗೆ ಇಷ್ಟ ಇರ್ಲಿಲ್ಲ ಈ ಮದ್ವೆ ಆಕೆ? ಇಷ್ಟ ಇತ್ತ ನಿನ್ಗೆ? ಇಲ್ಲ ಸ್ವಾಮಿಗಳೇ. ಈ ಮದ್ವೆ ಆಕೆ ಇಷ್ಟ ಇರ್ಲಿಲ್ಲ ನಿನ್ಗೆ. ನೀನು ರತ್ನಮ್ಮ ಅನ್ನೋಳ್ನ ಮದ್ವೆ ಆಗ್ಬೇಕಾಗಿತ್ತು ಅಲ್ವಾ? ನಾಟ್ರಿ ಜಬಲ್ ಬರ್ತೈತಿ ನೋಡಿ. ಹಲೋ ಹಲೋ ಹಲೋ. ಅವಾಗೆಲ್ಲ ಡ್ರೈಯರ್ ಎಲ್ಲ ಸುಟ್ಟ ಹಾಕ್ಯವ್ರಿ. ಹಲೋ ಸ್ವಾಮಿ, ಇದೇ ಸ್ವಾಮಿ ಸ್ವಾಮಿ ನರಸಿಂಹರಾಜು. ರಾಂಗ್ ನಂಬರ್ ಗೊತ್ತಾಯ್ತು ಸ್ವಾಮಿ. ನರಸಿಂಹರಾಜು, ದೈವಿನ ಆರಾಧನೆ ಮಾಡ್ಕೊಂಡಿರ್ತಕ್ಕಂತ ನಾನು, ನನ್ನ ಬಗ್ಗೆ ನೀನು ಅಪಹಾಸ್ಯ ಮಾಡಿದ್ರೆ ನಿನ್ನ ವಂಶ ನಿರ್ವಂಶ ಮಾಡ್ಬಿಡ್ತೀನಿ. ನಾನು ಕೇಳೋ ಪ್ರಶ್ನೆಗೆ ನೀನು ಆನ್ಸರ್ ಮಾಡ್ಬೇಕು. ತಪ್ಪು ಅನ್ನು ಸರಿಯಾದ ಸರಿ ಅನ್ನು. ನಾನು ನಿಂಬೆಣ್ಣು ಕರಿ ನಾಟಿ ಕೋಳಿ ಇಟ್ಕೊಂಡು ಕುಯ್ದು ಮಾಟ ಮಂತ್ರ ಮಾಡೋ ಪೂಜಾರಿ ಅಲ್ಲಪ್ಪ ನಾನು. ಹಲೋ. ಅಲ್ಲ ಸ್ವಾಮಿ, ಇಲ್ಲಿ ನಮ್ಮ ಮನೆ ಒಳಗೆ ಇರ್ತೀವಿ, ಸಣ್ಣ ಬೇರೆ ಮಳೆ ನಿಂತಿದೆ, ಆಚೆಗೆ ಹಾಕ್ಯಾರಂತ. ಅಲ್ಲಪ್ಪ, ನಾನು ಮಡಕೆ ಕುಡ್ಕೆ ಕರೆ ಕೋಳಿ ಕೊರೆ ಬೆಕ್ಕು ಇಟ್ಕೊಂಡು ಮಾಟ ಮಂತ್ರ ಮಾಡೋ ಪೂಜಾರಿ ಎಲ್ಲ ನಾನು. ದೇವಿನ ಆರಾಧನೆ ಮಾಡಿ ತಪಸ್ಸು ಮಾಡ್ಕೊಂಡು ದೈವ ಸಿಗ್ದಿ. ನಮ್ಮ ತಂದೆ ಕಾಲು ಮುತ್ತಾದ ಕಾಲಿನ ನಾವು ಅದನ್ನೇ ರೂಢಿಸ್ಕೊಂಡ್ ಬಂದಿರೋದು, ಗೊತ್ತಾಯ್ತಾ? ಆ ತರ ಎಲ್ಲ ನೀನು ಅಪಹಾಸ್ಯ ಮಾಡಿದ್ರೆ ಬೆಳಿಗ್ಗೆ ನಿನ್ಗೆ ಏನ್ ಬೇಕೋ ಮಾಡೋ ಶಕ್ತಿ ನನ್ಗೆ ದೇವ್ರು ಕೊಟ್ಟಿದ್ದಾನೆ, ಗೊತ್ತಾ? ಬೆಳಿಗ್ಗೆ ಬಿಡಿ ಸ್ವಾಮಿ, ಇಷ್ಟ ಮಲಿಕೊಂಡಿದ್ವಿ, ಸಣ್ಣ ಗಣಿತ ಆಯ್ತು, ಆಮೇಲೆ ಆಚೆ ಕಡೆಗೆ ಮಲಿಕೊಳ್ಳಂಗ. ನಿನ್ಗೆ ಇಷ್ಟ ಬಂದಾಗ ಹೇಳಕ್ಕೆ ನಾನ್ ನಿನ್ ಮನೆ ಆಳ? ಇಲ್ಲ ಸ್ವಾಮಿ, ಒಳ್ಳೇದು ಒಳ್ಳೇದು. ನಾನ್ ನಿನ್ ಮನೆ ಆಳನಪ್ಪ? ಇಲ್ಲ ಸ್ವಾಮಿ. ನೋಡ್ತೀಯ ಬೆಳಿಗ್ಗೆ ಎಷ್ಟೊತ್ತು ನಿನ್ ಮನೆಯೊಳಗೆ ಏನ್ ಮಾಡ್ತೀನಿ ಅಂತ? ಹಂಗಾರೆ
ಎಲ್ಲ ಸ್ವಾಮಿ ನಾವು ಇಲ್ಲಿ ಮಳೆ ನಿಂತ ಐತೆ ಹಿಂಗೆಲ್ಲ ಅದು ಇದು ಹೇಳಿದೆ ಆಚೆಗೆ ಮನೆಗೆ ಅಂದರು ಅಂತ ಅಷ್ಟೇ, ಇನ್ನೇನುಲ್ರಿ. ಏನಪ್ಪ ಹಿಂಗೆಲ್ಲ ಹೇಳ್ತಾ ಇದ್ರೆ ಆಚೆಗೆ ಮನೆಗೆ ಅಂತ ಚಾಪೆ ಗೀಪೆ ಹಾಕ್ಯಾರ, ಸಣ್ಣ ಮಳೆ ಬೇರೆ ನಿಂತ ಐತೆ ಸ್ವಾಮಿ. ನಿನಗೇನ್ಕಪ್ಪ ಆಚೆ ಹಾಕ್ತಾರ ಅವರು? ಅದೇ ಇಷ್ಟ ಇರಲ್ಲ ಅಂತ ಏನು ಹೇಳ್ತಿರಲ್ಲ, ಅದಕ್ಕೆ ನಮಗೆ ಭಯ ಆಗ್ತಾ ಇತ್ತು. ಕಂಕಣ ಬಗ್ಗೆ ಕೂಡು ಬರ್ಲಿಲ್ಲ ಅಂತಂದ್ರೆ ನಿನ್ಗೂ ಅವ್ರಿಗೂ ಇನ್ನ ಸಾಯೋವರೆಗೂ ನಿಮ್ಗೆ ಅವ್ರಿಗೂ ಜಗಳನೆ ದಾಂಪತ್ಯದಲ್ಲಿ ಅಲ್ವಾ? ಅಲ್ವಾ? ನಿಜನ ಸುಳ್ಳು? ಬೆಳಿಗ್ಗೆ ಹೇಳಕ್ಕಾಗಲ್ಲ ಸ್ವಾಮಿ, ನನಗೆ ಸಣ್ಣ ಮಳೆ ನಿಂತ ಐತಿ. ನಾನು 5 ನಿಮಿಷದಲ್ಲಿ ಮಾತು ಮುಗಿಸ್ತಾ ಇದ್ದೀನಿ, ತಿರ್ಗಾ ಫೋನ್ ಮಾಡಲ್ಲ ನಿಮ್ಗೆ. ಆಯ್ತು. ನಮ್ ಕೆಲ್ಸ ಇಷ್ಟ ಆಯ್ತು ನಮ್ಮ ಅಂತಂದ್ರೆ ನೀನ್ ದಕ್ಷಿಣೆ ಬಂದ್ರೆ ಕೊಟ್ರು ಸಂತೋಷ, ಕೊಡ್ಲಿಲ್ಲ ಅಂದ್ರೆ ಸಂತೋಷ. ಗೊತ್ತಾಯ್ತಾ? ಆಯ್ತು ಸ್ವಾಮಿ. ಗೊತ್ತಾ? ನಾನು 2 ನಿಮಿಷದಲ್ಲಿ ಮಾತು ಮುಗಿಸ್ತೀನಿ. ನೀನು ಕಂಕಣ ಬರೋ ಪ್ರಕಾರ ನಿಮ್ಮ ಕುಟುಂಬಕ್ಕೆ ಬೆಸ್ತು ಬಿದ್ದು ನೀನು ವಿಶಾಲಮ್ಮನ್ ಮದ್ವೆ ಆಗಿದ್ಯಾ. ನೀನು ರತ್ನಮ್ಮ ಅನ್ನೋಳ ಸಖತ್ ವರ್ಷದಿಂದ ಲವ್ ಮಾಡಿ ಅವಳ ಜೊತೆ ಇದ್ದು ಪದ್ದು ಎಲ್ಲಾ ಮಾಡಿ ಅವಳಿಗೆ ಮೋಸ ಮಾಡಿದ್ಯಾ. ನೀನ್ ಅವಳು ಮದ್ವೆ ಆಗ್ಬೇಕಾಯ್ತು ಅಲ್ವಾ? ರಾಂಗ್ ನಂಬರ್ ಸ್ವಾಮಿ. ಹಲೋ ಹಲೋ, ಬರೀ ಇವ್ರು ಹಿಂಗೆ ಹೇಳ್ತಾರಲ್ಲ ನಮ್ ಮನೆ ತೊಗಿಯಾಗಿ. ಹಲೋ, ಮಳೆ ನಿಂತಾಯ್ತು ಸ್ವಾಮಿ, ಆ ಒತ್ತಡಕ್ಕೆ ಮಾಡ್ರಾಗಲ್ವ? ಈಗ ರತ್ನಮ್ಮ ಬೇಕಾ ನಿಂಗೆ ವಿಶಾಲಮ್ಮ ಬೇಕೋ? ಹಲೋ, ವ್ಯಾಪ್ತಿ ಪ್ರದೇಶಗಳಿಂದ ಅವ್ರೆ. ನಿನ್ಗೆ ರತ್ನಮ್ಮ ಬೇಕೋ ಈಗ ವಿಶಾಲಮ್ಮ ಬೇಕೋ? ಹೇಳು, ಯಾರನ್ನ ಬೇಕೋ ವಶೀಕರಣ ಮಾಡ್ಕೊಡ್ತೀನಿ. ರತ್ನಮ್ಮ ಬೇಕಾ? ಆಯ್ತು ಸರ್. ಅಲ್ಲ, ರತ್ನಮ್ಮ ಬೇಕಾ? ಒಳ್ಳೆ ಬೆಳಗ್ಗೆ ಮಾಡ್ತೀವಿ ಬಿಡಿ. ರೇ, ರತ್ನಮ್ಮ ಬೇಕೋ ಇಲ್ಲ ಬ್ಯಾಡವಾ ಅಷ್ಟು? ಎಂಟೆ ಅದು ಇಲ್ಲಿ ಬೇರೆ ಬೂಟಳೆ ಬೇರೆ ಹೇಳಿದೀನಿ, ಸಿಮೆಂಟ್ ಎಂಟಿಗೆ ಸರ್. ಆಯ್ತು. ಹಲೋ ಹಲೋ, ರೈಟ್ ಮಾತಾಡ್ತೀನಿ, ಬೇಸ್ರಿ ಬರ್ಲಿ ಸ್ವಾಮಿ, ಬೆಳಗ್ಗೆ ಮಾಡಿ. ನರಸಿಂಹರಾಜು, ತಾಳ್ಮೆ ಪರೀಕ್ಷೆ ಮಾಡಬೇಡ. ಈಗ ನಿನ್ ನೋಡಿ ಏನ್ ಗತಿ ಮಾಡಿಸ್ತೀನಿ ಅಂತ ದುಷ್ಟ ಶಕ್ತಿಗಳನ್ನ ನಿಮ್ ಮನೆಯೊಳಗೆ ನುಗ್ಗಿ. ನಿನ್ಗೆ ನಾನ್ ಕೇಳೋ ಪ್ರಶ್ನೆ, ಬೇಕೋ ಬ್ಯಾಡ್ವೋ ರತ್ನಮ್ಮ? ಅದು ರೈಟ್ ಚೆನ್ನಾಗಿದ್ರೆ ಮೇಸ್ರಿಗೆ ಹೇಳಿ ಮಾಡ್ತೀನಿ ಬಿಡಿ ಸ್ವಾಮಿ. ಆಯ್ತು, ಇಕ್ಕಿ ಸ್ವಾಮಿ, ಮನಿಕಬೇಕು. ಹಲೋ ಹಲೋ, ಒಳ್ಳೆ ತೋಟಗಳು ಸ್ವಾಮಿ. ಹಲೋ, ಇಕ್ಕಿ ಸ್ವಾಮಿ, ಬೆಳಿಗ್ಗೆ ಮಾಡಿದ್ರೈತೆ. ಅಲ್ಲ, ಬೆಳಿಗ್ಗೆ ಹೇಳ್ತೀನಿ ಬಿಡಿ. ಇಟ್ಕೆದ ಇಟ್ಕೆ ಅದೇ ಹೇಳ್ತೀನಿ, ಮೇಸ್ರಿ ಬರ್ಲಿ. ಇಟ್ಕೆ ಅಲ್ಲ, ನಿಂಗೆ ವಿಶಾಲಮ್ಮ ಜೊತೆ ಬಾಳಕ್ ಇಷ್ಟ ಇಲ್ಲ ಅಂದ್ರೆ ಹೇಳು, ಡೈವರ್ಸ್ ಕೊಡಿಸ್ ಮರಂಗ್ ಮಾಡಿ ರತ್ನಮ್ಮ ಜೊತೆ ಬಾಳೆ ಮರಂಗ್ ಮಾಡ್ಕೊಡ್ತೀನಿ. ಸ್ವಾಮಿ, ಅದಕ್ಕೆ ಮನೆಗಿನೇ ಬಿಟ್ಟು ಓಡಿಸ್ಲಿ ಅಂತ. ಹಲೋ ಹಲೋ, ಆಯ್ತು ಸರ್, ನಮಸ್ಕಾರ. ಒಳ್ಳೇದು, ಇಡಿ. ಈ ನಿಮ್ ಹೆಂಡತಿಗೆ ಫೋನ್ ಮಾಡ್ತೀಯಲ್ಲ, ನೀ ಕೊಡ್ತೀಯಲ್ಲ, ನೀನ್ ಹೇಳ್ತೀಯೋ ಇಲ್ಲ ಅವ್ರಿಗೇನೆ ಮಾಡ್ಲ ಫೋನು? ಆಯ್ತು, ಹೇಳ್ತೀನಿ ಬಿಡಿ ಸ್ವಾಮಿ. ಕೊಡು ಫೋನ್, ಅವ್ರಿಗೊಂದ್ ಸ್ವಲ್ಪ ಮಾತಾಡ್ತೀನಿ, ನಿಂದೆಲ್ಲ ವಿಷಯ ಹೇಳ್ತೀನಿ. ಲಲಿತಾ ಮುಂದು, ರತ್ನ ಮುಂದು, ಲಕ್ಷ್ಮ ಮುಂದು ಎಲ್ಲ ಹೇಳೋಣ. ನಿಂದು ಜಾತಕ ಒಂದ್ ಸ್ವಲ್ಪ ಹೇಳೋಣ. ಒಳ್ಳೇದು, ಅದೇ ರೇಟಿಗೆ ತಾಂತೀವಿ ಬಿಡಿ. ಎಂಟೇನ ಅದೇ ರೇಟಿಗೆ ತಾಂತೀವಿ. ಏಯ್, ನಿಮ್ ತಗೊಳ್ಳಿ ತಾಂತೀವಿ ಬಿಡಿ. ನೀನ್ ಹೆಂಡತಿ ವಿಶಾಲಮ್ಮಂಗ್ ಫೋನ್ ಕೊಡು ಒಂದ್ ಸ್ವಲ್ಪ. ಇಲ್ಲ, ನಿಮ್ ತಗೊಳ್ಳಿ ತಾಂತೀವಿ ಬಿಡಿ ಸ್ವಾಮಿ. ಫೋನ್ ಕೊಡು. ನನ್ಗೆ ಅದು ದೊಣ್ಣೆ ತಂಡು ಹೊಡೆದ್ಬಿಟ್ಟು ಹೊಟ್ಟೋದ ಕಣ್ರಿ. ಇಲ್ಲೇ ಅವ್ರೇನ ಬರ್ರಿ ಕಾಪಾಡ್ರಿ, ನನ್ ಹೆಂಗಾರ ಮಾಡಿ ಜೀವ ಉಳಿಸ್ರಿ ಅಂದ್ರೆ ಉಳಿಸ್ರಿ, ನನ್ನ ಉಳಿಸ್ರಿ. ಬಿಡೋ, ನಾವೆಲ್ಲ ಬಿಟ್ಬಿಟ್ಟಿದೀನಿ ಅಂತ ಅಂದ್ರು. ದೊಣ್ಣೆ ಮುರ್ಕೊಂಡ್ ಹೊಡೆದ್ಬಿಟ್ಟ ಅಂದ್ರೆ ಇಲ್ಲಿ ನಾವೆಲ್ಲ. ಅಲ್ಲ ರೀ, ಅವ್ನ್ ಯಾರೋ ಬಂದಿದ್ದ ಕೃಷ್ಣಮೂರ್ತಿ ಅಂತ ಮೊದ್ಲು ಬತ್ತಿದ್ದ ಅವನು. ಈಗ ನಾವೆಲ್ಲ ಬಿಟ್ಟಿದೀನಿ, ನಮ್ಮ ಮದ್ವೆ ಆಗಿದೀನಿ ನರಸಿಂಹರಾಜು ಬಳ್ಳಾಪುರ ಅನ್ನೋರ್ಗೆ ಅಂತ ಅಂದ್ರೆ ಇದ್ ಮಾಡ್ತಾನೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಾ ಅಂದ್ರೆ? ಅಮ್ಮನ ಹಾಕಿ ನನ್ನ ಯಾಕಂದ್ರೆ ಅಂತೀಯ? ನಿನ್ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ನನ್ನ ಯಾಕೆ ಹೇಳಿ ನನ್ನೆಲ್ಲ ಹಾಳು ಮಾಡಿ ಹಾಕಿ ಊರಾಗಿರ ಹೆಣ್ಣು ಮಕ್ಳೆಲ್ಲ ಎದ್ರಿಕಂತಾರ. ನನ್ ಕಂಡ್ರೆ ಹಂಗ್ ಮಾಡಿದಲ್ಲ ಮೋ, ನೀನ್ ಸಾಯ ಹಾಕಿ ಹಂಗನ ಸತ್ತೋಗ್ಲಿವಲ್ಲ ನೀನು. ನಾನ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಅಂದ್ರೆ ಯಾವ ಸ್ಟೇಷನ್ಗೆ ಹೋಗ್ಬೇಕು? ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಸುಮ್ಮ ಮಣಿಕಂಬಿಡು ಅಲ್ಲಿ ಇದ್ರ ಮೇಲೆ, ಪಟ್ಟೆ ಮೇಲೆ. ತಿರ್ಗಾ ಬಂದ. ಅಮ್ಮ ಅಮ್ಮ, ಹೊಡಿಬೇಡ 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 ಹೊಡಿಬೇಡ. ಅಲ್ಲ
ಅಯ್ಯೋ ಯಾಕೆ ನಮ್ಗೆ ಏನ್ ಕರ್ಮ ಮಾಡಿದ್ವಿ ಅಂತ ಹೇಳ ಅಮ್ಮ. ಇಲ್ಲಿ ಆಚೆ ಕಡೆ ಬೈಕಣಂಗಿಲ್ಲ, ಜನ ಎಲ್ಲ ಕೇಳಿಸ್ಕೊಂತಾರೆ. ಅಮ್ಮ ಅಮ್ಮ ಹಲೋ ಹಲೋ ಎಲ್ಲ ಇರೋದ್ ನೀನು ಲೈ ನಿಮ್ ಅಣ್ತಂದ್ರಿಗೆ ಯಾರಿಗಾನ ಫೋನ್ ಮಾಡಮ್ಮ. ನಿಮ್ ಅಣ್ತಂದ್ರಿಗೆ ಯಾರಿಗಾನ ಫೋನ್ ಮಾಡಮ್ಮ. ನಮ್ಗೆ ಯಾಕೆ ಫೋನ್ ಮಾಡಿ ನಮ್ ಮನೆ ಹಾಳು ಮಾಡ್ತೀಯ? ಕೃಷ್ಣಮೂರ್ತಿ ನಿಮ್ಮ ಕೃಷ್ಣಮೂರ್ತಿ ನಾ ಸ್ಟಾರ್ಟ್ ಇಕ್ಕ ನಿಮ್ಮ ತಲೆಡ್ತ ನನ್ ಮಗನೇ. ಎಲ್ಲಿದ್ಯಲ್ಲ ನನ್ ಮಗನೇ, ಬರ್ಜಿತ ಬಂದ್ ಇಟ್ಟು ಬಂದ್ಬಿಡ್ತೀನಿ. 100-200 ರೂಪಾಯಿ ಕಲಿತಿದ್ದೆ, ಈಗ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ನಮ್ಗೆ ರೋಪ್ಗೆ ಐತಿಯಾ? ಯಾಕೆ ನಿಮ್ಮ ಡಿಂಗ್ಸೇನ ನಿಮ್ಮ ಅಪ್ಪನ ಜಮೀನ್ ಮಾರ್ಕೊಟ್ಟಿದ್ಯಾ? ಯಾವಾಗಲೇ ಅವಾಗ ಕರ್ಕೊಂಬಂದ್ ಬಿಡ್ತೀನಿ. ಕರೆಕ್ಟಾಗಿ ಟವರ್ ಇರ್ತಾ ಬಂದ ಏನಿಲ್ಲ, ಜೈಲ್ಗೆ ಹೋದ ಪರವಾಗಿಲ್ಲ, ಬಂದ್ ಬರ್ಜಿ ಹಾಕ್ಬಿಡ್ತೀನಿ. ತಾಯಿನ ಹಾಕ್ಯ ಏನಿಲ್ಲ, ಬಂದ್ರೆ ಸಿಟ್ಟಾಗಿ ಬಂದ್ ಕತ್ತಿಸಿ ಹಾಕಿ ಬಂದ್ಬಿಡ್ತೀನಿ. ಅಲ್ಲೋ ಅಂದ್ರೆ ಬನ್ನಿ ಅಂದ್ರೆ ನೀವು ಹೆಂಗನ ಮಾಡಿ ಗಾಡಿ ತಂದ್ ಬನ್ನಿ ಅಂದ್ರೆ ನಿಮ್ಮಮ್ಮನ್ ಎಂಟ್ರಿ ಬಿಟ್ಟಿತ್ತು. ನಿಮ್ಮಮ್ಮನ ನೀನ್ ಯಾರ ನನ್ನ ಮಗ? ನೀನ್ ನನಗೆ ಅಲ್ಲ ಅಂದ್ರೆ ನಾನು ಅಂದ್ರೆ ಲಲ್ಲಿ ಬನ್ನಿ ಅಂದ್ರೆ ಜಲ್ದಿ ಬನ್ನಿ, ನನ್ ಕಾಪಾಡ್ಕೊಳ್ಳಿ, ನಾನ್ ಬ್ಯಾಡ್ವ ನಿಮ್ಗೆ. ಅಯ್ಯ ನಿಮ್ಮ ಅವ್ನ್ ಫೋನ್ ಇತ್ತು ಹೆಂಗ ನಿಮ್ಮ ಅವ್ನ್ ಚಿನ್ನಾಲ್ ಮುಂದೆ ನೀನ್ ತಾಯಿನಾಕೆ ನನ್ನಾಕೆ ಇದು ಮಾಡ್ತೀಯ? ನನ್ ಜೀವ ನೀನು, ನನ್ ಚಿನ್ನ. ಬಾ ಹೆಂಗನ ಮಾಡಿ ಕಾಪಾಡ್ಕೋ, ಇವತ್ತು ಚೆನ್ನಾಗಿ ಬಾ, ಇವತ್ತು ಹೆಂಗನ ಮಜಾ ಮಾಡಿವಂತೆ ಬಾ, ಇವನ್ಗೆ ಹೊಡೆದಿ ಕಳ್ಸಿವಂತೆ ಬಾ. ಯಾಕೆ ನೀವಿಬ್ರು ಸೇರ್ಕೊಂಡು ಏರಿಕಕ್ಕ ನೀವಿಬ್ರು ಮಾತಾಡ್ಕೊಂಡು? ಇಲ್ಲ ಅಂದ್ರೆ ಆತರ ಏನಿಲ್ಲ, ಬನ್ನಿ ಅಂದ್ರೆ ಬನ್ನಿ. ನನ್ ಜೀವ, ನನ್ ಪ್ರಾಣ, ನನ್ ಬಂಗಾರ, ನನ್ ಚಿನ್ನು, ನನ್ ರನ್ನ ಎಲ್ಲ ನೀನೆ. ಯಾಕೆ ಅಲ್ಲಿ ಬದ್ಮೇಲೆ ಹೇಳ್ಕೊಂಡು ಇಬ್ರು ಸೇರ್ಕೊಂಡು ಕುಡಿಯಕೊಂಡು ಉಯ್ಯಾಕ ನನ್ನ? ಇಲ್ಲ ಅಂದ್ರೆ ಬನ್ನಿ ಇಬ್ರು, ಯಾಕೆ ನಾವಿಬ್ರು ಸೇರ್ಕೊಂಡು ಅವನಿಗೆ ಹೊಡೆನ್ ಬನ್ನಿ ಕೃಷ್ಣಮೂರ್ತಿಗೆ. ನಮ್ಗೆ ಇಲ್ಲಿ ಎಷ್ಟು ಜನ ಎಲ್ಲ ಬಂದ್ ಭಾಗ ಕೇಳಿಸ್ಕೊಂತಾರೆ, ನಾವು ಏನೋ ಮಾತಾಡ್ತಾರೆ ಅಂತ. ಬನ್ನಿ ಅಂದ್ರೆ ಇವತ್ತು ನನ್ಗೆ ತುಂಬಾ ನೋವಾಗಿದೆ, ಹೊಡೆದಿದ್ದಾನೆ. ಬನ್ನಿ, ನೀವು ಗಂಡ್ಸಲ್ವಾ ಅಂದ್ರೆ ಬನ್ನಿ. ಗಂಡ್ಸಲ್ವಾ ಅಂತ ಬಂದ್ ಅಲ್ಲಿ ನಿಮ್ ಮನೆ ಬಂದ್ ನನ್ನೇ ಹಿಡ್ಕೊಳಕ್ ಬಂದ ಅಂತ ಎಲ್ಲ ಸೇರಿಕ್ ಸಾಕ? ಇಲ್ಲ ಬನ್ನಿ ಅಂದ್ರೆ ನೀವು ಮನೆ ಹತ್ರ ಬರ್ಬೇಡ್ರಿ, ಅಲ್ಲಿ ರೈಲ್ವೆ ಗೇಟ್ ಐತಲ್ಲ, ಹೆಗ್ಗೆರತವ, ಆ ರೈಲ್ವೆ ಪಟ್ಟೆ ಐತಲ್ಲ, ಹೆಗ್ಗೆರತವ, ನೀಲಗಿರಿ ತೋಪು, ಆ ಕತ್ಲೆ ಒಳಗ್ ಬನ್ರಿ ಒಬ್ರೇನೆ. ಆಯ್ತಾಯ್ತು ಬರ್ತೀನಿ, ಇನ್ನೊಂದ್ ಅರ್ಧ ಗಂಟೆ ಬಿಟ್ಟು ಬರ್ತೀನಿ. ಬಂದಾಗ ಫೋನ್ ಹಾಕು. ಹಲೋ ನಿಮ್ಮ ಅಮ್ಮನ್ ಮಿಂಡ್ರಿ ಹುಟ್ಟಿದ್ ನನ್ ಮಗನೇ. ಅಮ್ಮನ ನೀನ್ ಕರೆಕ್ಟ್ ಆಗಿ ನಿಮ್ ಅಪ್ಪಗೆ ಹುಟ್ಟಿದ್ರೆ ಬಾಲ ಇಲ್ಲಿ ಭೀಮಸಂದ್ರ ನೀನು. ಅಲ್ಲಿ ಯಾರು ಹೆಣ್ಮಗ ಯಾರು ನಿರಾಪರಾಧಿ ತಕ ಹೋಗಿ ನೀನು ಹೋಗ್ತೀಯಲ್ಲ ನನ್ ಮಗನ್. ನೀನ್ ಬಾಲ ನೀನ್ ಭೀಮಸಂದ್ರ ಕಡೆ ಭೀಮಸಂದ್ರ ಬಾ ಅಂತ ಬರ್ತೀನಿ ನಾನು ಅಲ್ಲಿಗೆ. ದುಡ್ಡು ಕೊಟ್ಟಿಲ್ವ ನನ್ಲ ಅವತ್ಲೈ? ಅಯ್ಯ ನೀನ್ ದುಡ್ಡು ಇಸ್ಕೊಂಡಲ್ಲ ಅವತ್ತು 100-200 ಕಮಿಷನ್ ನನ್ನ ಹತ್ರ ಟಿಪ್ಸು. ನಿಮ್ಮ ಅವನ್ ತಲೆ ನನ್ನ ಮಗನೇ. 100-200 ನನ್ ಗುಂಜಿಗಳು 100-200 ತಗೊಂಡು ಜೈಲ್ಗೆ ಹಾಕ್ಸ್ಬಿಡ್ತೀನಿ 3 ತಿಂಗಳ ಬೇಲ್ ಸಿಗ್ಬಾರ್ದಂಗೆ. ಮಗನೇ ಇಲ್ಲಿಗೆ ಬಂದ್ರೆ ಕೈ ಕಾಲು ಮುರಿದಾಕ್ಬಿಡ್ತೀವಿ. ಮಾಡ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನನ್ ಮಗ ಬರೀ ಚೆಡ್ಡಾಗಿ ನಿಂತ್ಕೋಬೇಕು ಜೈಲಾಗೆ. ನೀನ್ ನಾನು ಇಲ್ದಿದಾಗ ಹೋಗ್ತೀಯಾ? ಏನಪ್ಪಾ ಇದಕ್ಕಿದ್ದಂಗೆ ರೀಸೋರ್ಸ್ ಬರ್ತಾವ ಜಾಸ್ತಿ. ಹೌದಾ? ಹೂಯಕ್ ಹೋಗ್ಬೇಡ, ಬಂದ್ರೆ ಸುಮ್ನೆ ಆಗ್ಬಿಡ ಅಷ್ಟೇನೆ. ಈಗ ನನಗೆ ರೀಸೋರ್ಸ್ ಬಂದಿರೋದೇ ಗೊತ್ತಿಲ್ಲ. ಇದು ಟ್ರಯಲ್ ಎಲ್ಲ ನೆಂದೋತು ಯಾವ್ದೋಗಿ ಅಂತ. ಮತ್ತೀಗ ಅದ್ರಾಗೆ ಇದೆಯಾ? ಏನ್ ಮಾಡೋ ಸ್ವಾಮಿ, ಅದಕ್ಕೆ ನೋಡ್ಕೊಂಡು ಈಗ ಹೋಗಿ ಬಾತ್ರೂಮ್ಗೆ ಇದ್ ಹೆಂಗ್ ಮಾಡೋ ಸ್ವಾಮಿ ಪರಿಹಾರ? ಯಾವ್ದಕ್ಕಪ್ಪ? ಅದೇ ಇದು ಇವ್ರು ನನಗೂ ಸಿಕ್ತಿ ಹಿಡ್ದಂಗ ಆಗತ್ತೆ. ಮೊನ್ನೆ ಸ್ವಲ್ಪ ಒಂದ್ 1/4 ಲೀಟರ್ ರಕ್ತ ಹೋದ್ ತಲೆಗೆ. ಯಾಕಪ್ಪ? ಇಟ್ಟಿನ ದೆಬ್ಬೆಗೆ ಇದು ಅಲ್ಲ ಇದು ಕಟ್ಟಿ ತಗಲಿತ್ತು ತಲೆಗೆ. ಏನ್ಕೆ? ಹಿಂಗೆ ಮನೆ ನಮ್ದು ಇಕ್ಕಟ್ಟಲ್ರ, ಹಿಂಗೆ ಎದ್ದಾಗ ಹೋದೆ ವಸ್ತು ತಾಡಿತ್ತು. ಒಂದ್ ನಿಮಿಷ ತಡಿ. ಓಂ ತಾಯಿ ಅಮ್ಮ ಓಂ. ನಿನಗೆ ಏನು ಚಿಕ್ಕವ್ರ ಕಡೆ ಕೂಗಾಡ್ತಾನೆ. ವಸ್ಲು ತೆಟ್ಟಿರೋದಲ್ಲ, ನಿನ್ನ ಮಡದಿ ನಿನ್ನ ಮೇಲೆ ಅಲ್ಲೇ ಮಾಡಿರೋದು. ಕರೆಕ್ಟ್ ಸ್ವಾಮಿ, ಇಟ್ಟಿಂದ ಹೊಡೆದಿರೋದು. ನನ್ನ ಹತ್ರ ಸುಳ್ಳು ಹೇಳ್ತೀನೋ ಕಂದ?
ಟಿಪ್ಪುಸ್ವಾಮಿ ಅಂತ ನನ್ನ ಕೂಗಾಡ್ತಾನೆ. ನನ್ನ ಹತ್ರ ನೀನು ಸುಳ್ಳು ಹೇಳ್ತೀನೋ? ಹೋಗಿ ಸ್ವಾಮಿ ಏನಂತ ಹೇಳೋಣ, ಅದೇನು ನಾವೇನು ಇದು ಪ್ರಶಸ್ತಿ ಪತ್ರ ಪಡ್ಕೊಂಡಿದೀವಿ ಅದರಿಂದ. ಅವಳಿಗೆ ಎಷ್ಟು ಧೈರ್ಯ ಇರಬೇಕು, ನಿನ್ನ ಮೇಲೆ ಕೈ ಮಾಡ್ಕಂತ ಎಷ್ಟು ಇರ್ಬೇಕು ಅವಳಿಗೆ. ಈಗಲೇ ಕೈ ಕಾಲೆಲ್ಲ ಬೀಳಿಸ್ಲ ಅವಳಿಗೆ. ಚೂರು ಹೇಳ್ಬಿಡಿ ಸ್ವಾಮಿ, ಅವ್ರಿಗೆ ಅವ್ರ ಕೈ ಕೊಡ್ತೀವಿ. ಕೊಡು. ಅದೇ ಇಟ್ಟಿದ್ದದ್ದು ಸ್ವಾಮಿ. ಅಮ್ಮ 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 ನೋಡು ಸ್ವಾಮಿಗಳು. ಅಮ್ಮ 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 ತಾಯಿ ವಿಶಾಲಮ್ಮ ನೋಡಮ್ಮ, ಅವನ್ಗೆ ಒಳ್ಳೆ ದಾರಿಯಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಅವ್ನ್ಗೆ ಒಳ್ಳೇದಾಗ್ಬೇಕಾದ್ರೆ ನೀನ್ ಯಾಕೆ ಇಷ್ಟೊಂದು ಅಡೆತಡೆ ಮಾಡ್ತೀಯ ಹೇಳು? ಆ ರತ್ನಮ್ಮನ್ ಸವಾಸ ಲಲಿತಮ್ಮ ಯಾರು ನೀನು? ನೋಡಿ, ನಾನು ಕವಿತಾ ಅಂತ, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ತುಂಬಾ ರೆಡಿ ಆಗಿದ್ದೀನಿ, ಲಿಪ್ಟಿಕ್ ಎಲ್ಲ ಹಾಕೊಂಡಿದೀನಿ, ನಾನು ಕೂದಲೆಲ್ಲ ಬಾಚ್ಕೊಂಡಿದೀನಿ, ಸ್ಟಿಕ್ಕರ್ ಇಕ್ಕೊಂಡಿದೀನಿ. ಏನ್ ಕೇಳಿದ ನಾವು ಇವಾಗ ಇದು ಯಾರ ನಂಬರ್ ಹೇಳಿ? ನಾನ್ ಕವಿತಾ. ಇದು ಕವಿತಾ ಅಲ್ಲ, ನಮ್ಗೆ ರವೀಂದ್ರ ಬೇಕು. ನಾನ್ ಕವಿತಾ ಅಂತ, ನಾನು ಆಫೀಸ್ಗೆ ಹೋಗ್ತಿದ್ದೀನಿ. ನೀನ್ ಯಾರು? ನಾನ್ ನರಸಿಂಹರಾಜು ಅಂತ, ಬಳ್ಳಾಪುರ. ನಿಂಗ್ ಮದ್ವೆ ಆಗಿದ್ಯಾ? ನಾಳೆ ಮಕ್ಕಳೆಲ್ಲ ಮದುವೆ ಪದವಿರ್ಲಿ ರವೀಂದ್ರ ಮನೆಯಲ್ವರ. ಅಲ್ಲ, ನಿನ್ ಮದ್ವೆ ಆಗಿದ್ಯಾ? ಬಾ, ನಾನು ನಿನ್ ಮದ್ವೆ ಆಗೋಣ. ಪ್ರಾಯ ನಮ್ಮ ತಿಂಗಳು ಬಿಟ್ರೆ ಅವ ಅಕ್ಕ ಇಕ್ಕೋ ಯಾವ್ದು ರಂಗ್ ನಂಬರಿಗೆ ಮಾಡಿದೀನಿ. ಹಲೋ ಹಲೋ, ನೋಡು, ಆತರ ಬೇಜಾರ್ ಮಾಡ್ಕೊಂಬೇಡ. ನನ್ಗಿನ್ನು 42 ತುಂಬ 43 ಬಿದ್ದೈತೆ. ನಂಗೆ ಯಜಮಾನ್ರು ಸತ್ತೋಗೋರೆ. ಅಯ್ಯೋ, ನಮ್ಮ ಒಬ್ಬರಲ್ಲ ಗಂಡ್ರ ಬದುಕಿದ್ರು ಮಾಡ್ಲಿಲ್ವಲ್ಲ, ಬರೇ ಗಂಡ್ಸತ್ತೋದಾರ ಮಾಡ್ತಾರಲ್ಲ ಮೀನ್ಸು. ಇಲ್ಲಿಗೆ 100ನೇ ಒಂದೇಳು ಕಣಕ್ಕ ನೀನು ಗಂಡಿಲ್ದಾರ್ ಮಾಡಿರೋದು. ಏನಪ್ಪ? 100ನೇ ಒಂದೇಳು ನೀನು ಗಂಡಿಲ್ದಾರ್ ಮಾಡಿರೋದು. ಈಗ ಬರೇ ನನ್ ಗಂಡ್ಸತ್ತೋದ. ನೀವ್ ಏನಾಗಿ ಸತ್ತೋದಕ್ಕ? ಏನಾಗಿ ಸತ್ತೋದ? ನಾನು ಬಟ್ಟೆ ಹೋಗಿ ಕಸ ಗುಡ್ಸು ಅಡಿಗೆ ಮಾಡು ಅಂತ ಹೇಳ್ತಿದ್ದೆ. ಮಾಡಿ ಮಾಡಿ ಸುಸ್ತಾಗಿ ಫುಲ್ ಸಣ್ಣಗಾಗಿ ಸತ್ತೋಗ್ಬಿಟ್ಟ. ಅವ್ರ ಕೈ ಬಟ್ಟೆ ಹೊರಗೋಗ್ಸಿವ, ಅವನ ಕೈ ಬಟ್ಟೆ ಒಗ್ಸಿವೆ, ತಿಂಡಿ ಮಾಡಿಸಿವೆ, ಅಡಿಗೆ ಮಾಡಿ. ಅವನು ಅಂತಾರೆ ಗಂಡ ದೇವ್ರ ಸಮಾನ ಅಲ್ವರ. ದೇವ್ರಾದ್ರೆ ಏನು? ದೇವ್ರು ಮತ್ತೀಗ ನಮ್ಗೆ ತೊಂದ್ರೆ ಕೊಡಲ್ವಾ ರಾತ್ರಿ ಹೊತ್ತು? ಅದಕ್ಕೆ ಅಲ್ವ ಜನ ಪ್ರಪಂಚ ಗಂಡು ಹೆಣ್ಣು ಅಂತ ಮದುವೆ ಮಾಡೋದು. ಮತ್ತೆ ನೀನು ನಾನು ಆಗನ್ ಬಾ. ಅಲ್ಲ, ಒಬ್ಬರು ಮದುವೆ ಆದ್ಮೇಲೆ ಮಕ್ಳು ಮರಿ ಯಾವ ನಿಮ್ಗೆ? ಮಕ್ಳು ಮರಿ ಇದಾವೇನಕ್ಕ? 6 ಇದಾವೆ, ಇನ್ನೊಂದ್ ಮಾಡಿವಂತೆ ಬಾ ನೀನು. ನೀನ್ ಹೆಚ್ಚಾಗಿ ಕೊಟ್ಟು ಸೂಳೆ ಮುಂಡಲ್ಲ ನೀನ್. ನಾವು ನಿಮ್ಮ ಅಮ್ಮನ್ನ ಮಕ್ಳು ಮರಿ ನೋಡ್ಕೊಂಡು ಅವರೇ ಗಂಡ ಅಂತ ತಿಳ್ಕೊಂಡಿರು. ಇಂಥವೆಲ್ಲ ಮಾಡಬಾರ್ದು. ಅದರಿಂದಲೇ ಕೊರೋನಾ ಏಡ್ಸ್ಬಾರ್ದು ಬಂದು ನಿಮ್ಮಂತರು 100 ಜನ ಕಾಯಿಲೆ ತಂದಿಕ್ಕೋದು. ಈಗ ಮದ್ವೆ ಆಗ್ತೀಯ ಇಲ್ವೋ ನೀನ್ ಹೇಳು ನರಸಿಂಹ? ಇಲ್ಲ, ನಮ್ಗೆ ಮದುವೆ ಆಯ್ತಕ್ಕ. ಮದ್ವೆ ಆಗಿರ್ಲಿ, ಈಗ ಮದ್ವೆ ಆಗಿರ್ಲಿ, ಏನಿಲ್ಲ, ನಾವ್ ಹೋಗಿ ಎಲ್ಲಾನ ಮದ್ವೆ ಮಾಡ್ಕೊಳ್ಳೋಣ. ಹೆಂಗಸರು ಮಕ್ಳು ಕೆರ ಆಡ್ದು ಹೋಗ್ತಾರೆ. ನಮ್ಮ ಮನೆಗ್ ಬಟ್ಟೆ ಒಕ್ಕೊಂಡು ಇರಿವಂತೆ. ಬಟ್ಟೆನಾ ಒಕ್ಕೊಂಡು ಇರಿವಂತೆ ನಮ್ಮ ಮನೆಗೆ. ನಾನಾ? ನಿಮ್ ಬಟ್ಟೆ ಒಕ್ಕೊಂಡು ನಾನಿರ್ಬೇಕಾ? ಎಷ್ಟು ಆರ್ಡರ್ ಮಾಡಿ ಸೂಳೆ ಮುಂಡಲ್ಲ ಯಾಕೆ ಮುಂದೆ ಬಿಟ್ಟು ಮುಂದೆ ನಾನು ಮನೆಗೆ ನಾನು ಅಚ್ಚುಕಟ್ಟಾಗಿ ಎಲ್ಲಿ ಚೊಂಬಿಕ್ಕಿಯವ್ರು ಎಲ್ಲಿ ಪಾತ್ರೆ ಇಕ್ಕಿಯವ್ರು ಅನ್ನೋದು ನೋಡಿಲ್ಲ ನಾನು. ಈಗ ಅದಕ್ಕೆ ನೀನ್ ಗಂಡು ನಿಗಿರ್ಕೊಂಡು ಹೊಡೆದೇ ಇರೋದು. ನಿಮ್ಮ ಮಿಂಟ್ರಿ ಕೊಟ್ಟದ್ ಮುಂದೆ ನಮ್ಮ ಯಜಮಾನ್ರು ಇದ್ದಿದ್ರೆ ನಿನ್ಗೆ ಏನ್ ಮಾಡ್ತೀವ ಗೊತ್ತಾ? ಈಗ ಯಜಮಾನ್ ಫೋನ್ ಹಾಕಿರಲ್ವಾ? ನೀನ್ ಯಾವ ತಗೋಗಿವ ನೀನು? ನಮ್ಮ ಯಜಮಾನ್ರು ಇದ್ದಿದ್ರೆ ನಿನಗೆ ಈಗ ಸೂಟ್ ಮಾಡಿಸ್ಬಿಡ್ತಿದ್ದೆ. ನಿಮ್ಮ ಹಲೋ, ರಾಗಿ ಇಲ್ಲ, ಅಕ್ಕಿ ಇಲ್ಲ, ಇದು ಫುಲ್ಲಿ ತಗಲ್ಕೊಂಡ್ರಿ ಇವಳು ಅಲೆ. ಈಗ 2 ದಿನದಿಂದ ಹೆಂಗೋಯ್ತು ನನ್ನ ಜೀವ, ಮಾತ್ರ ನಿಂಗಿರಲ್ಲ. ಬೇಕಲ್ ನಂಬರ್ ಮಾಡಿದ್ರು ನೋಡಿ. ಬೇಕಿಲ್ ನಂಬರ್ಗಲ್ಲ, ನಂಬರ್ಗೆ ನನಗ್ ಸುಮ್ನೆ ಸಿಟ್ಟ ತುಸ್ಬೇಡ, ಗೊತ್ತಾಯ್ತಾ? ಈಗ ನೀನು ನನ್ ಜೀವನಾಂಶಕ್ಕೆ ಅದೇನ್ ಕೊಡ್ತೀಯ ಇಲ್ವೋ? ಕೊಡ್ತೀನಿ. ಯಾಕೆ ಇದು
ಅದನ್ನ ಅಲ್ಲ ಅದನ್ನ ಕೊಟ್ಟು ಸಾಕಾಗೈತಲ್ಲ, ಇನ್ನ ಏನ್ ಕೊಡ್ತೀಯ? ಎಲ್ಲೋ ಶಿವ ಅಂತ ಹೊರಟ್ನಲ್ಲ ಈಗ. ಇನ್ನ ಕೊಡ್ಬೇಕ ವಯಸ್ಸಾದ್ಮೇಲೂ? ನಮ್ ಕೈಲಿ ಆಗಲ್ಲಪ್ಪ, ನಮ್ ಕೈಲಿ ಆಗಲ್ಲ, ನಮ್ ವಯಸ್ಸಾಗೈತೆ, ನಮ್ ಕೈಲಿ ನೀರ್ ಕೊಡ್ ಕುಡಿಯಕ್ ಮಗ. ನಮ್ ಕೈಲಿ ಆಗಲ್ಲ. ಆಯ್ತವ, ನೀನ್ ಯಾರ ಕೈಗನ ಕೊಟ್ಕೋ, ಗೊತ್ತಾಯ್ತಾ? ನನಗ್ ಜೀವನಾಂಶಕ್ಕೆ ಏನ್ ಕೊಡ್ತೀಯ ಕೊಡು. ಜೀವನಾಂಶಕ್ಕೆ ಬರ್ಕ ಏನ್ ಬರ್ಕೋ ತರ್ಕ ಅವೆಲ್ಲ ಇಲ್ಲ. ಮುಚ್ಕೊಂಡ್ ಕೊಟ್ರೆ ಸರಿ, ಕಲ್ಪಟ್ಟಿ ಹಿಡ್ಕೊಂಡ್ ಮನೆ ತಗ ಬಂದ್ರೆ ನಾನು ನಿನ್ನಂತರ 150 ಜನ ನೋಡಿದ್ ಎಲ್ಲೆಲ್ಲ ಬಿದ್ ಬಂದ. ನಿನ್ಗೇನ್ ಲಾಸ್ಟ್ ನಿನ್ಗೆ ಅದು ಸಿಗಲ್ಲ. ನಿಂದು 2 ಅಡಿ 3 ಅಡಿ ಏನ್ ಕೊಟ್ಬಿಟ್ರೆ ಹಂಗ ಹೇಳ್ತೀಯ ಅಲ್ಲ. ನಮ್ ಮನೆಗೆ ನಮ್ಮನ್ನ ಯಾರು ಕೇಳಲ್ಲ. ಏನಂತ ನಿಮ್ ಮನೇಲಿ ಹೇಳಿದ್ರ ನಂತಕ್ ಬಾ ಅಂತ? ನಂತಕ್ ಬಾ ಅಂತ ಮನೇಲಿ ಹೇಳಿದ್ರ ನಿಂಗೆ? ಅವ್ರು ನಿಂದು ನೀನ್ ಯಾರು ನೀನು? ಎಲ್ಲ ನನಗೆಲ್ಲ ಇವ್ರು ಸಾಹೇಬ್ರೆಲ್ಲ ಹೇಳಿದ್ರು. ಅವ್ರು ಎಲ್ಲಿ ಹೇಳ್ತಾರ ಅಲ್ಲಿ ನಡಿ ನಾವು ಬರ್ತೀವಿ, ಅವು ಹಂಗೆ ಹಿಂಗೆ ಅಂತ ಎಲ್ಲಾ ಧೈರ್ಯ ಕೊಟ್ಟಿದ್ದಾರೆ. ಓ ನೋಡಪ್ಪ, ನನ್ ಸಂಸಾರ ನೀನ್ ನನ್ ಪಕ್ಕದಾಗ ಮನಿಕೊಂಡ್ಬೇಕಾರೆ ಅವ್ರು ನಿನ್ಗೆ ಹೇಳಿರ್ಲಿಲ್ಲ ಬಂದ್ ಮನಿಕೋ ಅಂತ, ಗೊತ್ತಾಯ್ತಾ? ಎಲ್ಲಿ ಮನೆ ಕಂಡಿರಿ ನಿಮ್ ಪಕ್ಕದಾಗೆ? ಎಲ್ಲಿ ಮನಿ ಕಂಡಿಲ್ಲ ಅಂತ ಕೇಳು. ಯಾಯ ತೋಪ ಕರ್ಕೊಂಡ್ ಹೋಗಿದ್ಯಾ, ಯಾಯ ತೋಟ ಸಾಲಿ ಕರ್ಕೊಂಡ್ ಹೋಗಿದ್ಯಾ, ಯಾಯ ಮನೆ ಕರ್ಕೊಂಡಿದ್ಯಾ, ಎಷ್ಟ್ ಲಾಡ್ಜಿ ಕರ್ಕೊಂಡ್ ಹೋಗಿದ್ಯಾ, ಗೊತ್ತಾಯ್ತಾ? ಮಗು ಆದ್ಮೇಲೆ ಎಲ್ಲಾನ ಕರ್ಕೊಂಡ್ ಹೋಗಿದ್ರೆ ಪೈರ್ ಹಾಕಕ್ಕೆ, ಕಳೆ ಕೀಳಕ್ಕೆ, ಆಮೇಲೆ ಹೊಲ ಕುಯ್ಯಕ್ಕೆ, ತೆನೆ ಕುಯ್ಯಕ್ಕೆ, ಹಿಂಗ ಕರ್ಕೊಂಡ್ ಹೋಗಿ ಕೆಲ್ಸ ಮಾಡಿಸಿ ಆದ್ಮೇಲೆ ಕೂಲಿ ಕೊಟ್ಟು ಅವ್ರ ಮನೆ ಕಳ್ಸಿದೀವಿ ನಾವು. ತೋಟ ಸಂದಿ ಕರ್ಕೊಂಡ್ ಹೋಗಿ ಅವೆಲ್ಲ ನಿನ್ಗೆ ಹೇಳಿಕೆ ಅದ. ನೀನು ಪೈರ್ ಹಾಕಕ್ಕೆ ಕಳೆ ಕೀಳಕ್ ಕರ್ಕೊಂಡ್ ಹೋಗಿಲ್ಲ ನನ್ನ, ನೀರ್ ಕರ್ಕೊಂಡ್ ಹೋಗಿದ್ದಿ. ನೀರ್ ಹಾಯ್ಸಕ್ ಕರ್ಕೊಂಡ್ ಹೋಗಿದ್ದಿದ್ ನೀನ್ ನನ್ನ. ನೀರ್ ಹಾಯ್ಸಕ್ ನಮ್ದು ನೀರು ಬೋರ್ ನಿಂತೋಗಿ ಅಲ್ಲೇ ಎಷ್ಟು 10 ವರ್ಷ ಆಯ್ತು, 11 ವರ್ಷ ಆಗ್ಲಿಲ್ಲ ಮಗ. ನಾನ್ ಹೇಳ್ತಿರೋದು ನಿಮ್ ಮನೆಗಿರೋ ಹೊಲ್ದಾಗಿರೋ ಬೋರ್ ಆಗಲ್ಲ. 2 ಬೋರ್ನು ಸುಮ್ಮನ ಆಗಿ ಹೋಗಿ ಎಲ್ಲ ತೆಂಗಿನ ಗಿಡ ಎಲ್ಲ ಗೋಳೆ ಹೊಡೆದ್ ನಿಂತವೆ. ನಾನ್ ಹೇಳ್ತಿರೋದು ನಿಮ್ ಹೊಲ್ದಾಗಿರೋ ಬೋರ್ ಅಲ್ಲ, ನಿನ್ ಬೋರಾಗಿ ಬರ್ತೈತಲ್ಲ ನೀರು, ಅದು ನಾನು ಹೊಲಕ್ ಹಾಯ್ಸಕ್ ಬಂದಿದ್ದಲ್ಲಪ್ಪ. ಅವಾಗ ಇದು ಈರುಳ್ಳಿ ಬೆಳ್ಳುಳ್ಳಿ ಕೂಗ್ತಾರಲ್ಲ ಹಂಗೆ ನಿಮ್ಮೂರ್ ಫಾರೆಸ್ಟ್ ಎಷ್ಟ್ ಸರಿ ಕರ್ಕೊಂಡ್ ಹೋಗಿದ್ಯಪ್ಪ? ಚಿನಾಲಿ ಹೇಳ್ತಿಂತೆ ನೀನು. ಚಿನ್ನಾಲಿ ಪನಾಲಿ ಅಂತ ಅನ್ಬೇಡ ನೋಡು, ನನ್ಗ್ ಸುಮ್ನೆ ಚಿನ್ನಾಲಿ ಪನಾಲಿ ಅಂತ ಅನ್ಬೇಡ. ಇನ್ನಂತ ಮುಂದೆ ಇನ್ನ ಬದುಕಿರೋದು ಹೆಚ್ಚು ಬದುಕಿ ನಿಮ್ಮಂತ ಬದುಕಿರೋದ್ರಿಂದಲೇ ಹಿಂಗೆ ಕೊರೋನಾ ಕಾಯಿಲೆ ಅಂತಿಂತ ಬರೋದು. ಕಾಯಿಲೆ ಕಸಾಬಿ ಬರೋದು ನಿಮ್ಮಂತರಿಂದಲೇ. ನೀನು ನಂಗ ಅವೆಲ್ಲ ಮಾತಾಡ್ಬೇಡ, ಗೊತ್ತಾಯ್ತಾ? ನನ್ಗೆ ಸುಮ್ನೆ ಜೀವನಾಂಶಕ್ಕೆ ಏನೈತೆ ಕೊಡು, ಇಲ್ಲ ಅಂತಂದ್ರೆ ಮುಚ್ಚೆ ಬಾಯಿ ಜಂಗ್ಲಾಲಿ ಬಿಲಾಲಿ, ಗೊತ್ತಾಯ್ತಾ? ನನಗವೆಲ್ಲ ಗೊತ್ತಿಲ್ಲ, ಸುಮ್ನೆ ಅಮಾಯಕರು ನಮ್ಮಂತಾರನ ನೀವು ಇದು ದೇವ್ರ ಶಾಪ, ನಿಮ್ಮನ್ನೇನು ಸುಮ್ನೆ ಬಿಡೋದಿಲ್ಲ. ಅಣಯ್ಯ ಯಪ್ಪ, ಏನವ ನೀನು ಸಾಪ ಗೀಪ ಅಂತ ನನಗೇನ್ ಎದುರಿಸ್ಬೇಡ ಕಣೋ ತಂದೆ ಪುಣ್ಯಾತ್ಮ. ಎಲ್ಲಿದ್ದ ನೀನು? ಏನೋ ನಾನ್ ಬಂದು ನಿನಗ್ ಜೀವನ ಮಾಡ್ಕೊಟ್ಬಿಡ್ತೀನಿ, ಗಂಡನ್ ಬಿಟ್ಬಿಡು, ಮಕ್ಳನ್ನ ಏನ್ ಮಾಡ್ಬೇಡ, ಒಂದ್ ಮಗು ಎತ್ಕೊಳು ನನ್ಗೆ, ನಾನ್ ನೀನ್ ಹೇಳ್ದಂಗ್ ಕೇಳ್ತೀನಿ, ನಿನ್ ರಾಣಿ ತರ ಸಾಕ್ತೀನಿ, ನಿನ್ಗೆ ಹಂಗ್ ಮಾಡ್ಬಿಡ್ತೀನಿ, ಇಷ್ಟಕ್ಕೆ ಬರ್ದ್ಬಿಡ್ತೀನಿ, ಇಷ್ಟು ಕಾಯಿ ತಂದ್ ಕೊಟ್ಬಿಡ್ತೀನಿ, ಇಷ್ಟು ಹುಳ್ಳಿಕಾಳು ತಂದ್ ಕೊಟ್ಬಿಡ್ತೀನಿ, ತಿಂಗಳ ಇಷ್ಟು ದುಡ್ಡು ಕೊಟ್ಬಿಡ್ತೀನಿ, ನಿಂಗ್ ಸೀರೆ ತಂದ್ ಕೊಡ್ತೀನಿ, ಬಳೆ ತಂದ್ ಕೊಡ್ತೀನಿ, ಅದನ್ ತಂದ್ ಕೊಡ್ತೀನಿ, ಇದನ್ ತಂದ್ ಕೊಡ್ತೀನಿ ಅಂತ ಹೇಳಿ 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 ಬಂದು 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 ಬಂದ್ ನಂತಕ್ ಬಂದು ಅವನಮ್ಮನ ಇರೋ ಒಡವೆ ಕಿತ್ಕೊಂಡೆ, ದುಡ್ಡು ಕಿತ್ಕೊಂಡೆ, ನನ್ನ ಹೆಸರಾಗಿ ಸೈಟು ಕಿತ್ಕೊಂಡೆ, ಮಾರ್ಕೊಂಡೆ, ಸೈಟು ಕಿತ್ಕೊಂಡೆ, ನನ್ನ ಹತ್ರ ದುಡ್ಡು ಇಸ್ಕೊಂಡೆ, ಆ ಒಡವೆನೂ ಇಸ್ಕೊಂಡೆ, ಆ ಸೈಟ್ ಇತ್ತು ಹೆಗ್ಗೆರತಾವ, ಆ ಸೈಟು ಮಾರ್ಸಿದ್ದು, ಅದು ದುಡ್ಡು ಇಸ್ಕೊಂಡೆ, ಎಲ್ಲ ನಿನ್ ಬಾಯಿಗೆ ಇಕ್ಕಿ ಇದು ಮಾಡ್ಕೊಂಡು ನಿಮ್ ಮನೆ ಉದ್ಧಾರ ಮಾಡ್ಕೊಂಡೆ, ನನ್ನ ಮನೆ ಹಾಳ್ ಮಾಡ್ಕೊಂಡೆ. ಓ ಏನ್ ಬೇಡ ಏಯ್ ಓ ಏನ್ ಬೇಡ ಕಣ
ನಿನ್ನಂತ ಅಲ್ಲೋ ಚಿಂಗ್ಲಿ ಅಲ್ಲೋ ನೋಡು ಯಾಕೋ ಬಾಯಿಗೆ ಲಕ್ಕು ಹೊಡೆದೈತನೋ ಹುಳ ಬಿದ್ದೈತನೋ ನಿನ್ಗೆ ಮೊದ್ಲು ಏನಂತಿದ್ದೋ ಲಲ್ಲಿ ಪುಟ್ಟ ನೀವೇ ಏನೋ ಮುಚ್ಚ ಬಾ ಬಿಪಿ ದಗಾರ್ ಮಾಡಿಸ್ಬೇಡ. ಲಲ್ಲಿ ನೀವೇ ಈಗ ಏನನ ಓಯ್ ಅಂತ ನಾಯಿ ಕದ್ರಂಗಲ್ಲ ಯಾಕೆ ಏನು ಇಲ್ವಲ್ಲ ಎಲ್ಲ ದೋಚ್ಕೊಂಡು ಎಲ್ಲ ನಮ್ಮ ಮನೆ ನುಣ್ಣು ತೆಗೆದು ಬಿಟ್ಟಲ್ಲ. ಏನ್ ಗೋಚಿದ್ ಯಾವ ನಿಮ್ ನೋಡಿಲ್ಲ ನನ್ಗೆ ಫೋನ್ ಮಾಡ್ತೀನಿ. ಏನ್ ಬಿಟ್ಟಿದ್ದೀಯ ನನ್ನ ಹತ್ರ ನೀನು ನೋಡಕ್ಕೆ ಏನೈತೋ ಇನ್ನೇನೈತೋ ನೋಡೋ ನಾನು ಒಬ್ಳಿದ್ದೀನಿ ನೋಡೋ ನನ್ನ ಯಾರ್ಗಾರ ಮಾರ್ಕೊಂಡ್ಬಿಡ್ತೀನೋ ನನ್ನ ಯಾರ್ಗನ್ನ ಮಾರ್ಬಿಟ್ಟಿ ಬಾರೋ ದುಡ್ಡು ತಗೊಂಡು ಬಾರೋ ಇನ್ನೊಂದಿಷ್ಟು ಮೂಗೊಂದು ಇಕ್ಕೊಂಡ್ಬಿಡೋಲೆ ಮೂಗೊಂದು ಇದನ್ನ ಕಿವಿಗೆ ಎರಡು ವಾಲೆ ಇಕ್ಕೊಂಡಿದ್ಯಾ ಮೂಗೊಂದು ಕಷ್ಟ ಬಿದ್ದು ದುಡ್ದಿರೋದ್ರಲ್ಲ ಚೆನ್ನಾಗಿ ಕಷ್ಟ ಅಂತಾನೆ ನೋಡು ಇಲ್ದಿದವೆಲ್ಲ ಮಾತಾಡಿದ್ರೆ ಹುಡಿಕೊಂಡು ಎತ್ಕೊಂಡು ಕೆರಿನ ಹೊಡ್ಬಿಡ್ತೀನಿ. ಶಿವ ಅಂತ ಎಲ್ಲ ಹೊರಟಿದೀನಿ ಯಾವತ್ತನ ಸಿಮೆಂಟ್ ಹೊತ್ತಿದ್ಯೇನೋ. ಹಲೋ ನಮಸ್ಕಾರ. ನಾವು ಒಂದು ಕವಡೆಯನ್ನು ಹಾಕಿ ನೋಡಿದ ಮೇಲೆ ನಿಮ್ಮ ಒಂದು ಭವಿಷ್ಯವನ್ನು ನಿಮ್ಮನಿಗೆ ಬಹಳ ತೊಂದರೆ ಆಗುತ್ತಿರುವುದುಂಟು. ನಿಮ್ಮ ಮಗನಾದವನಿಗೆ ತುಂಬಾ ಕಷ್ಟ ಬಂದಿದೆ, ನಿಮ್ಗೂ ದುಡ್ಡು ಕೊಡುತ್ತ ಅನ್ಕೊಂತವ್ರು ಯಾರು ಕೊಡ್ತಿಲ್ಲ ಅಲ್ವಾ? ನಿಮ್ಗೆ ನೀವು ಒಂದು ಸಣ್ಣ ದುಡ್ಡಿನ ವ್ಯವಹಾರನ್ನು ಮಾಡಿದ್ದೀರಿ ಜನಗಳ ಜೊತೆಗೆ. ಅವರು ನಿಮ್ಗೆ ಕೊಡ್ಬೇಕಾದ ದುಡ್ಡನ್ನು ಕೊಡ್ತಿಲ್ಲ ಸಕಾಲಕ್ಕೆ. ನೀವು ಗೊತ್ತಾಗಲ್ಲ ಯಾರು, ನಾವು ಆಮೇಲೆ ನಮ್ ಪರಿಚಯ ಮಾಡ್ಕೊಡ್ತೀವಿ. ನಿಮಗೆ ದುಡ್ಡು ಕೊಡ್ತಾ ಇರ್ಬೇಕಾದ್ರೆ ನೀವು ಕೊಟ್ಟಿರತಕ್ಕಂತ ವ್ಯವಹಾರದವರು ಯಾರು ವಾಪಸ್ ಕೊಡ್ತಾ ಇಲ್ಲ ಅಲ್ವಾ? ನಿಮ್ ಮನೆಯಲ್ಲಿ ಬರೀ ಕಿರುಕುಳ, ಮನೆಯಲ್ಲಿ ಬೈಗುಳ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಸುಮ್ನೆ 4 ಜನ ನೋಡ್ತಾರೆ ಅಂತ ಅವ್ರ ಮುಂದೆ ಜೋಕಾಗಿ ಓಡಾಡ್ತೀರಾ. ನಿಮ್ಮ ದುಃಖ ನಿಮ್ಮ ಮನಸ್ಸಿನಲ್ಲಿದೆ, ಅದು ಯಾರ ಕೈಲಿ ಹೇಳ್ಕೊಳಕ್ ಆಗ್ತಾ ಇಲ್ಲ ಅಲ್ವಾ? ನಿಮ್ಮ ಕಷ್ಟ ದೇವ್ರಿಗೆ ಮುಡ್ತಾ ಇದೆ. ದೇವ್ರೇ ಮಂಜುನಾಥ, ವೆಂಕಟರಮಣ, ಗೋವಿಂದ ನಿನ್ನ ಸನ್ನಿಧಾನಕ್ಕೆ ಬಂದಲ್ಲಪ್ಪ, ಯಾಕಪ್ಪ ಅಂತ ಕಷ್ಟ ಕೊಟ್ಟೆ ಅಂತ ನೀನ್ ದೇವರಲ್ಲಿ ಬೇಡ್ಕೊಂತ ಇದ್ಯಾ ಅಲ್ವಾ? ಖಂಡಿತ ಸ್ವಾಮಿ. ಆದ್ರೆ ಜನಗಳು ಏನು, ನಿಮ್ಮ ಹೆಸರು? ನನ್ನ ಹೆಸರು BN ನರಸಿಂಹರಾಜು ಅವರು ಏನು ದೊಡ್ಡ ವ್ಯವಹಾರಸ್ಥರು, ದುಡ್ಡು ಕಾಸು ಇದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಇದ್ ಮಾಡ್ತಾರೆ. ಸುಮ್ನೆ ಜನಗಳು ನೋಡ್ಕೊಳೋರು ಏನು, ನರಸಿಂಹ ದೊಡ್ಡ ವ್ಯವಹಾರ ಮಾಡ್ತಾನೆ, ದುಡ್ಡು ಕಾಸಲ್ಲಿ ಚೆನ್ನಾಗಿದೆ, ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ತಾನೆ ಅನ್ಕೊಂಡಿದ್ದಾರೆ. ನೀವು ಬೆಳಿಗ್ಗೆ ಎದ್ರೆ ರಕ್ತ ಬರ್ತಾ ಇದೆ ಕಣ್ಣಲ್ಲಿ, ನಿಮ್ಗೆ ನೀರೆಲ್ಲ ರಕ್ತ ಬರ್ತಾ ಇದೆ. ಏನಪ್ಪಾ ಇಷ್ಟು ದುಡ್ಡು ಬಂಡವಾಳ ಹಾಕೊಟ್ಟಿದ್ದೀನಲ್ಲಪ್ಪ, ಹೋಯ್ತಲ್ಲಪ್ಪ, ಯಾರೋ ಕೊಡ್ತಾ ಇಲ್ವಲ್ಲ ದೇವ್ರೇ, ಮಂಜುನಾಥ, ವೆಂಕಟರಮಣ, ಸಿಗಂದೂರು, ಚೌಡೇಶ್ವರಿ ಅಂತ ಕೈ ಮುಗಿತಾ ಇದ್ದೀರಾ ಡೈಲಿ ಅಲ್ವಾ? ಇದಕ್ಕೆ ನಾವೆಲ್ಲ ಪರಿಹಾರ ಮಾಡ್ಕೊಡ್ತೀವಿ. ಪರಿಹಾರ ಇದೆ, ನಮ್ಮಲ್ಲಿ ಪರಿಹಾರ ಇದೆ. 1 ನಿಮಿಷ ತಡೀರಿ ಹಂಗೇನೆ, 1 ನಿಮಿಷ ಕವಡೆ ಹಾಕ್ತಾ ಇದ್ದೀನಿ. 2 ಇನ್ನೊಂದ್ಸರಿ ಹಾಕಿ, 2 2 4 4 3 9 4 3 7 7 3 10 10 10 20 21 ಬಂದಿದೆ. ನಿಮ್ಗೆ ಏನ್ ಗೊತ್ತಾ, ಏನು ಆಗಿಲ್ಲ. ನಿಮ್ಗೆ ಜನಗಳು ತುಂಬಾ ಕೈ ಕೊಟ್ಟಿದ್ದಾರೆ. ಸ್ವಾಮಿ ಕರೆಕ್ಟ್. ಮೊನ್ನೆ ಅಮಾವಾಸ್ಯೆ ದಿನ ಬಾರಿ ರಾಂಗ್ ಆಯ್ತು ನನ್ಗೆ. ಇಲ್ಲಿ ಏನಾಗಿದೆ ಗೊತ್ತಾ, ಒಂದು ಹೆಣ್ಣು ಸೇರ್ಕೊಂಡು ನಿಮ್ಗೆ ಇನ್ನೊಬ್ಬನ ಜೊತೆ ಸೇರ್ಕೊಂಡು ನಿಮ್ಮಲ್ಲಿ ಇರತಂತ ದುಡ್ಡು ಕಸಿಬೇಕು, ನಿಮ್ಗೆ ಎದುರಿಸಿ ನಿಮ್ಮ ಹತ್ರ ದುಡ್ಡು ಕೀಳ್ಬೇಕು ಅಂತ ಹೇಳಿ ನಿಮ್ಗೆ ಮಾಟ ಮಂತ್ರ ಪ್ರತಿ ಅಮಾವಾಸ್ಯೆಯಿಂದ ಒಂದು ಹೆಚ್ಚು ಕಮ್ಮಿ 6 ತಿಂಗಳಿಂದ ನಿಮ್ ಮೇಲೆ ತುಂಬಾ ಪ್ರಯೋಗ ಮಾಡ್ತಾ ಇದ್ದಾಳೆ. ಏನಂತ, ನಿಮ್ಮ ಹತ್ರ ಹೆಂಗಾನ ಮಾಡಿ ದುಡ್ಡು ಕೀಳ್ಬೇಕು ಅಂತ. ಇದು ಹೊರಗಡೆ ಒಳಗಡೆ ಸ್ವಾಮಿ, ಸಂಬಂಧನ ಯಾವ್ದು ಸ್ವಾಮಿ? ತಡಿಯಪ್ಪ 1 ನಿಮಿಷ ಹಂಗೆ ಕವಡೆ ಹಾಕ್ತಾ ಇದ್ದೀನಿ. ಆಯ್ತು. ವೃಶ್ಚಿಕ ರಾಶಿ. ಗೊತ್ತಾಯ್ತು. ನರಸಿಂಹರಾಜ್ ಅಂದ್ರೆ ವೃಶ್ಚಿಕ ರಾಶಿನೇ. 2 4 6 6 2 8 8 8 16 16 2
18 ಬಂದಿದೆ. ಹೊರಗಿನವ್ರು ಅಂತ ಅಂದ್ರೆ ನೀವ್ ಯಾವಾಗ್ಲೂ ಮುಂಚೆ ಕುಡಿತಾ ಇದ್ರಾ, ಡ್ರಿಂಕ್ಸ್ ಮಾಡ್ತಾ ಇದ್ರಾ? ಇಲ್ಲ, ಇವತ್ತೇನಿಲ್ಲ, ಅಲ್ಲೇ ಇವತ್ತಿಗೆ 4-5 ದಿನ ಸೂತ್ಕಾಗಿ. ರೇ ಸ್ವಾಮಿ, ಸೂತ್ಕ ಅಲ್ಲ ನಾ ಕೇಳಿದ್ದು. ಡ್ರಿಂಕ್ಸ್ ಮೊದ್ಲು ಕುಡಿತಾ ಇದ್ರಾ? ನಾವು ಅದೇ ಇದು ಎಣ್ಣೆ ಕುಡಿದ್ವಿ. ಮಾಲೆ 5-6 ವರ್ಷದಿಂದ ಕುಡಿತಿದ್ದೆ. ನೋಡಿ, ಅವಾಗ ಕುಡಿಬೇಕಾದ್ರೆ ಒಂದ್ ಎಣ್ಣಿನ ಸಹವಾಸ ಮಾಡ್ಬಿಟ್ಟಿದ್ದೀರ ನೀವು. ಆ ಕುಡಿಬೇಕಾದ್ರೆ ಕುಡಿಯೋ ಚಟದಲ್ಲಿ ಯಾವ್ದೋ ಒಂದ್ ಎಣ್ಣಿನ ಸಹವಾಸ ಮಾಡಿದೀರಾ. ಆ ಹೆಣ್ಣು ಈಗ ನೀನ್ ಚೆನ್ನಾಗಿರೋದಕ್ಕೆ ಸಹಿಸ್ತಾ ಇಲ್ಲ. ಅವ್ರ ಹೆಸರು ಏನ್ ಗೊತ್ತಾ? 3 ಅಕ್ಷರದಿಂದ ಬರುತ್ತೆ. ನಿಮ್ಗೆ 3 ಅಕ್ಷರದಿಂದ ಯಾರನ್ನ ತೊಂದರೆ ಕೊಡ್ತಾ ಇದಾರೆ ಹೆಂಗಸರು? ಅದೇ ಇದು ಸಿಕಂದೂರು ಮೂರ್ನಾಮದ ಗಂಡ್ರೇವ್ರು. ರೇ, ನಿಮ್ಗೆ ಫೋನ್ ಮಾಡಿ ಅದು ಇದು ಟಾರ್ಚರ್ ಕೊಡೋದು 3 ಅಕ್ಷರದ ಹೆಂಗಸರು. ಯಾರನ್ನ ತೊಂದರೆ ಕೊಡ್ತಾ ಇದಾರೆ 3 ಅಕ್ಷರದವ್ರು. 3 ಲಕ್ಷ ಅದೇ ಅಗಲಗುಂಟೆ ಪಾಳ್ಯದಲ್ಲಿ ಕೊಟ್ಟಿದ್ದೀನಿ. ರೇ, 3 ಲಕ್ಷ ಅಲ್ಲ ಕಣ್ರಿ. ಜೋರಾಗಿ ಹೇಳಿ, ಕೇಳ್ಸಲ್ಲ. 3 ಅಕ್ಷರದವರು ಹೆಂಗಸರು ಯಾರನ್ನ ಫೋನ್ ಮಾಡಿ ತೊಂದರೆ ಕೊಡ್ತಾ ಇದಾರ ನಿಮ್ಗೆ. 3 ಅಕ್ಷರ. 3 ಅಕ್ಷರ. 3 ಅಕ್ಷರ. 1 2 3. 3 ಅಂತಂದ್ರೆ 3 ಅಕ್ಷರ. 3 ಅಕ್ಷರದವ್ರು ಬಂದಿರುತ್ತವ್ರ ಹೆಸರು. ಅದೇ ಕನ್ನಡ ಮಾತ್ರ ಬರೋದು ಅಷ್ಟೇ, ಇನ್ನೇನು ಬರಲ್ಲ. ಕನ್ನಡದಲ್ಲಿ 3 ಅಕ್ಷರದವ್ರು ಯಾರನ್ನ ತೊಂದರೆ ಕೊಡ್ತಾ ಇದಾರಾ? ನಿಮ್ಗೆ ಗೊತ್ತಾಗಲ್ಲ ಸ್ವಾಮಿ, 3 ಅಕ್ಷರ ಅಂದ್ರೆ ಏನ್ ಹೇಳಿ, ಹಂಗಂದ್ರೆ ಏನು ಸ್ವಾಮಿ? ಅವ್ರ ಹೆಸರು, ಈಗ ನಿಮ್ ಹೆಸರು ನರಸಿಂಹರಾಜು. ಗೊತ್ತಾಯ್ತು ಸ್ವಾಮಿ. ಮವ್ವ ಇಲ್ಲ, ಅವ್ರು ತೊಂದರೆ ಕೊಡ್ತಾ ಇದಾರ ನಿಮ್ಗೆ? ಬೈತಾರೆ, ಎಲ್ಲ ಇರೋದೆಲ್ಲ ಹಾಳು ಮಾಡ್ದೆಲ್ಲ ಮೆಂಟಿ ಹುಟ್ಟಿದ್ದು ನನ್ ಮಗನೇ ಅಂತಾನೆ ಇಂತಾನೆ ಅಂತ ಬೈತೈತೆ ನಮ್ಮವ್ವ. ಪಾರ್ವತಿ ಅನ್ನೋರು ನಿಮ್ಗೆ ತೊಂದರೆ ಕೊಟ್ಟಿಲ್ಲ. ಇನ್ನೊಂದ್ ಹೆಸರು ಹೇಳ್ರಿ, ಇನ್ನೊಬ್ರು ಯಾರೋ ತೊಂದರೆ ಕೊಡ್ತಾರೆ, ಜ್ಞಾಪನಿಸ್ಕೊಳ್ಳಿ. ಇನ್ನೊಂದು ಗೊಲ್ರಟ್ಟಿ ಲಕ್ಷ್ಮಮ್ಮ. ಇಲ್ಲ, ಅವರು ಅಲ್ಲ, ಅವರು ತೊಂದರೆ ಕೊಡ್ತಾ ಇಲ್ಲ ನಿಮ್ಗೆ. ಅವ್ರೇನು ಮಾಟ ಮಂತ್ರ ಮಾಡ್ಸಿಲ್ಲ. ಇನ್ನೊಬ್ರು ಜಾಸ್ತಿ ಯಾರು ನಿಮ್ಗೆ ಜಾಸ್ತಿ ತೊಂದರೆ ಕೊಡ್ತಾ ಇದಾರೆ ಅವರು. ಇವರಲ್ಲ, ಅದೇ ಲಲಿತಾ. ನೋಡಿ ಲಲಿತಾ. ನೋಡಿ ಅವರು ಲಲಿತಾ ಅಲ್ಲ, ಲಲಿತಾ. ಎಲ್ಲಿ ಅಂತಾರೆ ಲಲಿತಾ ಅಂತ. ನೋಡಿ, ಅವರು ಮೊನ್ನೆ ಅಮಾವಾಸ್ಯೆಯಲ್ಲಿ 2 ಹಂದಿ ಕುಯ್ದು ನಿಮಗೆ ಮಾಡಿಸಿದ್ದಾರೆ. ಮೊನ್ನೆ ಅಮಾವಾಸ್ಯೆ ಗಾಢವಾಗಿ ಮಾಡಿಸಿದ್ದಾರೆ. ಇಲ್ಲ, ಇದು ಗುರುವಾರದಿಂದ ತಗೊಂಡಿದ್ದೀನಿ ನಾನು ಹಂದಿ ಮಟನ್ನು. ರೇ ಸ್ವಾಮಿ, ಅವರು ಮೊನ್ನೆ ಅಮಾವಾಸ್ಯೆ ಆಯ್ತಲ್ಲ, ಆ ಅಮಾವಾಸ್ಯೆಗೆ 2 ಹಂದಿ ತನ ಕುಯ್ದ್ಬಿಟ್ಟು ನಿಮ್ ಹೆಸರು ಮೇಲೆ ಮಾಡಿಸ್ಬಿಟ್ಟಿದ್ದಾರೆ. ಬಸ್ಗಳು ಬೇರೆ ಓಡಾಡ್ತದೆ, ಇದು ಕೇಳಲ್ಲ. ಹಲೋ, ಬಸ್ ಆರನ್ ಮಾಡ್ದೈತಲ್ರಿ, ಕೇಳ. ಇದು ನಾವು ಹಲೋ, ಏನ್ ಮಾಡ್ತಿದ್ದೀರಾ? ಏನು ಇಲ್ಲ, ಇದು ಪ್ರಾಕ್ಟೀಸ್ ಬುಗುನಳ್ಳಿ ಬಂದೆ ಸ್ವಾಮಿ ಈಗ. ಹೌದಾ? ಇನ್ನೇನು ಸಮಾಚಾರ? ಚೆನ್ನಾಗಿದ್ದೀರಾ? ಆರಾಮಾಗಿದ್ದೀರಾ? ಏನ್ ಆರಾಮು, ಏನಿದು ನೀವ್ಯಾರು ಗೊತ್ತಾಗ್ಲಿಲ್ಲ. ಆರೋಗ್ಯ ಅಣ್ಣ, ನಾನ್ ರಂಗಸ್ವಾಮಿ ಅಣ್ಣ. ಆರೋಗ್ಯ ಇನ್ನೇನ್ ಮಾಮೂಲಿ, ಅದೇ ಇನ್ನೇನ್ ಆರೋಗ್ಯ ಏನಣ್ಣ ಮಾಮೂಲಿ, ನಿಮ್ಗೆ ಇದ್ದೇ ಇರುತ್ತೆ. BP ಶುಗರ್ ಅದ್ ಮಾಮೂಲಿ ಇದ್ದೇ ಇರುತ್ತೆ, ಎಲ್ಲ ಮನುಷ್ಯರಿಗೂ. ಎಲ್ಲಾರ ಮನ್ಸಿಗೂ. ಆಮೇಲೆ ಗ್ಯಾಸ್ಟ್ರಿಕ್ ಜಾಸ್ತಿ. ಗ್ಯಾಸ್ಟ್ರಿಕ್ ಏನ್ ಅಷ್ಟು ಇಲ್ಲ, ಯಾವಾಗ ಒಂದೊಂದ್ ಟೈಮು ಇಲ್ಲ ಬಿಡೋಣ, ಹಿಂದೆ ಮುಂದೆ ಇದ್ರೆ ಅಂತ ಕಿತ್ಕಂತಾನೆ ಇರ್ತೈತೆ ಯಾವಾಗ್ಲೂ. ನೀವ್ ನೋಡ್ಬೇಕು, ಆ ಗಣೇಶ ಇದ್ದಂಗ ಅಷ್ಟಪ್ಪ ಇದ್ದೀರಾ, ಹೊಟ್ಟೆ ಅಷ್ಟಪ್ಪ, ತಿಕ್ಕ ಇಷ್ಟಪ್ಪ, ಹಿಂದ್ಗಡೆ ಮುಂದ್ಗಡೆ ಅಷ್ಟಪ್ಪ ಹೊಟ್ಟೆ, ತಿಕ್ಕ ಹಿಂದ್ಗಡೆ ಇಷ್ಟಪ್ಪ. ಬರ್ತಾ ಇರದ ಗ್ಯಾಸ್ಟ್ರಿಕ್ ನಿಮ್ಗೆ. ಇದು ಎಷ್ಟು ವರ್ಷದಿಂದ ಸಾಕಿದ್ದೆ ನನ್ನ ನೀನು? ಇದು ಅಷ್ಟಪ್ಪ ಹೊಟ್ಟೆ ಇಷ್ಟಪ್ಪ ತಿಕ್ಕ ಮಾಡ್ಕೊಳಕ್ ಎಷ್ಟು ವರ್ಷದಿಂದ ಸಾಕಿದ್ದೆ ನನ್ನ? ಸಾಕಕ್ ಯಾಕೆ ಹೋಗೋಣ, ಹೋಗೋಣ. ನೀವು ಯಾರಿಗ್ ಫೋನ್ ಮಾಡಿರೋದು? ನರಸಿಂಹರಾಜಣ್ಣ, ಬಳ್ಳಾಪುರ. ನಾನು ಅವ್ರ ಅಭಿಮಾನಿ. ಅಲ್ಲ ಅಭಿಮಾನಿ ಅವ್ರೆ, ಇದು ಏನ್ ಹಿಂಗ್ ಮಾತಾಡ್ತೀರಾ ಅಂತ? ಏನ ಹೊಟ್ಟೆ ಊರಿನ ಅಥವಾ ಹೊಟ್ಟೆ ಉರಿ ಅಲ್ಲ, ಮನುಷ್ಯನಾಗ ಒಂದ್ ಸಾಮಾನ್ ದಪ್ಪ ಆಗ್ಬೇಕಾದ್ರೂ ಪುಣ್ಯ ಮಾಡಿರ್ಬೇಕು.
ಅಷ್ಟು ಸುಲಭ ಯಾವ ಸಾಮಾನು ದಪ್ಪ ಆಗಲ್ಲ. ಈಗ ನಿನ್ ಹೊಟ್ಟೆ ದಪ್ಪ ಆಗೈತೆ, ನನ್ ಬಂದ್ರೆ ಆಗುತ್ತಾ? ನಿನ್ ತಿಕ್ಕ ದಪ್ಪಕೈತೆ, ನಿನ್ ತಿಕ್ಕ ಅಷ್ಟು ದಪ್ಪಿರತ್ತೆ. ಅವನು ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕ್ಬಿಟ್ಟು ನಿನ್ಗೆ ಆಮೇಲೆ ತಲೆಗೆ ಇದಾಕ್ಬಿಟ್ಟು ಒಂದ್ ಹುಡುಗಿ ಹಂಗ್ ಸುಮ್ನೆ ಕಳಿಸ್ಬಿಟ್ರೆ ಯಾರನ್ನ ಹಿಡ್ಕೊಂಡು ರೇಪ್ ಮಾಡ್ಬಿಡ್ತಾರ ಅಷ್ಟೇ ನಿಂಗೆ, ಯಾರ ಆಂಟಿ ಅಂತ. ಆಯ್ತು ಅಭಿಮಾನಿ ಅವ್ರೆ, ಇದು ಏನಾಗಿ ಹೋಗ್ಲಿ ಬಿಡಿ. ನಮಗೆ ಕೊಟ್ರ ದೇವ್ರು ನಿಮಗೆ ಕೊಟ್ಟವನೆ, ನಿಮಗೆ ಕೊಟ್ಟವನೆ ಅಣ್ಣ. ಈಗ ಬಿಡಿ ಅಭಿಮಾನಿ ಅವ್ರೆ. ಅಲ್ಲಣ್ಣ, ಈಗ ನಂದ್ ಹೊಟ್ಟೆ ಅಷ್ಟಪ್ಪ ಆಗು ಅಂತಂದ್ರೆ ಯಾಕೇತ ಬಿಡಿ, ಅದು ಅಲ್ಲ ಭಗವಂತಂದು, ನಮ್ದೇನೈತೆ. ಅಲ್ಲಣ್ಣ, ಭಗವಂತಂದ್ರ ಈಗ ನಿಮಗೆ ನಾವು ತಿನ್ನಕ್ಕಾಗುತ್ತೆ? ಬೆಳಗ್ಗೆ ಸಾಯಂಕಾಲ 3 ಹೊತ್ತು ಮಟನ್ ಚಿಕನ್ ತಿನ್ನಕ್ಕಾಗುತ್ತೆ ಅಣ್ಣ? ಎಲ್ಲಿ 3 ಹೊತ್ತು ತಿನ್ನಕ್ ಹೋಗ್ತಾರ ಸ್ವಾಮಿ? ನಾವೇನ ಶ್ರೀಮಂತರ 3 ಹೊತ್ತು ತಿನ್ನಕ್ಕೆ? ಅದು ಯಾವ್ದನ ಫ್ಯಾಕ್ಟ್ರಿ ಐತ ಅಥವಾ ಯಾವ್ದನ 100 ಎಕರೆ ಜಮೀನು ಅಡಿಕೆ ತೋಟ ಐತ್ರ ನಮ್ದು ದಿನ ತಿನ್ನಕ್ಕೆ? ಇದೇನಣ್ಣ ಹಿಂಗ್ ಮಾತಾಡ್ಬಿಟ್ರಿ ನೀವು? ಅಣ್ಣ 100 ಎಕರೆ ಜಮೀನ್ ಇದ್ದಾರೆ ಇದೆಲ್ಲ. ನೀವು ಶ್ರೀಮಂತ್ರೆ, ನೀವು ಎಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡಿದೀರಾ ಅಲ್ವಾ? ಅಪ್ಪ ಯಾಕೆ ಹಿಂಗಾಯ್ತು ಹೊಟ್ಟೆ ಅಲ್ವಾ? ಅಭಿಮಾನಿಗೆ ಇವ್ರೆ ಅಣ್ಣ ಎಲ್ಲಿದ್ಯಣ್ಣ? ನಾನು ಇಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೆ, ಆಗ್ಲೇ ಈಗ ಬಂದೆ. ನೀನ್ ಬರೋಣ ಅಂತ ಹೊರಟಿದ್ದೀನಿ. ಯಾಕೆ? ಏನೋ ಚೂರು ಲೇಟ್ ಆಯ್ತು, ಅಮ್ಮ ನೋಡ್ಕೊಂಡು ಬರೋಣ ಅಂತ ಬಂದೆ. ಗಾಡಿ ಲೇಟ್ ಆಯ್ತು. ಎಮ್ಗೊತ್ತೂರು ಗೊತ್ತಿದ್ದೆ, ಎಮ್ಗೊತ್ತೂರು ನೋಡ್ತೀನಿ ಬರೋಣ. ನಾನೇ ಕಣ ಲಕ್ಷ್ಮೀ ದೇವಿನೇ ಮಾತಾಡ್ತಿರೋದು. ಹೇಳಕ್ಕ ಏನು? ಎಲ್ಲಣ್ಣ ಏಟ್ ಮಾಡಿ ಹೋದಾರ ತಿರ್ಗಾ ಬರ್ಲಿಲ್ವ, ಅದಕ್ಕೆ ನಾನೇ ಮಾಡ್ದೆ ಅಣ್ಣ. ಏನ್ ಏಟ? ನಿನ್ನ ಗಾಡಿ ಗುದ್ದಿದ್ದಲ್ಲಪ್ಪ. ನೀನೇ ಲಕ್ಷ್ಮೀದೇವಮ್ಮ ಅಂದ್ರೆ? ಯಾರಣ್ಣ? ಗಾಡಿ ಏಟ್ ಆಯ್ತು ಅಲ್ಲ ನಿಮ್ ಇದು? ಅದೇ ಏಟ್ ಆಗಿತ್ತು, ನೀನ್ ಬಂದ ಕಡೆಯಿಂದಲ್ಲ ಬಸ್ ಮರ್ಯಾಗ ಬಂದು ಗುದ್ದಲ್ಲಪ್ಪ ನೆನ್ನೆ MRP ಮುಂದೆ. ನಾನು ಗುದ್ದಬೇಕಾಗಿ ಕೂತೀನಕ್ಕ. ಅದು ಬಸ್ ಬಂತಲ್ಲ, ಬಸ್ ಮರ್ಯಾಗ ನಾನು ಗಾಡಿ 8-9 ಸಾವಿರ ಗಾಡಿ ನಮ್ದು ಎಲ್ಲ ರೆಡಿ ಮಾಡ್ತೀನಿ. ಅಯ್ಯ ನಿನ್ ಗಾಡಿ ಇವತ್ತಿಲ್ಲ ನಾಳೆಗೆ ರೆಡಿ ಮಾಡಿಸ್ಕೊಂಬತ್ಕಣ. ಇಲ್ಲಿ ಮಂಡಿಯಿಂದ ಮೇಲೆ ಐತಲ್ಲ. ಮಂಡಿಯಿಂದ ಮೇಲೆ? ಅಲ್ಲಿ ಎಷ್ಟು ಏಟ್ ಬಿದ್ದೈತೆ ಗೊತ್ತಾ? ಅಲ್ಲಿ ನನಗೆ ಮಂಡಿಯಿಂದ ಕೆಳಗೆ ಕೂತಿರೋದು. ಇಲ್ಲಿ ಎದುರು ಒಂಚೂರು ಅಷ್ಟೇ, ನನಗೇನು ಜಾಸ್ತಿ ಏಟ ಇಲ್ಲ. ನನಗೆ ಮಂಡಿಯಿಂದ ಮೇಲ್ಗಡೆ ತೊಡೆ ಐತಲ್ಲ. ಆಯ್ತು, ಕಟ್ ಮಾಡು ನೀವು. ಹಲೋ ಅಣ್ಣ, ಏಟ್ ಬಿದ್ದೈತೆ ಕಣ, ಅದಕ್ಕೆ ಮಂತಕ್ಕೆ ಬರ್ಲಿ. ಎಲ್ಲಿದ್ದೀರಾ? ನಾನೀಗ ಅಗುಂಟಪಾಳ್ಯ. ಅಲ್ಲ ಅಳಿ ಅಂದ್ರೆ ನೀವೇನು ಒಂದ್ ಫೋನ್ ಮಾಡ್ರೆ ಫೋನ್ ರಿಸೀವ್ ಮಾಡಲ್ಲ, ಏನಿಲ್ಲ, ಒಂದ್ ಫೋನ್ ಮಾಡಲ್ಲ, ಏನಿಲ್ಲ. ನನ್ ಮಗಳು ಹೆಂಗವಳೆ ಏನು ಎತ್ತ ಅಂತ ಮದುವೆ ಮಾಡಿ ಕೊಟ್ವಲ್ಲ ಮೊನ್ನೆ. ಬಂದ್ 6 ತಿಂಗಳಾಯ್ತು ನೀವು ಪ್ರಸ್ತಾವ ಮಾಡಿ ಕೊಟ್ಟು ಹೋದ್ಮೇಲೆ ಯಾಕೆ ನೀವು ಒಂದ್ ಫೋನು ಮಾಡಲ್ಲ, ಏನು ಇಲ್ಲ. ನಮ್ ಮಗಳು ಹೆಂಗೋಳೋ, ಬೋಗಳೋ, ಬತ್ಕೊಳ್ಳೋ, ಬಸ್ರಿನೋ, ಬಾಣ್ತಿನೋ, ಅಲ್ಲೇ ಮಕ್ಳು ಎಷ್ಟ್ ಜನ ಆದ್ವು ಅಂತ 6 ತಿಂಗಳಾಯ್ತಲ್ಲ ಮದುವೆ ಮಾಡ್ಕೊಟ್ಟು. ಎಷ್ಟ್ ಜನ ಮಕ್ಳು, ಏನು, ಯಾವ ಸ್ಕೂಲ್ಗೆ ಹೋಗ್ತಾವೆ, ಯಾವ ಇಲ್ಲ, ಏನ್ ಹೆಸರಿಕ್ಕಿದ್ದೀರಾ ಅಂತ ಏನಾನ ಹೇಳ್ತೀರಾ ನೀವು? ಏನು ಹೇಳಲ್ವಲ್ಲ ಅಳಿ ಅಂದ್ರೆ. ಯಾಕೆ ಅಳಿ ಅಂದ್ರೆ ನೀವ್ ಈ ತರ ನಮ್ಮ ಮೇಲೆ ಕೋಪ? ನಾನು ನರ್ಸಿಂಹರಾಜು ಅಕ್ಕರೆ, ಯಾವ ಹೊಳಿ ಅಂದಿರು ಇಲ್ಲ. ನಮ್ಗೆ ಅಲ್ಲೇ ಮದುವೆ ಆಗಿ ಮಕ್ಳಿಗೆ ಮದುವೆ ಮಾಡಿದ್ದೀವಿ. ನಾವು ಹೊಳಿಯರಲ್ಲ. ಅಳಿ ಅಂದ್ರು? ಅಳಿಯಂದಿರಲ್ಲ, ಯಾರು ಬ್ಯಾಕ್ ಮಾಡಿದ್ರು. ನಂದೇ ಅಲ್ಲಿ ಎಲ್ಲ ಇದು ಸೋಳಿ ಪಳಿ ಮಳೆ ಮದುವೆ ದುಡ್ಡು ಈ ಹೆಚ್ಚಾಗಿತ್ತು. ಮಗಳು ಮದುವೆ ಮಾಡ್ಬೇಕು. ಅಲ್ಲ ಅಳಿ ಅಂದ್ರೆ ನೀವು ಮಗಳಿಗೆ ಮಿಂಡ್ರ ಕಾಟ ಅನ್ನಂಗೆ ನಾನೀಗ ಮದುವೆ ಮಾಡೋಣ, ಮದುವೆ ಆಗೋಣ. ನರಸಿಂಹರಾಜು ಬಳ್ಳಾಪುರ ಲೇಟ್ ನರಸಿಯಪ್ಪ, ಬುಗುನಹಳ್ಳಿ ಪೋಸ್ಟ್, ತುಮಕೂರು ತಾಲೂಕ್, ತುಮಕೂರು ಜಿಲ್ಲೆ. ಕಿವಿಗೆ ವಾಲೆ ಇಟ್ಕೊಂಡಿದ್ದೀರಾ, ಕಪ್ ಯೂನಿಕಾರ್ನ್ ಗಾಡಿಗೆ ಓಡಾಡ್ತೀರಾ, ದುಡ್ಡುಮ್ಮ ಇದ್ದಂಗ್ ಗಣೇಶ್ ಇದ್ದಂಗ್ ಇದೆಯಾ. ಮೇಲೆ ಎದ್ರೆ ಕೂತ್ಕೊಳಕ್ಕಾಗಲ್ಲ, ಕುಂತ ಎದೊಳಕ್ ಆಗಲ್ಲ, ತೊಳ್ಡೆಲ್ಲ ಸಣ್ಣ, ಹೊಟ್ಟೆ ಎಲ್ಲ ದಪ್ಪ. ಪ್ರದೇಶದಿಂದ ದೂರ ಇದ್ದೀನಿ. ನಾವು ಲೈಫ್ ಇನ್ಶೂರೆನ್ಸ್ ಮಾಡೋ ಇದು ನಿಮ್ಮ ಏನ್ ಇಲ್ವನ್ರಿ ನಿಮ್ಗೆ? ಇಲ್ಲಿ ಯಾರೋನೋ ಇವ್ರು ಯಾರಪ್ಪ ಒಂದು ಒಂಟಿ ಮನೆಗೆ ನುಗ್ಗಿಬಿಟ್ಟಿದ್ರು, ಒಂದು ಹೆಂಗಸಿರ ಮನೆಗೆ. ಎಲ್ಲ ಹೋಗಿ ಕೂಡಾಗಿ ಎಲ್ಲ ಮರ ಕಟ್ಟಿ ಇದು ಮಾಡ್ತಿದ್ರು ಸ್ವಾಮಿ. ಅಲ್ಲಿಗೆ ಹೋಯ್ತು. ಅಲ್ಲ ರೆಸ್ಪಾನ್ಸಿಬಿಲಿಟಿ ಐತೋ ಇಲ್ವೋ ನಿಮ್ಗೆ? ಇಲ್ಲಿ ಪ್ರಾಣಿನ ಹೋಗತ್ಕೊಂಡ್ರಿ ಒಂದು. ಇಲ್ಲಿ ಯಾವ್ದೋ ಮನೆಗೆ ಯಾವ್ದೋ ಅಪ್ಪ ಮುಚ್ಚ ಬಾಯಿ, ಇಲ್ಲಿ ಪ್ರಾಣ ಹೋಗೈತೆ ಒಂದು. ಯಾರು ಹೇಳಿ? ಯಾರೋ ಆಕ್ಸಿಡೆಂಟ್ ಆಗೈತೆ,
ಹಸ್ಬೆಂಡ್ ಅಂತ ಇಲ್ಲಿ ಮೊಬೈಲ್ ಆಗ ಹಾಕೊಂಡಿದ್ರು, ಅದಕ್ಕೆ ಫೋನ್ ಮಾಡ್ದವ್ರು ತೀರೋಗಿದಾರ ಕಣ್ರಿ. ಮುಂದ್ಗಡೆ ಫಸ್ಟ್ ಟೈರ್ಗೆ ಸಿಗಾಕೊಂಡಿದ್ದಾರೆ. ಈ ನಮ್ದು ನಮ್ದು ಯಾರು ಟೈರ್ ಇಲ್ಲ ನಮ್ದು ರೇ ಬಸ್ಗೆ ಸಿಗಾಕೊಂಡಿದ್ದಾರೆ, ಮುಂದ್ಗಡೆ ಟೈರ್ಗೆ ಸತ್ತೋಗಿದ್ದಾರೆ. ನಮ್ದು ಯಾರು ಟೈರ್ ಏನ ಕೇಳಿಸ್ತಾ ಇಲ್ಲ, ಸರಿಗ್ ಬಂದ್ ಮಾತಾಡ್ರಿ. ಇದು ಲಾರಿ ಬಸ್ ಹಾ ಯಾವ ಲಾರಿ ಬಸ್ ಇಲ್ಲ ಸ್ವಾಮಿ. ಇವ್ನ್ ಯಾರ್ರಿ ಇವ್ನು ಹಳ್ಳಿ ಗಾಬ್ ಮಾಡಿವ್ರೇ, ಇವ್ನ ಯಾವ ಇಲ್ಲಿ ಯಾರೋ ಅಲ್ಲೋ ಹಲೋ ಇಲ್ಲಿ ಯಾರೋ ಬಸ್ಗೆ ಸಿಹಾಕೊಂಡಿದ್ದಾರೆ, ಸೂಸೈಡ್ ಆಗೋಯ್ತೆ, ಸತ್ತೋಗಿದ್ದಾರೆ ಗೊತ್ತಾಯ್ತಾ. ಇಲ್ಲಿ ಮೊಬೈಲ್ ಅಲ್ಲಿ ತೆಗ್ದು ನೋಡಿದಾಗ ನರಸಿಂಹರಾಜು ಹಸ್ಬೆಂಡ್ ಅಂತ ಇತ್ತು, ಅವ್ರು ನಿಮ್ ಹೆಂಡತಿ ಅಂತ ಯಾರೋ ಲಲಿತಾ ಅನ್ನೋರು, ಅವರು ಸತ್ತೋಗಿರೋದು. ಬಂದು ಹೆಣ ತಗೊಂಡ ಬತ್ತೀರಾ ಸ್ವಾಮಿ? ಹಾ ನಮ್ದು ಎಲ್ಲಿ ಆಗಿರೋದು? ಇಲ್ಲಿ ನಾಗಮಂಗಲ ಹತ್ರ. ನಾಗಮಂಗಲದಾಗನಾಗ್ಲಿ, ಬೆಳ್ಳೂರಾಗನಾಗ್ಲಿ, ಹೈದರಾಬಾದ್ರಾಗಲಿ, ಸಿರ್ಸಿ ಸೀತಾಪುರದಾಗಲಿ ಹಾ ನಮ್ದು ಎಲ್ಲ ಪೂರ್ತಿ ಏನೇನ್ ತರ್ಬೇಕು, ಆಧಾರ್ ಕಾರ್ಡು, ರೇಷನ್ ಕಾರ್ಡು ಎಲ್ಲ ತಗೊಂಬತ್ತೀವಿ ನಾವು. ನಮ್ದು ಆ ಟೈಪ್ ಇದ್ರೆ ನಾವು ಅದಕ್ಕೆ ಹೊಣೆ ಹಾಕ್ತಿವಿ. ಅದಕ್ಕೆ ಸುಸೈಡ್ ಮಾಡ್ಕೊಳ್ಳಿ, ಭೂಸೈಡ್ ಅನ್ನ ಮಾಡ್ಕೊಳ್ಳಿ, ನಮ್ಗೇನು ಸೂಸೈಡ್ ಮಾಡ್ಕೊಂಡ್ರೆ ಅದಕ್ಕೆ ಏನ್ ಮಾಡೋಣ? ಸೂಸೈಡ್ ಅಂದ್ರೆ ಬೇಕು ಅಂತ ಅವರೇ ಬಸ್ಸಿಗೆ ಬಂದು ಸಿಗಾಕೊಂಡಿದಾರ ಕಣ್ರಿ ಮನೆಯಿಂದ. ಅದಕ್ಕೆ ನಾವೇನ್ ಮಾಡೋದ? ಯಾರೋ ಇವ್ರು ಪರದೇಶಿ ಹಣ ಅಂತ ನಾವ್ ತಿಳ್ಕೊಳ್ಳಿ, ನಮ್ದಲ್ಲ, ನಮ್ ನಂಬರಲ್ಲ. ನಿಮ್ ಹೆಂಡ್ರಿ ಅವರು? ಇಲ್ಲ ಇಲ್ಲಿ ಒಳಗಡೆ ಇದಾರೆ, ಮನೆ ಒಳಗೆ. ಹೌದಾ? ಮತ್ತೆ ನರಸಿಂಹರಾಜು ಹಸ್ಬೆಂಡ್ ಅಂತ ಹಾಕೊಂಡಿದ್ದಾರೆ. ಇಲ್ಲ ನಮ್ದು ಡಿ ಅಂದ್ರೆ ಬಿ ಹಂಗಂದ್ರೆ ಎನ್ ಬಿ ಅಂದ್ರೆ ಬಳ್ಳಾಪುರ, ಎನ್ ಅಂದ್ರೆ ನರಸಿಯಪ್ಪ, ಎನ್ ಅಂದ್ರೆ ನರಸಿಂಹರಾಜು, ಲೇಟು ನರಸಿಯಪ್ಪ. ಹಂಗಾರೆ ಲಲಿತಾನು ಲೇಟ್ ಅಲ್ಲ, ಇದು ನರಸಿಯಪ್ಪ ಲೇಟು. ಇದು ಲಲಿತಾ? ಇಲ್ಲ ನರಸಿಯಪ್ಪ ಲೇಟು. ಅಲ್ಲ ರೀ, ಲಲಿತಾ ಲೇಟಾ ಫಾಸ್ಟಾ? ಲೇಟು, ನರಸಿಯಪ್ಪ ಲೇಟು. ಲಲಿತಾ ಫಾಸ್ಟಾ? ಫಾಸ್ಟ್ ಅಲ್ಲ, ಲೇಟು. ನರಸಿಯಪ್ಪ ಲೇಟು. ಲೇಟ್ ನರಸಿಯಪ್ಪ, ಲಲಿತಾ ಫಾಸ್ಟು. ಅಲ್ಲ ಇವ್ರೆ ಲೇಟು. ರೇ ಏನ್ರಿ ಹಣ ಮಾಡಿಕಂಡ್ ನಾವ್ ಇಲ್ಲಿ ಏನ್ರಿ ಆದ್ರಿ ಹಿಂಸೆ ನಮ್ಗ್ರಿ? ನಾವು ಊರ್ಗಳ್ಗ್ ಹೋಗ್ಬೇಕನ್ರಿ, ಏನ್ರಿ ಇದು? ಏನ ಅನಾಥೇಣ ಅಂತ ಫೋನ್ ಮಾಡಿದ್ರೆ ಇಷ್ಟೊಂದು ಹಿಂಸೆ ಕೊಡ್ತಿದ್ದೀರಾ. ಈಗ ನರಸಿಂಹರಾಜು ಲೇಟು ನರಸಿಯಪ್ಪ, ನಡೀರಿ ನರಸಿಂಹರಾಜು ಲೇಟ್ ನರಸಿಯಪ್ಪ, ಬಳ್ಳಾಪುರ. ಕರೆಕ್ಟ್. ನಾನ್ ಹೇಳೋದ್ ಕೇಳಿಸ್ಕೊಳ್ಳಿ ಆಯ್ತಾ? ಲಲಿತಾ ಫಾಸ್ಟು, ಆಮೇಲೆ ಮುಂದಕ್ಕೆ ಯಾವ ಊರು, ಗಂಡನ ಹೆಸರು ಏನ್ ಹೇಳಿ ನೀನು? ಲಲಿತಾ ಫಾಸ್ಟ್ ಅಂತ ಇಲ್ಲ ಸ್ವಾಮಿ. ವತ್ಸಲ BN ಸನ್ನಾಪು ನರಸಿಂಹರಾಜು ರೇ ಚಿದಾನಂದ. ಅಯ್ಯವನ್ನ ಯಾವ ಊರ್ನ ನೀವು? ಹಳ್ಳಿ ಯಾರ ಗಾಬಣ್ಣ ಮಗ ಕಣ್ರಿ ಇವನು. ಹಳ್ಳಿನೇ ಸ್ವಾಮಿ ನಮ್ದು. ಹಳ್ಳಿನೇನಾ? ನಿನ್ಗೆ ಅಡ್ರೆಸ್ ಹೇಳಕ್ ಬರ್ಲಿಲ್ಲ ಅಂದ್ರೆ ಆ ಕಟ್ಕೊಂಡಿದ್ದಾಳಲ್ಲ ನೀನ್ ಹೆಂಡತಿ ಮಹಾತಾಯಿ, ಅವ್ರಿಗನ್ನ ಕೊಡು, ಕರೆಕ್ಟ್ ಆಗಿ ಹೇಳ್ತೀವಿ. ಲಲಿತಾ ನಿನ್ಗೆ ಏನಾಗಬೇಕು? ಯಾವ ಊರಲ್ಲಿ ಹೇಳಿ ನೀವು? ನಾಗಮಂಗಲ ಕಣ್ರಿ. ಏನಾಗ್ಬೇಕು ಅವ್ರಿಗೆ? ಯಾವನಿಗೆ ಗೊತ್ತೇ, ರೋಡ ಸತ್ತೋಗೈತೆ ಯಾರೋ ಅಮ್ಮ. ಅಲ್ಲ ನಿಮ್ಗೇನು ಸಂಬಂಧಿಕರವ್ರು ಅಂತ. ನಿನ್ ಹೆಂಡತಿ ಅಂತಲ್ಲ, ಮೊಬೈಲ್ ಆಗ ಹಾಕೊಂಡಿದಾರೆ ನಿನ್ ಫೋಟೋ ಅನ್ನೋದೆಲ್ಲ. ಇದು ಮಗ ಲೇಟ್ ನರಸಿಯಪ್ಪ ಅಲ್ವಾ? ನಿನ್ ಹೆಂಡತಿ ಕೊಡು, ಮೇಡಮ್ಗೆ ಕೊಡು, ಮೇಡಮ್ ಅವ್ರಿಗೆ ಕೊಟ್ರೆ ಮಾತಾಡ್ತೀನಿ. ಕದಾ ನೋಡ್ಕೊಂಡ್ರು ಸ್ವಾಮಿ, ಕದಾ ಹಾಕ್ಯಂಡ್ರು. ಯಾಕೆ ಲೇಟ್? ಅದೇ ಹೇಳಕ್ ಹೋದೆ, ಆಚೆಗೆ ಹೋಗು ಅಂತ ಅಂದ್ರು, ಬಂದೆ. ಅಲ್ಲಪ್ಪ, ಆ ಮೇಡಮ್ ಅವ್ರಿಗೆ ಕೊಡಪ್ಪ. ನಿಮ್ ಹೆಂಡತಿ ಹೆಸರೇನು? ವಿಶಾಲಮ್ಮ ಅಂತ. ಮತ್ತೆ ಇವ್ರ ಏನಾಗ್ಬೇಕು? ಹೇಳ್ತೀನ ಇವ್ರು ಇಬ್ರು ಹೆಂಡ್ತಿದ್ದೀರ ನಿಮ್ಗೆ? ಇಲ್ಲ, ಲೇಟ್ ನರಸಿಯಪ್ಪ ನಮ್ದು. ಲೇಟ್ ಅನ್ನಾಗ್ಲಿ ಫಾಸ್ಟ್ ಅನ್ನಾಗ್ಲಿ ಲಲಿತಾ ಏನಾಗ್ಬೇಕು? ಲಲಿತಾ ಅಲ್ಲ, ಇದು ಮಗಳು. ಮತ್ತೆ ಲಲಿತಾ ಏನು? ಲಲಿತಾ ನಮಗೆ ಗೊತ್ತಿಲ್ಲ. ಇದು ವಿಶಾಲಮ್ಮ, ಇದು ಹೆಂಡತಿ. ವಿಶಾಲಮ್ಮ ಹೆಂಡತಿ, ವತ್ಸಲ ಮಗಳು, ಚಿದಾನಂದ ಮಗ. ಚಿದಾನಂದ ಮಗ. ನನ್ನ ಹೆಸರು BN
ಎನ್ ನರಸಿಂಹರಾಜು, ಎನ್ ನರಸಿಂಹರಾಜು ಅಷ್ಟೇ ಸ್ವಾಮಿ. ಆಯ್ತಾ? ಲಲಿತಾ ನಿನ್ನ ಹೆಂಡತಿನೋ ಇಲ್ಲ ಸ್ಟೆಪ್ನಿನೋ? ಇದು ಯಾವ್ದು ನಮಗೆ ಗೊತ್ತಿಲ್ಲ ಸ್ವಾಮಿ. ಇದು ನಾವು ಲಲಿತಾ ಸ್ಟೆಪ್ನಿನಾ? ಇಲ್ಲಿ ಮನೆ ಹತ್ರ ಬಂದು ಏನಪ್ಪ ಇಲ್ಲಿ ಎಡ ಬಂದು ತಾಂಡೋಗಪ್ಪ. ನೀವು ನಮ್ಗೆ ಅದಕ್ಕೂ ಯಾವುದೇ ತರ ಸಂಬಂಧ ಇಲ್ಲ. ಇದು ಆಧಾರ್ ಕಾರ್ಡ್ ಅಷ್ಟೇನಾ, ಆಮೇಲೆ ಸೊಸೈಟಿ ಕಾರ್ಡ್ ಐತೆ ನಮ್ದು. ಓಡ್ ಬಂದ್ಬಿಡಿ ಈಚೆ ಕಣ್ರಿ. ಒಳಗೆ ಬಂದೆ ಸ್ವಾಮಿ. ತಿರ್ಗಾ ಒಳಗೆ ಬಂದ ಕೊಡಿ ಮೆಂಟಿಕಲ್ ನೋಡೋಣ ಫೋನು. ಚಿಲ್ಕ ಹಾಕಿ ಅಂತಾರೆ ಅಂತ ಓಡ್ ಬಂದೆ ಸ್ವಾಮಿ. ಸೊಳ್ಳೆ ಆಗುತ್ತೆ ಅದೇ ಕಡೆ. ಕೊಡು ಮೆಂಟಿಕಲ್ ಮತ್ತೆ ಫೋನು. ಕೇಳ್ತೀನಿ ಲಲಿತಾ ಏನಾಗ್ಬೇಕು ತಾಯಿ ಅಂತ ಕೇಳ್ತೀವಿ, ಕೊಡಪ್ಪ. ನಾವು ಗೌರ್ಮೆಂಟ್ ಅಫಿಷಿಯಲ್ಲೇ ಕೊಡು. ಕೊಳಿತಾಯಿ ಹೇಳ್ತಾರ ನೋಡ್ತಾ ಅವ್ರ ಯಾರ ಅಮ್ಮರೇ. ಲಲಿತಾ ಅನ್ನೋರು ಏನಾಗ್ಬೇಕು ಅಮ್ಮರೇ? ಯಾವಾಗ ನನಗೆ ಗೊತ್ತಿಲ್ಲ. ಮತ್ತೀಗ ಅವ್ರು ನನ್ನ ಹಸ್ಬೆಂಡ್ ಒಂದು ಫೋಟೋ ಎಲ್ಲ ಇಟ್ಕೊಂಡಿದ್ದಾರೆ ಮೊಬೈಲ್ ಅಲ್ಲಿ. ಅವ್ರ ಆಕ್ಸಿಡೆಂಟ್ ಆಗಿದೆ ತಾಯಿ ನಾಗಮಂಗ್ಳೂರ್ ಹತ್ರ. ಅದಕ್ಕೆ ಏನ್ ಮಾಡಲ್ಲ ನಾನು. ಅಲ್ಲಮ್ಮ ಅವ್ರು ಏನಾಗ್ಬೇಕು ನಮ್ಮ ಹಸ್ಬೆಂಡ್ ಅಂತಂದ್ರೆ ಅಲ್ಲ ಅಂತಾರೆ. ನನಗೆ ಏನು ಆಕ್ಸಿಡೆಂಟ್ ಆಗಿದೆ ತಾಯಿ? ಅದಕ್ಕೆ ಯಾರಿಗ ಆಕ್ಸಿಡೆಂಟ್ ಆಗಿದ್ರು ನಾನೇನ್ ಮಾಡೋಣ? ಅಲ್ಲಪ್ಪ ನಿಮ್ ಹಸ್ಬೆಂಡ್ ಕೇಳಿದ್ರೆ ಅವ್ರು ಇವ್ರು ಅಂತಾರೆ, ನಮ್ಮ ಹೆಂಡತಿ ಅಂತಾರೆ. ಎಳ್ಳೆ ಹೆಂಡತಿನ ನೀವು ಅಂತಂದ್ರೆ ಇಲ್ಲ ಅಂತಾರೆ. ಅವ್ರು ನೋಡ್ರೆ ಮೊಬೈಲ್ ಫೋಟೋ ಎಲ್ಲ ಮಡಿಕೊಂಡಿದ್ದಾರೆ. ಇಷ್ಟೇ ಸ್ವಾಮಿ. ಎನ್ ನರಸಿಂಹರಾಜು. ಆಮೇಲೆ ಲೇಟ್ ನಮ್ ತಂದೆ ಹೆಸರು ನರಸಿಂಹಪಾಲೆ. 2007 ಸ್ವಾಮಿ. ಯಾವ್ದೋ ಮಗು ಬಂತು ತಡೀರಿ. ಯಾವ್ದೋ ಮಗು. ಓಂ ಗುರುಭ್ಯೋ ನಮಃ. ಸಚ್ಚಿದಾನಂದ ಸ್ವಾಮಿಗಳು ನರಸಿಂಹರಾಜು. ಓ ಸ್ವಾಮಿ, ಮಗ ವರ್ಷ ಅಂತ ಇದ್ದೀನಿ. ಏನಪ್ಪಾ ತಾಯಿ, ನನ್ಗೆ ಕೂತ್ಕಣಕ್ಕೆ ಬೇರೆ ಭಕ್ತಾದಿಗಳಿಗೆ ಹೇಳಕ್ಕೆ ಬಿಡ್ತಾ ಇಲ್ಲ. ಫಸ್ಟ್ ಆ ಭಕ್ತನ ನರಸಿಂಹರಾಜಂದು ಕಷ್ಟ ಬಗೆಹರಿಸು ಅಂತ ಐತೆ ತಾಯಿ. ನನ್ಗೆ ಬಿಡ್ತಾನೆ ಇಲ್ಲ. ನಿನ್ನ ಜಾತಕ ಪ್ರಕಾರ ನರಸಿಂಹರಾಜು ನಿಮ್ ತಾಯಿಗೂ ಜಾಗರ ಆಗಿ ಬರುತ್ತೆ ಸ್ವಾಮಿ. ರೇ ಒಂದು ನಿಮಿಷ ಹೇಳತ್ ಕೇಳಿಸ್ಕೊಳ್ರಿ. ತಾಯಿ ಅಂದ್ರೆ ದೇವ್ರು, ಶೃಂಗೇರಿ ತಾಯಿ. ನಾನ್ ನಿಮ್ ತಾಯಿರು ಅಂತಿದ್ದೆ ಸ್ವಾಮಿ. ತರ್ಲೆ ಕ್ವಶನ್ಗಳೆಲ್ಲ ಮಾಡಿದ್ರೆ ನೀನ್ ನೋಡಿವಂತೆ ನಿಮ್ ಮನೆಗೆ ಹಣ ಬಿಡಿಸ್ಲ ಒಂದು. ಖಂಡಿತ ನಮ್ಗೆ ತಿಳ್ಕೊಳಕ್ಕೆ ಹೋಗ್ಬೇಡ ಸ್ವಾಮಿ. ನಮಗೆ ಖಂಡಿತ ಗೊತ್ತಾಗಲ್ಲ. ನಾನ್ ಏನಕ್ ಫೋನ್ ಮಾಡ್ದೆ ತಿರ್ಗಾ ಅಂದ್ರೆ, ನಿನ್ನ ಜಾತಕದ ಪ್ರಕಾರ ನಿನಗೆ ರಾಜಕೀಯ ಯೋಗ ಐತೆ ಕಣಯ್ಯ. ಏನ ಸುಮಾರು ಹಂಗಂತ ಅವ್ರ ಸ್ವಾಮಿ. ಜನಗಳು ದೇವರೆಲ್ಲ ಹೇಳ್ತಾರೆ. ಜನಗಳಲ್ಲಿ ಬಾಯಲ್ಲಿ ಬತ್ತಾಯ್ತು ಸ್ವಾಮಿ ಹಂಗಂತ. ನಿಂಗೆ ರಾಜಕೀಯದ ಯೋಗ ಇದೆ. ನೀನು ರಾಜಕೀಯದಲ್ಲಿ ಮುಂದುವರಿತೀಯ. ಏನೋ ನಿಮ್ಮಂತರ ಆಶೀರ್ವಾದ ಸ್ವಾಮಿ. ನಿನ್ನ 54ನೇ ವಯಸ್ಸಿನಲ್ಲಿ ನೀನು MLA ಆಗ್ತೀಯ ಒಂದ್ಸರಿ. ಗುಡದ ಕಾರು ಅಂದ್ರೆ ಮಿನಿಸ್ಟರ್ ಆಗ್ತೀಯ ಅಂತ. ಏನೋ ನಿಮ್ಮಂತರ ಆಶೀರ್ವಾದ ಸ್ವಾಮಿ. ನಾವ್ ಊಟ ಅಂದ್ರೆ ಇದು ದನ ಗೊಂತಿರೋದು ಅಂತಿದ್ದೆ ಸ್ವಾಮಿ. ಇಲ್ಲ ಎಲ್ಲರೂ ಊಟ ಮಾಡಿದ್ರೆ ನಮ್ಮ ಪಾಪು ಮಾಡಿದ್ರ ಊಟ ಊಟ ಎಲ್ಲ ಮಾಡಿದ್ರ ಎಲ್ಲಾರು? ಆಯ್ತು ಸ್ವಾಮಿ. ಎಲ್ಲ ಸ್ವಾಮಿ ನೀವು ಊಟ ಮಾಡಿ. ಇಲ್ಲ ನಾನ್ ಮಾಡ್ತೀನಿ. ನೀನು ನೆಕ್ಸ್ಟ್ ನರಸಿಂಹರಾಜು ಸ್ವಾಮಿಗಳೇ, ಜಿಲ್ಲಾ ಪಂಚಾಯತಿಗೆ ನಿನ್ ಟಿಕೆಟ್ ತಂದು ನಿಂತ್ಕೋ. ನೀನ್ ಗೆಲ್ತೀಯ. ಆಯ್ತಾ? ಆಯ್ತು ಸ್ವಾಮಿ. ಊಟ ಆಯ್ತಾನಮ್ಮ? ಏನ್ ನಿನ್ ಹೆಸರು? ಯಾವ ಊರು? ನನ್ ಭಕ್ತಾದಿ ಜೊತೆ ಮಾತಾಡೋ ನಿಮಿಷ. ಹಲೋ ಹೇಳಿ. ಏನವ್ವ? ಊಟ ಮಾಡಿದ್ರ ಅಂಕಲ್? ಇಲ್ಲ ತಾಯಿ. ಮಾಡೋಗ್ರಿ. ಕೊಡು ಅಷ್ಟೇ ನಮ್ ಭಕ್ತಾದಿಗಳು ಸಾಕು. ಹಲೋ, ನಿಮ್ದು ಯಾವ ಊರು ತಾಯಿ? ನಮ್ದು ಚಿಕ್ಕಮಂಗ್ಳೂರು. ನಮ್ದು ಇಲ್ಲಿ ತುಮಕೂರು ತಾಯಿ. ನಿಮ್ಗೆ ಏನು ಒಳ್ಳೇದಾಯ್ತು ತಾಯಿ? ಒಳ್ಳೇದಾಗೈತೆ. ಏನೋ ಬಿಡಿ, ದೇವ್ರು ಆ ತಾಯಿ ಒಳ್ಳೇದ್ ಮಾಡ್ಲಿ. ನಮ್ಗೂ ಸ್ವಾಮಿಗಳು ಏನೋ ನಿಜ ಕೊಟ್ಟಿದಾರ ತಾಯಿ. ಅವ್ರ ಆಶೀರ್ವಾದ ನಮ್ಗೆ ಒಳ್ಳೇದಾದ್ರೆ ನಾವು ಆ ತಾಯಿ ಸನ್ನಿಧಾನಕ್ಕೆ ಬರ್ತೀವಿ ತಾಯಿ. ನಾವು ಭಾರತಂದ ಕೊಟ್ಟಿರೋದ್ ನಾನು IAS ಎಕ್ಸಾಮ್ ಬರೀತಾ ಇದ್ದೀನಿ. ಎಕ್ಸಾಮ್ ಒಳ್ಳೇದಾಗ್ಲಿ ತಾಯಿ, ಪಾಸ್ ಆಗ್ಲಿ. ಮುಂದಿನ ತಿಂಗಳು ಕೆಲ್ಸ ಸಿಗುತ್ತೆ. ಏನೋ ತಾಯಿ ಆಶೀರ್ವಾದ ನಿಮ್ಗೆ ಒಳ್ಳೇದಾಗ್ಲಿ ತಾಯಿ.
ಎಲ್ಲ ಸ್ವಾಮಿಗಳ ದಯೆಯಿಂದ. ಏನೋ ನಿಮ್ಮ ಅವ್ರ ಸ್ವಾಮಿ ದಯ ನಾವು ಅಲ್ಲಿ ಬರ್ತೀವಿ ತಾಯಿ, ನಿಮ್ಮಂಗೆ ಒಳ್ಳೇದಾದ್ರೆ. ಬರ್ರಿ. ಆಯ್ತು ಸ್ವಾಮಿ, ಆಯ್ತಾಯಿ. ನೀವು ಭಕ್ತಾದಿ ಬೇರೆ ಭಕ್ತಾದಿ ಮಾತಾಡ್ಲಿ ಕೊಡು, ಬೇರೆ ನೀವು ಮಾತಾಡಿ ಸ್ವಾಮಿ, ನಮ್ಮ ಭಕ್ತಾದಿ ಬಗ್ಗೆ ಹೇಳಿ ಒಂದು ಸ್ವಲ್ಪ. ಅಣ್ಣಾರೇ ನಮಸ್ಕಾರ. ನಮಸ್ಕಾರ ಸ್ವಾಮಿಗಳೇ. ಅಣ್ಣಾರೇ ಯಾವ ಊರು, ಯಾವ ತಾಲೂಕ್ನವ್ರು ನೀವು? ನಮ್ದು ಇಲ್ಲಿ ತುಮಕೂರು ತಾಲೂಕು, ತುಮಕೂರು ಡಿಸ್ಟಿಕ್ ನಮ್ದು ಸ್ವಾಮಿ. ಅಲ್ಲಿಂದ ಒಂದು 6-7 ಕಿಲೋಮೀಟರ್ ಹಳ್ಳಿ ನಮ್ದು. ಬಳ್ಳಾಪುರ ಅಂತ ಸ್ವಾಮಿಗಳೇ. ಮಳೆ ಆಗಿದ್ರ್ಯಾ? ಮಳೆ ಈಗ ಒಂದ್ ಸ್ವಲ್ಪ ಅನ್ಕೊಂಬಂತು. ಸಾಯಂಕಾಲ ಡೈಲಿ ಒಂದೊಂದು ಗಂಟೆ ಹೊತ್ತು ಇದು ಮಳೆ ಬರ್ತೈತೆ, ಹಂಗೆ ಸುಮ್ಮನೆ ಆಗ್ತೈತೆ ಸ್ವಾಮಿ. ಈಗಲೂ ಸಣ್ಣ ಗಣಿತ ಆಯ್ತು ಸ್ವಾಮಿ. ಆನೇಕಲ್ ತಾಲೂಕ್ನವರು ಅಣ್ಣಾರೇ. ಆನೇಕಲ್ ತಾಲೂಕು ಅಂದ್ರೆ ಮೈಸೂರು ಡಿಸ್ಟಿಕ್ ಬರುತ್ತಲ್ರ? ಹೌದೌದು. ನಾವು ನಮ್ಗೆ ಹಿಂಗೆ ಗುರುಗಳು ಫೋನ್ ಕಾಂಟ್ಯಾಕ್ಟ್ ಮುಖಾಂತರ ಟಚ್ ಕನೆಕ್ಷನ್ ಸಿಕ್ತು. 1 ವರ್ಷದಿಂದಲೂ ಹಿಂಗೆ ಮಾಡಿದ್ರು. ಆಮೇಲೆ ಅಲ್ಲೇ ದೇವಸ್ಥಾನದಲ್ಲೇ ಏನೇನೋ ಎಲ್ಲ ಮಾಡಿರು. ನಮ್ಗೆ ಸ್ವಲ್ಪ ಅಲ್ರಿ. ನಮ್ದು ಹಳ್ಳಿನೇ ಸ್ವಾಮಿ. ನಮ್ಮನ್ನಾಗಿ ಯಜಮಾನ್ ಬರ್ತೀರ ನಾವು. ಹಳ್ಳಿನೇ ನಮ್ದು. ಗುರುಗಳು ಹೇಳಿದ ಮೇಲೆ ನಮ್ಗೇನಾಯ್ತು ಅಣ್ಣಾರೇ, ನಿಧಿ ಸಿಕ್ತು ಜಮೀನಲ್ಲಿ. ಒಂದು ಬಿನ್ಗೆ ಸಿಕ್ತು ಗುರುಗಳು ಹೇಳಿದ ಮೇಲೆ. ನಾವು ಅವಾಗಿಂದ ಸ್ವಲ್ಪ ಡೆವಲಪ್ ಆದವು. ಅದಕ್ಕೆ ಗುರುಗಳ ಅಡ್ರೆಸ್ ತಗೊಂಡು ಸೀದಾ ಗುರುಗಳು ಹುಡುಕೊಂಡು ನಾವು ನೆನ್ನೆಯಿಂದಲೂ ಸುತ್ತಾಡ್ಕೊಂಬಂದು ಇಲ್ಲಿಗೆ ಬಂದು ಏನು ಅವರ ಮಠಕ್ಕೆ ಹೋಗೋಕ್ಕೆ ಆಗಲ್ಲ, ಸಿಕ್ಕಾಪಟ್ಟೆ ಜನ ಐತೆ. ನಮಗೆ ಕಾರು ಕೊಟ್ಟೋಗಕ್ಕೆ ಬಂದಿದ್ದೀವಿ ಅಣ್ಣಾರೇ. ಸ್ವಾಮಿಯರಿಗೆ ಒಂದು ಹೊಸ ಕಾರ್ ಬುಕ್ ಮಾಡಿದ್ದು, ಫಾರ್ಚುನರು. 45 ಲಕ್ಷ ರೂಪಾಯಿ ಕಾರು ಅಣ್ಣಾರೇ. ಅವರಿಂದ ನಮಗೆ ಕೋಟ್ಯಾಂತರ ರೂಪಾಯಿ ದುಡಿಮೆ ಆಗೈತೆ. ಇದು ಬಿಂದಿಗೆ ಒಳಗೆ ಏನ್ ಸಿಗ್ತದೆ? ಎಲ್ಲ ಚಿನ್ನದ ನಾಣ್ಯ ನೋಡಿ. ಇಲ್ಲಿ ಟಿವಿ ನೈನಾಗ ಈಗ ಸ್ವಾಮಿ ಪ್ರಚಾರ ಮಾಡಬೇಡಿ ದಯವಿಟ್ಟು. ಏನೋ ಸ್ವಾಮಿ ಬಗ್ಗೆ ಅದೆಲ್ಲ ಇದು ಟಿವಿ ನೈನಾಗೆ ಕಲ್ಕಿ ಭಗವಾನ್ ITI ದಾಳಿ 33 ಕೋಟಿ ಬಂಧನ, ಆಮೇಲೆ ದೇವಮಾನವ ಅಂತ ಇವರು 100 ರೂಪಾಯಿ ಭೂಮಿ ದುಡ್ಡೆಲ್ಲ ಸಿಗ್ತಾ ಇದೆ ಸ್ವಾಮಿ. ಸಿಕ್ಕೈತೆ. ಇವರು ತೋರಿಸ್ತಾರೆ ಸ್ವಾಮಿ. ಪ್ರಚುರ ಮಾಡ್ಕೊಂಡ್ ಕೂಕೊಂಬಾರ್ದು ಯಾವುದೇ ಕಾರಣದಿಂದ. ನೋಡಿ ಹೆಂಗ್ ತಲುಪಿಸ್ಕೊಂಡ್ರಿ ನೀವು. ನಿಮ್ಮ ಊರಿಗೆ ಒಂದ್ಸಲ ನಮ್ದು ಬರೋಣ ಸರ್. ನಾವು ಬನ್ನಿ, ನೀವು ಅಡ್ರೆಸ್ ಕೊಡಿ, ನಾವೇ ಕಾರ್ ಕಳಿಸ್ತೀವಿ. ನಿಮ್ಮ ಫ್ಯಾಮಿಲಿ ಎಲ್ಲ ಬನ್ನಿ. ಅದೇ ಶೃಂಗೇರಿಗೆ ಬಂದಾಗ ಹಂಗೆ ಬರ್ತೀವಿ ಸ್ವಾಮಿ ಒಂದ್ಸಲ. ಬನ್ನಿ ದಯವಿಟ್ಟು ಬನ್ನಿ. ಕಾರ್ ಎಷ್ಟೊತ್ತು ಕೊಡ್ಸಿರೋದು ಸ್ವಾಮಿ? 45,000 ಫಾರ್ಚುನರು. 45,000 ಲಕ್ಷ ಫಾರ್ಚುನರ್ ಅಂದ್ರೆ ದೊಡ್ಡ ಮಿನಿಸ್ಟ್ರು ಓಡಾಡ್ತಾರಲ್ಲ ಗುರುಗಳೇ. ಸಿದ್ದರಾಮಯ್ಯ, ಯಡಿಯೂರಪ್ಪ ಓಡಾಡ್ತಾವ್ರಲ್ಲ ಆ ಕಾರು. ಉದ್ದಗಿರುತ್ತಲ್ಲ ಅದು. ಆ ಕಾರು ನಿಮ್ದು ತಂದೆ ತಾಯಿ ಎಲ್ಲ, ನೀವು ತಂದೆ ತಾಯಿ ಮಾಡಿಕೊಟ್ಟಿದ್ದು, ನೀವೆಲ್ಲ ಸ್ವಂತ ಮಾಡಿಕೊಂಡಿದ್ದು ಜಮೀನು? ಸ್ವಾಮಿ, ನಾವು ಹೇಳ್ಬೇಕು ಅಂದ್ರೆ ನಾವು ಬಡತನದಲ್ಲಿ ಬಂದವರು, ಕುರಿ ಮೇಯಿಸ್ಕೊಂಡಿದ್ದವರು. ನಮ್ಗೆ 2 ವರ್ಷದಿಂದ ಈ ಗುರುಗಳು ಫೋನ್ ಸಿಕ್ಕಿರು, ಫೋನಾಗ ಮಾತಾಡಿರು. ಹಿಂಗೆ ಉದ್ದೇಶವಾಗಿ ಅವರೇ ನಮಗೆ ಫೋನ್ ಮಾಡಿರು. ಆಮೇಲೆ ನಮಗೆ ಫೋನ್ ಮಾಡಿದ್ದು ಸ್ವಾಮಿ, ನಾವು ನಂಬಿಟ್ಟು ನಮ್ದವರು ಸ್ವಾಮಿ ಹಿಂಗೈತೆ, ಜಮೀನು ಮೂಲ ಎಲ್ಲ ಕೇಳಿರು, ಹೆಂಗೈತೆ ಎಲ್ಲ ಡೀಟೇಲ್ ಎಲ್ಲ ಹೇಳಿ ನೀವು ಚೆಕ್ ಬಂದಿಲ್ಲ ಅಂದ್ರು. ಹೇಳ್ದು. ಆಮೇಲೆ ಒಂದ್ ಕಡೆ ಒಂದು ಮೂಗುತ್ತ ಇತ್ತು ಜಮೀನಲ್ಲಿ ಉತ್ತ. ಇಲ್ಲ, ತಾಯಿ ಅನುಗ್ರಹ ಐತೆ, ನಾನು ತೋರಿಸ್ತೀನಿ ನೋಡಿ ಇನ್ನೊಂದು ವಾರದಲ್ಲಿ ಅಂದ್ರು. ಅವ್ರಿಗೆ ಸಂಸಾರ ಮಕ್ಕಳಿಗೆ ಇದ್ದವ್ರ ಸ್ವಾಮಿ? ಯಾರಿಗೆ? ಸ್ವಾಮಿಗಳಿಗೆ? ಇಲ್ಲ, ಬ್ರಹ್ಮಚಾರಿಗಳು. ಒಳ್ಳೇದಾಗ್ಲಿ ಬಿಡುದು. ಅವರಿಗೆ ಅಪ್ಪ ಅಮ್ಮ ಅವರೆಲ್ಲ ಅಲ್ಲೇ ಹಣ್ಣಣ್ಣ ಅಜ್ಜಿರು, ಅವ್ರ ಅಣ್ಣ ತಮ್ಮದಿರು 3-4 ಜನ ಅವ್ರೆ. ಅವ್ರೆಲ್ಲಾರ್ಗು ಮದುವೆ ಆಗೈತೆ. ಇವ್ರಿಗೂ ಅಲ್ಲೇ ಏಜ್ ಪರ್ಸನ್ನೇನೆ. ಆಮೇಲೆ ನಮ್ಗೆ ಅದನ್ನ ತೋರ್ಸಿರು. ನೋಡಿ, ಉತ್ತದಿಂದ ಈ ಭಾಗದಲ್ಲೇನೆ ನೀವು ಏನು ಮಾತಾಡ್ಬೇಡಿ. ಇಂಥ ಟೈಮಲ್ಲಿ ನೀವು ಬಿಳಿ ಪಂಚೆ ಹಾಸ್ಬಿಟ್ಟು ನೈಟು ಮಧ್ಯದ ರಾತ್ರಿಲಿ ನಮಗೂ ಭಯ. ಬಿಳಿ ಪಂಚೆ ಹಾಸಿ ಅಕ್ಕಿ ಉಯ್ದ್ಬಿಟ್ಟು ನೀವು ಬಂದ್ಬಿಡಿ, ನೀವೇನು ಬಂದವರು ಕಣ್ಣಿಗೆ ಬೀಳ್ದಂಗೆ ಕೂಕೊಂಬಿಡಿ ಅಂದ್ರು.
ನಾವು ಪಂಪ್ ಹೌಸ್ ಇತ್ತಲ್ಲ, ಪಂಪ್ ಹೌಸ್ ಅಲ್ಲಿ ಮನೆ ಕಂಡು ಅಲ್ಲಿ ಎಲ್ಲ ಕಾಂಪೌಂಡ್ ಮಾಡಿದೀವಿ, ಯಾರು ಬರಲ್ಲ. ಅದು ಕರೆಕ್ಟಾಗಿ 3 ಗಂಟೆ ರಾತ್ರಿನಲ್ಲಿ ಸೌಂಡ್ ಆಯ್ತು. ಸೌಂಡ್ ಆಗತ್ಲು ಆ ಬಿನ್ಗೆ ಅಕ್ಕಿ ಮೇಲೆ ಕರೆಕ್ಟಾಗಿ ಕೂತಿತ್ತು. ಇಲ್ಲ ಇಲ್ಲ, ಅದ್ರಟ್ಗೆ ಅದೇ ಬಿನ್ಗೆ ಬಂತು, ಅಕ್ಕಿ ಮೇಲೆ ಕೂಕಂತು. ದೇವ್ರ ಸತ್ಯ ಬಿಡಿ, ಸತ್ಯ. ಆಮೇಲೆ 100% ನಾವು ಹೇಳ್ತಾ ಇದ್ದೀನಲ್ಲ, ನಾವು ನಂಬಿಟ್ಟು ಹುಡುಕೊಂಬಂದು ನಾವು ಅವ್ರ ಅರ್ಕೆ ಕಾರ್ ಕೊಡ್ತೀವಿ ಅಂತ ಹೇಳಿದ್ದು. ಅಲ್ಲ ನೋಡಿ, ಅಷ್ಟೊಂದು ಕೊಟ್ಟು 1000 ರೂಪಾಯಿ ಇದ್ದು, ಲಕ್ಷ ರೂಪಾಯಿ ಕಾರು ಕೊಟ್ಟು ನೋಡಿ. ಇವಾಗ ನೀವು ಅಲ್ಲಿಗ ಅಂತ ಅಲ್ಲೇ ಇರ್ತೀವಿ ಅಂತಂದ್ರೆ ಅಷ್ಟು ನಂಬಿಕೆಯಿಂದಲೇ ಅಲ್ಲೇ ಇದ್ದೀರಾ ನೀವು, ಮನೆ ಮಠ ಎಲ್ಲ ಬಿಟ್ಟು ಹೋಗಿ. ನಾವು ಹೇಳ್ಬೇಕು ಅಂದ್ರೆ ಯಾಕೋತ ನೀವು ಒಳ್ಳೆ ಜನ ಅನ್ನಂಗ್ ಕಾಣಿಸ್ತೈತೆ. ದಾಟಿ ಒಳಗೆ ಒಂದು 75 ಒಂದು 7.5 ಕೋಟಿ 8 ಕೋಟಿಗೆ ಇದ್ದೀವಿ ಈಗ. ಕುರಿ ಮೇಯಿಸ್ತಿದ್ದವರು. ಆಮೇಲೆ ವ್ಯವಸಾಯ ಅಡಿಕೆ ಗಿಡನೇ ಓದ್ತದೆ ಕಮ್ಮಿ 1 ಕೋಟಿಗೆ. ಮಾರಾಯ, ನಮ್ಮಪ್ಪ ದಿಲ್ಲಿ ನಮ್ಮ ಮಂದೇವ್ರೆ ಕರ್ಕೊಂಬಂದು ನಮಗೆ ಕಾಂಟ್ಯಾಕ್ಟ್ ಆಯ್ತೇನೋ, ಬೇಡ ಅಭಿವೃದ್ಧಿ ಆಗಿದೀವಿ ಅವರಿಂದ ಅಣ್ಣರೇ. ನಮಗೂ ಇಲ್ಲ ಸ್ವಾಮಿ, ನಮ್ಮದೇನಿಲ್ಲ. ಯಾವ್ದು ಧರ್ಮಸ್ಥಳ, ಸಿಕಂದೂರು, ಚಾಮುಂಡೇಶ್ವರಿ, ನಮ್ಮ ಮನೆದೇವ್ರು ಕದಿರೇಶ್ವರ ಸ್ವಾಮಿ ನಮ್ಮ ಮನೆಯವರು. ಇದನ್ನೇನ ಒಂದು ಪರಿಹಾರ ಕೇಳ್ಬೋದ್ರ? ಏನು ಬೇಜಾರು ಮಾಡ್ಕೊಂತಾರ? ಪರಿಹಾರ ಕೇಳಕ್ ಹೋಗ್ಬೇಡಿ ನೀವು. ಅವ್ರ ಕಾಂಟ್ಯಾಕ್ಟ್ ಪರಿಹಾರ ಅಂದ್ರೆ ಮಾನಸಿಕವಾಗಿ ಒಬ್ರು ನಮ್ಗೆ ಸಂಸಾರನೇ ಅಲ್ಲೋಲ್ ಕೊಲ್ಲೋಲ್ ಮಾಡ್ತಾರ ಸ್ವಾಮಿ. ಯಾವುದೋ ಒಂದು ನಾವು ನೋಡಿಲ್ಲ, ಯಾವುದೋ ಏನ್ ಸ್ತ್ರೀ ಹೆಣ್ಣು ಅದನ್ನ ಕೇಳಿದ್ರಲ್ಲ, ಆಶೀರ್ವಾದ ಸ್ವಾಮಿ ಅಂತ ಹಿಂಗ ಅನ್ನಲ್ಲ. ನಾಯಿ ಬಂತು ಸ್ವಾಮಿ ಮುಗ್ಲಿಗೆ, ಅದಕ್ಕೆ ಹೋದ್ರೆ ಪಂಚ ಕೇಳಿಕ್. ಅಯ್ಯೋ ದಡ್ಡ, ಅದು ನಾಯಿ ರೂಪದಲ್ಲಿರೋ ದುಷ್ಟ ಶಕ್ತಿ ಕಣೋ ದೆವ್ವ. ಇದು ನಾಯಿ ಪಕ್ಕದ ಮನೆ, ಅದು ಪಕ್ಕದ ಮನೆದನ ಆಗ್ಲಿ ಏನನ ಆಗ್ಲಿ, ಒಂದು ಆತ್ಮ ನಾಯಿ ಮುಖಾಂತರ ಬಂದು ನಿನ್ಗೆ ಸುಮ್ನೆ ಇದು ಅದನ್ನ ಕಚಕ್ ಬಂದಿರೋದ್ ನಿನ್ಗೆ ಗೊತ್ತಾಯ್ತಾ? ಅಂದ್ರೆ ನಿನ್ನ ಸ್ಪರ್ಶ ಮಾಡಕ್ ಬಂದೈತೆ. ಬಂತು ಮಕ್ಳಿಗೆ. ನೋಡು, ಹಂಗೆ ನೋಡ್ತಾ ಇರೋ. ಅದು ಈಗ ನಿನ್ನ ಸ್ಪರ್ಶ ನಿನ್ನ ಆತ್ಮದೊಳಗೆ ಸೇರ್ಕಣಕ್ಕೆ ಬರ್ತಾ ಇದೆ. ಅದಕ್ಕೆ ಅವಕಾಶ ಮಾಡ್ಕೊಡಲ್ಲ ಕಣ ನಾನು. ಈ ಸಚ್ಚಿದಾನಂದ ಸ್ವಾಮಿ ಯಾವಾಗ ಬಂದ್ ಮನೆ ಕಣ ಸ್ವಾಮಿ ಇದೆ ಇಲ್ಲಿ ಕಡೆಗೆ ಅವಾಗ ಅದು ಮಾತ್ರ ನಾಯಿ. ಅದು ಇವಾಗ ಅದು ನಾಳೆ ಅಮಾವಾಸ್ಯೆ ಇರೋದ್ರಿಂದ ಅದ್ರ ಜೊತೆಗೆ ಆತ್ಮ ಸೇರ್ಕೊಂಡಿದೆ. ಬೇಕಾದ್ರೆ ನೀನು ಸ್ವಲ್ಪ ಮುಂದೆ ಕತ್ಲೆಗೆ ಹೋಗು, ಕತ್ಲೆಗೆ ಬರುತ್ತೆ. ರೋಡ್ ಆಗಿದ್ದೀನಿ. ಒಂಚೂರು ಮುಂದಕ್ಕೆ ಹೋಗ್ಬೇಕಾದ್ರೆ ನಿನ್ನೆ ಫಾಲೋ ಮಾಡ್ಕೊಂಡ್ ಬರುತ್ತೆ ಅದು. ಹೋಗು, ಒಂಚೂರು ಮುಂದೆ ಹೋಗು. ಹಲೋ ಹಲೋ, ಬಂತ ನೀನ್ ಹಿಂದೆನೆ? ನೋಡ್ತಾ ಹೇಳಿಲ್ವಾ? ಹಲೋ ಹಲೋ ಸ್ವಾಮಿ, ಈಗೇನ್ ಗೊತ್ತಾ? ಪಂಚೆ ಐತಲ್ವಾ, ಪಂಚೆ ಹಂಗೆ ಬಿಡು, ಹಂಗೆ ಇರ್ಲಿ. ಅಂಡರ್ವೇರ್ ನ ಬಿಚ್ಚು ಹೇಳ್ತೀನಿ, ಅರ್ಜೆಂಟ್ ಬಿಚ್ಚು. ಅದು ಬಿಡೋದು ಹೋಗಲ್ಲ ಈಗ, ಅರ್ಜೆಂಟ್ ಬಿಚ್ಚು ಹೇಳ್ತೀನಿ. ಹೇಳಿ ಸ್ವಾಮಿ. ಅಂಡರ್ವೇರು ಬಿಚ್ಬಿಡು ಹೇಳ್ತೀನಿ. ಬಿಚ್ಚು, ನಾನು ಹೇಳ್ದ ಜಲ್ದಿ ಬಿಚ್ಚು. ಪಂಚೆ ಇರ್ಲಿ. ಪಾತ್ರೆ ತೆಗ್ತಾವ್ರ ಸ್ವಾಮಿ. ಎಲ್ಲಿ? ಇಲ್ಲಿ ಕಡೆಗೆ ಅದೇ ಹಳ್ಳಿ ಮಾರ್ತಾವ ಇಲ್ಲಿ. ಅದು ಸ್ವಲ್ಪ ಕತ್ಲೆಗೆ ಹೋಗಪ್ಪ, ಅರ್ಜೆಂಟ್ ಹೋಗಪ್ಪ. ನಾನು ಹೇಳ್ದಷ್ಟು ಕೇಳಪ್ಪ. ಭಕ್ತಾದಿಗಳಿದ್ದಾರೆ, ಹುಳ ಹಪ್ತಾ ಇರ್ತಾವ ಸ್ವಾಮಿ ಇಲ್ಲಿ. ಅಲ್ಲಪ್ಪ, ಕತ್ಲೆಗೆ ಯಾರು ಇಲ್ದಿತಾವಿಲ್ಲ. ನಿಮ್ ಮನೆ ಬಟ್ಲು ಮನೆಗೆ ಹೋಗು, ಅರ್ಜೆಂಟ್. ಇದು ಅಮಾವಾಸ್ಯೆ ನಾಳೆ ಇರೋದ್ರಿಂದ ಟೈಮ್ ಇಲ್ಲ ನಂಗೆ ಜಾಸ್ತಿ ಮಾತಾಡೋ. ಭಕ್ತಾದಿಗಳು ನಿನ್ನಂಗೆ ಜಾಸ್ತಿ ಜನ ಇದಾರೆ ನನಗೆ. ಪಂಚೆ ಹಂಗೆ ಇರ್ಲಿ, ಅದ್ರ ಒಳಗಡೆ ಇರೋ ಅಂಡರ್ವೇರ್ ಬಿಚ್ಚು. ತಾಯಿ ನೆನ್ಸ್ಕೊಂಡ್ ಬಿಚ್ಚು. ಅಮ್ಮ ನರಸಿಂಹರಾಜು, ಎಲ್ಲ ಗಾಡಿಗಳು ಬರ್ತಾವ ಸ್ವಾಮಿ, ಎಲ್ಲ ಬೆಳಕು ಕಾಣುತ್ತೆ. ಹಂಗೆ ಮರೆ ಮಾತ್ಕೊಂಡ್ ಹಂಗೆ ಪಂಚೆ ಮೇಲ್ಗಡೆ ಪಂಚೆ ಇರ್ಲಿ, ಒಳಗಡೆ ಬಿಚ್ಚಪ್ಪ. ಗಾಡಿಗಳು ಬರ್ತಾವೆ, ಎಲ್ಲ ಬೆಳಕು. ರೇ, ಪಂಚೆ ಹಂಗೆ ಇರ್ಲಿ, ಒಳಗಡೆ ಬಿಚ್ಚಕ್ ಏನ್ರಿ? ಬೆಳಕ್ ಬಂದ್ರೆ ಬರ್ಲಿ. ಇದು ಬಿಚ್ಚಿದೀನಿ ಸ್ವಾಮಿ, ಪಂಚೆ ಸುತ್ಕೊಂಡು ಬಿಚ್ಚಿದೀನಿ. ಫುಲ್ ಬಿಚ್ಚಿದ್ಯಾ? ಫುಲ್ ಬಿಚ್ಚಿದೀನಿ ಸ್ವಾಮಿ. ಕೈಲಿ ಹಿಡ್ಕೋ ಹೇಳ್ತೀನಿ, ಬಲಗೈಲಿ ಹಿಡ್ಕೋ.
ಏನ್ ಮೊಬೈಲ್ ಅಲ್ಲಪ್ಪ ಇದನ್ನ ಅಂಡರ್ವೇರು ಬಲಗೈಲ ಹಾ ಇಟ್ಕೊಂಡಿದೀನಿ ಸ್ವಾಮಿ. 3 ರೌಂಡ್ ಜೋರಾಗಿ ತಿರುಗಿಸೋದು ಅಂಡರ್ವೇರು. 3 ರೌಂಡ್ ಇದು ಇಕ್ಕೊಂಡೆ ನಿನ್ ತಲೆ ಅಲ್ಲಲ್ಲ ಕೈಲಿ ಹಿಡ್ಕೊಂಡು ನಿನ್ ತಲೆ ಸುತ್ತ ತಿರುಗಿಸು 3 ರೌಂಡು. ಇವಾಗ ಕಾರಿಗೆ ಕೂಡ ಮೇಲೆ ಈಗ ಇಲ್ಲಿ ಬೆಳಗ್ಗಳು ಸಖತ ಕಾಣಿಸ್ತಾವ ಎಲ್ಲ ಗಾಡಿಗಳು ಬರ್ತಾವ ಎಲ್ಲ ಕುಡ್ದಿರ್ತಾರೆ ರೇ. ಅವ್ರ ಗಾಡಿಯವ್ರು ಬಂದ್ರೆ ಓದ್ತಾರೆ. ಅಂಡರ್ವೇರ್ ನ 3 ಸುತ್ತು ಹಿಂಗ್ ಸುತ್ತಬಿಟ್ಟು ಬಿಡು. ಅದ್ ಯಾವ ದಿಕ್ಕಿಗೆ ಹೋಗುತ್ತೆ ಅಂತ ನನ್ಗೆ ಹೇಳು, ಅವಾಗ ಹೇಳ್ತೀನಿ ನಾನು ಏನಾಗುತ್ತೆ ಅಂತ. ಈಗಲೇ ಹೇಳ್ಬಿಡ್ತೀನಿ. ಈ ಬರ ಗಾಡಿಗಳು ಬರ್ತಾವೆ. ಅಲ್ಲಲ್ಲ ಅರ್ಜೆಂಟು ಗಾಡಿ ಬಂದ್ರೆ ಬರ್ಲಿ. ಅಂಡರ್ವೇರ್ ಕೈಲಿ ಇಟ್ಕೊಂಡಿದೀನಿ. 3 ರೌಂಡ್ ತಲೆಯಿಂದ 3 ರೌಂಡ್ ಸುತ್ತಬಿಟ್ಟು ಹಂಗೆ ಎಸಿ ನೀನ್ ಕೈ ಬಿಟ್ಬಿಡು. 3 ರೌಂಡ್ ಸುತ್ತಬಿಟ್ಟು ಕೈ ಬಿಟ್ಬಿಡು. ಅಲೋ ಅಲೋ 1 2 3 ರೌಂಡ್ ಸುತ್ತಿ ಬಿಡು. ಯಾವ ದಿಕ್ಕಿಗೆ ಬೀಳುತ್ತೆ ಅಂಡರ್ವೇರ್ ಹೇಳು ಅವಾಗ. ಕೆಳಗ್ ಇಲ್ಲಿ ಬಿಟ್ಟಿಲ್ಲ ಸ್ವಾಮಿ ಕೈಲಿ, ಸುಮ್ನೆ ಕೆಳಗೆ ಎಳ್ದಿದ್ದೀನಿ. ಏನ್ನ ಡ್ರಾಯರ್ ಬಿಟ್ಟಿಲ್ಲ, ಇದು ಇವರೆಲ್ಲ ಕೇಳಿಸ್ಕೊಂತವ್ರ. ಡ್ರಾಯರ್ ಬಿಚ್ಬಿಟ್ಟು ಕೈಲಿ ಇಟ್ಕೊಳ್ಳಯ್ಯ. ಬಿಟ್ಟಿಲ್ಲ, ಅರ್ಧ ಬರ್ದ ಹಿಂಗ್ ಕೈಲಿ ಇಟ್ಕೊಂಡಿದ್ದೆ. ಅದೇ ಹಿಂಗ್ ಎಳ್ದು ಇಟ್ಕೊಂತಂದ್ರಲ್ಲ. ಕೈಲಿ ಬಿಚ್ಚಿ ಕೈಲಿ ಇಟ್ಕೊಳ್ಳಯ್ಯ. ಯಾವನೇ ನೀನು ಬಲ್ಗೈಗೆ? ಇಲ್ಲಿ ಗಾಡಿಗಳು ಒಂದೇ ಸಮಕ್ಕೆ ಬರ್ತಾವ್ರಿ. ಅವ್ರೇನ್ ಹಿಂಗ್ ಅಂಡರ್ವೇರ್ ನೋಡಕ್ ಬರ್ತಾರ? ಸುಮ್ನೆ ಕೈಲಿ ಇಟ್ಕೊಳ್ಳಯ್ಯ ಜಲ್ದಿ. ಈ ಭಕ್ತಾದಿಗಳು ಕೂಗಾಡ್ತಾರ ಇಲ್ಲಿ. ಬಿಚ್ಚಿ ಕೈಲಿ ಇಟ್ಕೊಳ್ಳಯ್ಯ ಜಲ್ದಿ. ಇದು ಗಾಡಿ ಹೋಗ್ಲಿ, ಆಟೋ ಹೋಗ್ಲಿ. ಬಿಚ್ಚ ಸ್ವಾಮಿ. ಬಿಚ್ಚಿ ಕೈಲಿ ಇಟ್ಕೊಂಡು 3 ರೌಂಡ್ ಸುತ್ತಿ ಬಿಡೇ. ಅದ್ ಯಾವ ದಿಕ್ಕಿಗೆ ಹೋಗುತ್ತೆ ಅಂತ ಹೇಳಯ್ಯ ನನಗೆ. ಮನೆಗೆ ಏನ್ ಮಾಡಿದೆ ಅಂದ್ರ ಇದು ಅಲ್ಲಿ ಹುಡುಗರೆಲ್ಲ ಏನ್ನ ಗಾಡಿ ಬೇರೆ ಒಂದ್ ಹೊರದು ಐತೆ. ಇದು ಡ್ರೈವರ್ ಇಲ್ಲ ಅಂತಂದ್ರೆ ಆಮೇಲೆ ತಗಣಿವಂತೆ. ಇದು ಇಲ್ಲೆಲ್ಲ ಗಲೀಜಾಯ್ತು, ಏಸ್ಗೆಲ್ಲ ಐತೆ. ಅಂಡರ್ವೇರ್ ಹೋದ್ರೆ ನರಸಿಂಹರಾಜು ಅಲ್ಲ ಏಸ್ಗೆಲ್ಲ ಐತೆ, ತಿರ್ಗಿ ಅದ್ರ ಮೇಲೆ ಬಿದ್ರು ಹೋಗಿ. ಅಲ್ಲಲ್ಲ ಇಲ್ಲಿ ಕೇಳಿಲಿ, ಅಂಡರ್ವೇರ್ ಹೋದ್ರೆ ಇನ್ನೊಂದ್ ತಗೊಂಬೋದು. ಜೀವನೇ ಹೋದ್ರೆ ಏನ್ ಮಾಡ್ತೀನಿ ನಿಂದು? ಇದು ಮೇಲ್ ಬಾ, ಎಲ್ಲ ಗಾಡಿಗಳು ಒಂದೇ ಸಮಕ್ಕೆ ಬರ್ತಾವ ಸ್ವಾಮಿ. ಇದು ಕಾಣುತ್ತೆ ಅಂತ ಮೈ. ಈಗ ಹೋಗ್ಲಿ, ಅಂಡರ್ವೇರ್ ಫುಲ್ ಬಿಚ್ ಕೈಲಿ ಇಟ್ಕೊಂಡಿದ್ಯಾ? ಮಡ್ಚಿಕೊಂಡಿದ್ದೀನಿ. ಇದು ಖರ್ಚಿಪ್ ಮಾಡಿಸ್ತೀನಿ. ಎಲ್ ಮಡಿಕೊಂಡಿದ್ಯಾ? ಕೈಲಿ ಇದು ಖರ್ಚಿಪ್ ಮಾಡಿಸ್ಕೊಂಡಂಗ್ ಮಡ್ಕೊಂಡಿದ್ದೀನಿ ಸ್ವಾಮಿ. ಅದನ್ನ ತಲೆ ಮೇಲೆ ಹಾಕೋ ಹೇಳ್ತೀನಿ. ತಲೆ ಮೇಲೆ ಹಾಕೊಂಡ ನೆನ್ನೆ ಮಾಡ್ದಾಗ ಮಾಡು. ಬಲ್ಗೈ ಗುಚ್ಚೋಯ್ಕ, ಬಲ್ಗೈ ಗುಚ್ಚೋಯ್ಕ. ಇದು ಮೊಬೈಲು ಕೈಲಿ ಹಿಡ್ಕೊಂಡು ಹಂಗೆ ಬಲ್ಗೈ ಗುಚ್ಚೋಯ್ಕ ಹೇಳ್ತೀನಿ. ಇದೇನ್ ಹಿಂಗ್ ಇರುತ್ತಾವ ಇವು ಒಂದೇ ಸಮಕ್ಕೆ? ಅರ್ಥ ಆಯ್ತು, ಒಂದೇ ಸಮಕ್ಕೆ ವೆಹಿಕಲ್ಗಳು ತಿರುಗ್ತಲ್ಲ ಸ್ವಾಮಿ. ವೆಹಿಕಲ್ ತಿರ್ಗತ್ಕು ಏನೇ ಸಂಬಂಧ? ಈ ಕಡೆ ಗುದ್ರ ಐತೆ. ಗುದ್ರದೊಳಗೆ ಇಳಿ ಹೇಳ್ತೀನಿ ಕೆಳಕ್ಕೆ. ಉಚ್ಚ ವೀಕ ಬಲ್ಗೈಗೆ ವೀಕ. ಬಲ್ಗೈ ಊಟ ಮಾಡಕ ಈಗ? ಅದು ಶಾಸ್ತ್ರದ ಪ್ರಕಾರ ಬಲ್ಗೈಗೆ ಉಯ್ಕೊಬೇಕಪ್ಪ. ಉಯ್ಕಂಡ ನೆನ್ನೆ ಹಂಗೆ ಬರ್ಲಿಲ್ಲ ಅನ್ಬೇಡ. ಬತ್ತಾಯ್ತಾ ಇಲ್ವಾ? ಬಂದಿಲ್ಲ. ಬಂದಾಗ ಹೇಳು. ಬಂತಾ? ಸ್ವಲ್ಪ ಬಂದ್ ಸ್ವಾಮಿ. ಸ್ವಲ್ಪ ಅಂದ್ರೆ ಎಷ್ಟು? ಒಂದೇ ಒಂದ್ ಸ್ವಲ್ಪ ಬಂದು ಒಂದು ಅಂಗೈ ಗುಣಿ ಅಷ್ಟು ಬಂದವೆ. ಹಂಗಲ್ಲ, ಕೈ ತುಂಬಾ ಉಯ್ಕೊ ಹೇಳ್ತೀನಿ. ಗೊತ್ತಾಯಿಲ್ಲ. ಅಯ್ಯ ಉಯ್ಕಳೆ, ನೀನೇನೆ ಬತ್ತಾಯಿಲ್ಲ ಅಂದ್ರೆ ಅದು ಏನಂತ ಅರ್ಥ? ಈಗ ಅದು ಬಾಡಿ ಏರಿ ಆಗ್ತಲ್ಲ, ಅವಾಗ ಹೋಗಿ ಉಯ್ದು ಬಂದೆ. ನಮ್ಮ ಮನೆಯವ್ರು ಬಾಡಿ ಏರಿ ಹಾಕಿರಲ್ಲ ಅವಾಗ. ಯಾಕೆ? ಅದೇ ನೀವು ಜೋರ ಕೂತ್ಕೊಂಡ್ರಲ್ಲ. ಸೈಡ್ ವಾಪ ಇದೆ ಮೇಲೆ ಗೊತ್ತಿಯಾ? ಹಲೋ ಅದೇ ನರಸಿಂಹರಾಜು. ನಾನು ನರಸಿಂಹರಾಜು, ನೀವಲ್ಲ? ಆಯ್ತು ಸ್ವಾಮಿ. ನಾವು
ಆಯ್ತು ಹೆಂಗಾನ ಮಾಡ್ಕೊಳ್ಳಿ ನಮಗೆ. ಯಾಕ ರಾತ್ರಿಯಿಂದ ತಲೆ ತಿಂತಾ ಇದ್ರ ನೀವು, ಸಖತ್ತಾಗಿ ತಲೆ ತಿಂತಾ ಇದ್ರ ಅಂದ್ರೆ ಹಂಗೆ ನೋಡಿ. ಇಲ್ಲಿ ಯಾವ್ದಾದ್ರು ಪಿಕ್ಚರ್ ಆಗಿ ಇವನು ಧೀರೇಂದ್ರ ಗೋಪಾಲ್ ಕುಕ್ಕಿ ಅಂತಾನಲ್ಲ, ಹಂಗಾಗೋತ್ ನನ್ ಕತೆ. ಇದು ಅಣ್ಣ ಊಟ ಇನ್ನೇನಿಲ್ಲ, ಇನ್ನೇನ್ ಆಯ್ತು ಈಗ. ಅದೇ ಹಬ್ಬ ಮಾಡಿದ್ದು. ಏನ್ ಹಬ್ಬ ಅಣ್ಣ? ಭಗವಂತನ್ಗೆ ಸಂಕ್ರಾಂತಿ ಹಬ್ಬ ಅಲ್ವಾ ಇವತ್ತು, ಅದಕ್ಕೆ. ಭಗವಂತಗೆ ಆರತಿ ಮಾಡಿ ಕೋಳಿ ಅದು ಮಾಡಿದ್ರು. ಅಲ್ಲ ಇವತ್ತು ಸಂಕ್ರಾಂತಿ ಹಬ್ಬ ಅಲ್ವಾ? ಓ ಅದೇ ವರ್ಷದಬ್ಬ. ಅದೇ ಸಂಕ್ರಾಂತಿ ಹಬ್ಬ ಅಲ್ವಾ? ಜನವರಿ ಅಲ್ವಾ ಸಂಕ್ರಾಂತಿ 15ನೇ ತಾರೀಕ. ಸಂಕ್ರಾಂತಿ ಹಬ್ಬ ಅಲ್ವನ್ರಿ? ಇದು ಯುಗಾದಿ ಹಬ್ಬ 2ನೇ ಹಬ್ಬ ಇವತ್ತು. ಫಸ್ಟ್ನೇ ಹಬ್ಬ ನೆನ್ನೆ ಆಯ್ತು, ಇವತ್ತು 2ನೇ ಹಬ್ಬ. ಅಣ್ಣ ಇದು ಸಂಕ್ರಾಂತಿ ಹಬ್ಬ, ಯುಗಾದಿ ಅಲ್ಲ. ಇದು ಯಾವ್ದಾರ ಮೊದ್ಲು ಆಸ್ಪತ್ರೆಗೆ ತೋರಿಸ್ತಿದ್ರ? ಮೊದ್ಲು ಆಸ್ಪತ್ರೆಗೆ ತೋರಿಸ್ತಿದ್ರ ನೀವು? ನಮ್ದು ಆಸ್ಪತ್ರೆ ಇತ್ತು ಮೊದ್ಲ, ನಾವೇ ಒಂದು ಆಸ್ಪತ್ರೆ ಇಕ್ಕಿದ್ದು. ಅದೆಲ್ಲ ಆಸ್ಪತ್ರೆಗೆ ಏನೋ ತೋರಿಸ್ತಿದ್ರ, ಮಾತ್ಗಿತ್ರೆ ಕೊಟ್ಟಿದ್ರ ಅಂತಂದು. ಯಾಕೆ ಹಿಂಗೆ ಒಂಥರ ಇದು ತಪ್ಪಿಸ್ಕೊಂಬಂದವ್ರು ಮಾತಾಡ್ತಿದ್ರಲ್ಲ, ಅದಕ್ಕೆ ತಪ್ಪು ತಿಳ್ಕೊಬೇಡಿ. ಅಣ್ಣ ಯಾಕೆ ಹೇಳಿ, ಏನಂತ ಏನಾಯ್ತು? ನಮ್ಮಿಂದ ಏನ್ ತಪ್ಪಾಯ್ತು ನಿಮ್ಗೆ ಹೇಳಿ? ಸಂಕ್ರಾಂತಿ ಹಬ್ಬನ ಇವತ್ತು. ಸಂಕ್ರಾಂತಿ ಹಬ್ಬ ಇವತ್ತ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ಇದಾಗ ಮಾಡೋದಲ್ವಾ ಅದು? ಅವರೆಕಾಯಿ ತಗರಿಕಾಯಿ ಅದೆಂತದು ಎಲ್ಲ ಬೇಸದು. ಇವತ್ತು ಸಂಕ್ರಾಂತಿ ಹಬ್ಬನ ಯಾವ್ದೋ ಹೇಳ ಮಾತಾಡ. ಹಲೋ ಹೇಳ್ರಿ. ಶಾನು ಏನು ಸಂಕ್ರಾಂತಿ ಹಬ್ಬನಂತ ಇವತ್ತು. ಏನಾಯ್ತಾ? ಅಲ್ಲಲ್ಲ ಸಂಕ್ರಾಂತಿ ಹಬ್ಬ. ಚಮ್ಮಿತಾ ಬಾ. ಯಾರು ಮುಸ್ಲಿಮ್ಸ ನೀವು? ಸಾರು ಇದು ನನಗೆ ಹಿಂದಿ ಬರಲ್ಲ. ಹಿಂದಿ ಬರಲ್ಲ ಚಾಚು. ಖಂಡಿತ ಬರಲ್ಲ ಹಿಂದಿ, ಕನ್ನಡ ಒಂದೇ. ಚಾಚು ಇಲ್ಲ ಕನ್ನಡ ಒಂದೇ ಬರೋದು. ಈತೇನೆ ಇಲ್ಲಿ ಬರಲ್ಲ ಸಾಹೇಬ್ರೆ. ಏನಂತೀಯ? ಹಿಂದಿ ಬರಲ್ಲ. ಯಾಕೆ? ಕನ್ನಡ. ಅಮ್ಮನೇ ಕನ್ನಡ ಆಗೋ ಅಮ್ಮ ಅನ್ನ ಕನ್ನಡ ಸಾರು. ಇವು ಯಾವ ಇವು? ಹಲೋ ಅಂಕಲ್. ಹೇಳಿ ಅಕ್ಕ. ಹಲೋ ಅಂಕಲ್. ಹೇಳಿ ಅಕ್ಕ. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್. ಚೆನ್ನಾಗಿದ್ದೀರಾ ಸರ್? ಲೈಫಲ್ಲಿ ಆರಾಮಾಗಿದ್ದೀರಾ? ನರಸಿಂಹರಾಜು ಬಳ್ಳಾಪುರ ಅಲ್ವಾ ಮಾತಾಡ್ತಿರೋದು? ನರಸಿಂಹರಾಜು ಬಳ್ಳಾಪುರ ಅವ್ರು ಮಾತಾಡ್ತಿರೋದಲ್ವಾ? ಹೂನಕ್ಕ. ಸರ್ ಲೈಫಲ್ಲಿ ಚೆನ್ನಾಗಿದ್ದೀರಾ ಸರ್? ಆರಾಮಾಗಿದ್ದೀರಾ? ಹೂ ಅಂತ ಹೇಳಿನಲ್ಲ ನಾವು. ಆರಾಮಾಗಿದ್ದೀವಿ. ಏನು ಸುಮಾರು ಹಂಗ ಆರಾಮಾಗಿದ್ದೀವಿ ಅಂತ ಆಗ್ಲೇನೆ ಹೇಳಿನಲ್ಲ. ಜೀವನದಲ್ಲಿ ಹೆಂಗ ಆರಾಮಾಗಿದ್ದೀರಾ ತಾನೇ? ನೀರ್ ಕುಡಿತಾ ಇದೀನಿ. ಆರಾಮಾಗಿದ್ದೀನಕ್ಕ. ಹೆಂಗ ಲೈಫಲ್ಲಿ ಆರಾಮಾಗಿದ್ದೀರಲ್ವಾ ಸರ್? ಲೈಫಾಗ ಆರಾಮಾಗಿದ್ದೀವಿ ಅಕ್ಕ. ಮತ್ತೆ ಇನ್ನೇನ್ ಸರ್ ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ? ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ ಸರ್? ಲೈಫಾಗ ಆರಾಮಾಗಿದ್ದೀವಿ. ಮತ್ತೆ ಇನ್ನೇನ್ ಸರ್ ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ? ಇದು ನನಗೆ ಗೊತ್ತಿಡ್ದಿಲ್ಲ. ಸರ್ ಮತ್ತೆ ಇನ್ನೇನ್ ಸರ್ ಸಮಾಚಾರ? ಏನ್ ಹೇಳನಕ್ಕ? ನೀವು ಚೆನ್ನಾಗಿ ಮಾತಾಡ್ತೀರಾ ಸರ್, ಒಳ್ಳೆ ಚೆನ್ನಾಗಿ ಜೋಕ್ಸ್ ಎಲ್ಲ ಮಾಡ್ತೀರಾ. ನಾವು ನಿಮ್ಮ ಆಡಿಯೋಗಳಿಗೆಲ್ಲ ಫಿದಾ ಆಗ್ಬಿಟ್ಟಿದ್ದೀವಿ. ಮತ್ತೆ ಇನ್ನೇನ್ ಸರ್ ನಿಮಗೆ ಮಕ್ಕಳು ಮದುವೆ ಮ್ಯಾರೇಜ್ ಅಲ್ಲಿ ಆಗಿದೆ ಸರ್? ಆಗಿದೆ. ಅಲ್ಲೇ ಇವತ್ತಿಗೆ 2 ತಿಂಗಳು ಆಗ್ತಾ ಬಂತು. 2.25 ತಿಂಗಳು ಆಗ್ತಾ ಬಂತು. ಏನ್ ನಿಮಗೆ ಮದ್ವೆ ಆಗ? ಹೂನಕ್ಕ, ಅಲ್ಲೇ 2.25 ತಿಂಗಳು ಆಯ್ತು. ಯಾರು ನಿಮಗೆ ಮದ್ವೆ ಆಗ? ನಿಮಗೆ ಮದ್ವೆ ಆಗಿ 2.25 ತಿಂಗಳು ಆಯ್ತಾ ಸರ್? 2.25 ತಿಂಗಳು, ಇನ್ನ 2.5 ತಿಂಗಳು ಆಗಿಲ್ಲ. ಯಾರಿಗೆ ನಿಮಗೆ ಮೊನ್ನೆ ಮದ್ವೆ ಆಗಿದ್ದ ಸರ್? ಹಂಗಾರೆ ಮೊನ್ನೆ ಇದು ಅದೇ ಕೊರೋನಾದಾಗ ಆಗಿದ್ದು. ಯಾರಿಗೆ? ನಿಮ್ಗ? ಹಂಗಾರೆ ಇನ್ನು ಚಿಕ್ಕ ವಯಸ್ಸು ನಿಮ್ಗೆ. ಇಲ್ಲ ನಮ್ಮ ಮಗರಿಗೆ. ಸರ್ ನಿಮ್ ಮಗರ್ಗ್ ಮದ್ವೆ ಮದ್ವೆ ಆಗಿರೋ ಮಗ ಇದಾರ ನಿಮ್ಗೆ? ಆಸ್ಪತ್ರೆಗೆ ತೋರ್ಸಕ್ಕಿಲ್ಲ, ಯಾಕೆ ಕೆಮ್ತಾ ಇದ್ದೀರಾ? ಹೌದಾ? ಇಲ್ಲ ಕೆಮ್ಮಿದಲ್ಲ, ನಾನೆಲ್ಲ ನೀವು ಮೊನ್ನೆ ಮದ್ವೆ ಆಯ್ತಾನೋ ಅನ್ಕಂಡೆ. ಮತ್ತೀಗ ನಿಮ್ ಮದ್ವೆಗೆ ಬಂದಿರೋ ಮಗ ಇದ್ದಾನ? ಮದ್ವೆ ಆಗಿರೋ? ಮದುವೆ ಬಂದಿರೋನಲ್ಲ, ಮದುವೆ ಆಗಿರೋ ನಾವೇ. ಹೌದಾ? ನೋಡಿ ಸರ್ ನಿಮ್ ವಾಯ್ಸಲ್ಲಿ ಗೊತ್ತೇ ಆಗಲ್ವಾ ಸರ್, ತುಂಬಾ ಹೆಂಗಾಗಿದ್ದೀರಾ ನೀವು ತರ ಕಾಣಿಸ್ತೀರಾ ನೀವು. ಏನ ಬಿಡಕ್ಕ, ಅದೇನ್ ಹೆಂಗಪ್ಪಂಗೋ ಏನಾಯ್ತು ಅದ್ರಲ್ಲಿ. ಮತ್ತೆ ಇನ್ನೇನ್ ಸರ್ ಆರಾಮಾಗಿದ್ದೀರಾ?
ನಮ್ದು ಮದ್ವೆ ಎಲ್ಲ ಆಗಿದೆ ಸರ್. ನಮ್ಗೂ ಇಬ್ರು ಮಕ್ಳಿದ್ದಾರೆ. ನಮ್ಮ ಹಸ್ಬೆಂಡ್ 1.5 ವರ್ಷದಿಂದ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು ಸರ್. ನಮಗೂ ಮದ್ವೆ ಆಗಿದೆ, 2 ಮಕ್ಳಿದಾವೆ. ನಮ್ಮ ಹಸ್ಬೆಂಡ್ ಈಗ 1 ವರ್ಷದಿಂದ ಆಕ್ಸಿಡೆಂಟ್ ಆಗಿ ಸತ್ತೋದ್ರು ಸರ್. ಒಳ್ಳೇದಾಗ್ಲಿ, ಸತ್ತೋಗ್ಲಿ. ನೀವು ಮಕ್ಕಳು ಹೊಲ್ಸ್ಕೊಂಡು ಸುಮ್ಮನೆ ಇದ್ಬಿಡಿ. ನನಗೆ ಬರೇ ನಿಮ್ಮಮ್ಮ ದೆಂಗ್ಸರೆ ಮಾಡ್ಕೊಂಡ್ ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ ನನಗೆ. ಯಾಕಪ್ಪ? ನಂಬರ್ಗಳು ಸಡನ್ ಆಗಿ ಏನು ಅನ್ನೋದು ಅನ್ವರ್ಯಲ್ಲ. ಅದಿಮ್ದು ಸರ್. ಹೌದಾ? ಇದು ನಿನ್ಗೆ ಇಷ್ಟ ಆಗ್ಲಿಲ್ವಾ ಆಡೋದು? ಯಾರು ಹೇಳಿ? ಒತ್ತಾಯ್ತು ನನ್ ಹೊಲ್ದಾಗೆ, ಕತ್ಲಾಯ್ತು ನಾ ಕಂಡಗೆ, ನಾನು ನೀನು ಉಲ್ಲಗೆ. ಅದು ಸ್ವಲ್ಪ ಇಷ್ಟ ಆಗ್ತದೆ, ಸ್ವಲ್ಪ ಅಷ್ಟೇ, ಸ್ವಲ್ಪ. ಹೌದಾ? ಮತ್ತೆ ಇನ್ಯಾವ್ದ್ರ ನಿಮ್ಗೆ ಇಷ್ಟ ಆಗಿರೋ ಹಾಡು ಹೇಳ್ರಿ, ಅದನ್ನೇ ಹಾಕ್ತಿವಿ. ಕಾಲರ್ ಟ್ಯೂನ್ಗೆ ಯಾರನ್ಗಾನ ಫೋನ್ ಮಾಡಿದ್ರೆ ನಿಮ್ಗೆ ಅವ್ರಿಗೆ ಆ ಹಾಡು ಕೇಳಿಸ್ಬೇಕು. ಯಾವ ಹಾಡು ಹಾಕನ? ಜುಮಕು ಜುಮಕು ಜುಮ್ಮಾಲೆಲೆ, ಜುಮಕು ಜುಮಕು ಜುಮ್ಮಾಲೆಲೆ, ಜುಮಕು ಜುಮಕು ಜುಮ್ಮಾಲೆಲೆ. ಅಷ್ಟೇ ಸರ್. ಆಮೇಲೆ ಇದೆಂತಂದ್ರೆ ಇದು ಇನ್ನೊಂದು ಅದಪ್ಪ, ಇನ್ನೊಂದು ಯಾವ್ದನ್ನ ಬರೋದಿದ್ರೆ ನೀವು ಇದನ್ನೆಲ್ಲ ಗೂಡ್ ಸೇಜ್ ಮಾಡ್ಕೊಳಿಸ್ತಾರೆ. ಗೂಡ್ ಸೇಜ್. ಹಲೋ ನರಸಿಂಹರಾಜು ಅವ್ರೆ, ಇಲ್ಲಿ ನಾವು ಕೀಳೆ ಕೆಲ್ಸ ಇಲ್ದೆ ಫೋನ್ ಮಾಡಿಲ್ಲ ನಿನ್ಗೆ. ಜಲ್ದಿ ಮಾತಾಡು. ಹಲೋ ಹಲೋ. ಓ ಅಯ್ಯ ದಮ್ಮಯ್ಯ ಧರ್ಮನೇ ತಾಯಿ ತಂದೆ. ಹೌದು. ಯಾರೋ ಉಳಿದಾಡ್ತಾವ್ರಿ ಸರ್. ಯಾರು ಎಲ್ಲ ಉಳಿದಾಡ್ದಂಗ ಅವ್ರಿ ಜೋರ. ಇಲ್ಲ ಒಳಗೇನ್ ನೋಡಿ ನಮ್ಮ ಇದ್ರಲ್ಲಿ ಯಾರು ಕೂಗಾಡ್ತಾರೆ ಸರ್? ಈಗ ಆಚೆ ಕಡೆ ನೋಡೋ ಯಾರು ಕೂಗಾಡಂಗ? ನಿಮ್ ಹೆಂಗಸರು ಏನೋ ಕೂಗಾಡ್ತಿರ್ಬೇಕು ನೋಡಿ ಸರ್. ಇರು ಎಂತದಪ್ಪ, ನ್ಯಾಯ ಎಲ್ಲಿದೆಯೋ ನ್ಯಾಯ, ಎಲ್ಲಿದೆಯೋ ನ್ಯಾಯ, ಬಡವನ ಎಲ್ಲಿದೆಯೋ ನ್ಯಾಯ, ನ್ಯಾಯ ಎಲ್ಲಿದೆಯೋ ನ್ಯಾಯ. ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಆತರ ಹೇಳಿ ಫೋನ್ ಮಾಡಿದವ್ರಿಗೆ ನಿಂದು ನಿಮ್ಮ ಮನೆಯವ್ರದ್ದು ಫೋಟೋ ಬರ್ಬೇಕು. ಆತರ ಹಾಕೋಣ ಸರ್? ಬೇಡ, ನಮ್ದು ಒಬ್ಬರದೇ ಹಾಕಿ ಸರ್. ನಾವು ಇವಾಗ ನಮ್ದು ಇವಾಗ ಡೆಲಿವರಿ ಆಗೈತಿ. ಡೆಲಿವರಿ ಆಗೈತೆ? ಅಲ್ಲ, ಇದು ಡೆಲಿವರಿ ಅಂತೀರ ಎಂತ? ಡೈವರ್ಸ್ ಆಗೈತಾ? ಬೇರೆ ಆಗಿದೀವಿ ನಾವು. ಯಾಕಪ್ಪ? ಕಲಹ ಬಂದೈತು, ಸ್ವಲ್ಪ ಕಲಹ. ಏನ್ ಕಲಹನಪ್ಪ? ಫ್ಯಾಮಿಲಿಯಾಗೆ ಕಲಹ ಬಂದೈತಿ. ಕಲಹ, ಒಡಕುನ. ಮತ್ತೆ ಈಗ ನೀವ್ ಎಲ್ಲಿ ಮನೆ ಕಂದಿದ್ದೀರಾ ಸರ್? ಇವಾಗ ಇವು ಮಂಚದ ಮೇಲೆ ಮನೆಗೆ ಮನೆ ಕಂಡಿದ್ವಿ. ಅಲ್ಲ, ಮತ್ತೆ ನಿಮ್ ದಾಂಪತ್ಯ ಜೀವನ ಹೆಂಗೆ ಸರ್? ದಾಂಪತ್ಯ ಜೀವನ ಎಲ್ಲನ ಇದು ಶತಾಬ್ದಿ ಎಕ್ಸ್ಪ್ರೆಸ್ ಟ್ರೈನ್ ಆಗೋಯ್ತಿ. ಶತಾಬ್ದಿ ಎಕ್ಸ್ಪ್ರೆಸ್ ಟ್ರೈನ್. ಅಕ್ಕೋರ್ ಏನ ಬೇಜಾರ್ ಮಾಡ್ಕೊಂಡ ನನ್ನ? ಅಕ್ಕೋರ್ ಯಾಕೆ ಏನ್ ಬೈದ್ರ ಅಣ್ಣ ಅಕ್ಕೋರ್ಗೆ? ಇಲ್ಲ ಅಣ್ಣ. ಮತ್ತೆ ಏನ್ ಕಣ ಜೀವನ ಹಿಂಗಾಯ್ತು? ಜೀವನದಲ್ಲಿ ಸಂತೋಷವಾಗಿ ಇರ್ಬೇಕಣ್ಣ. ಆ ತರ ಎಲ್ಲ ಕಿತ್ತಾಡ್ಕೊಂಬಾರ್ದು ಗಂಡ ಹೆಂಡತಿ. ನಮ್ದು ಇದು ಫೋನ್ ಕದಲಿಕೆ ಹಗರಣಗಳು ಜಾಸ್ತಿ ಆಗಿದಾವೆ. ಫೋನ್ ಕದಲಿಕೆ ಹಗರಣಗಳು. ಹಂಗಂದ್ರೆ ಅಣ್ಣ ಫೋನಾಗ ಯಾರ್ಯಾರ ಫೋನ್ ಮಾಡಿವೆ ನಮ್ಮ ಫ್ಯಾಮಿಲಿಗೆ ಡಗರ್ ಮಾಡಿದ್ದಾರೆ. ಅದು ಇದೆಂತದ್ದು ಎಂತದ ಬ್ರೇಕ್ ಮಾಡಿದ್ದಾರೆ. ಬ್ರೇಕ್ ಮಾಡಿದಾರಾ? ಯಾರು ಫೋನ್ ಮಾಡೋದು ಸರ್? ಶಿವನ ಪಕ್ಕದಾಗಿರೋದು ಯಾರು? ಅವ್ರ ಹೆಂಡತಿ ಪಾರ್ವತಿ. ಆಮೇಲೆ ಜಲಕನ್ಯೆ. ಯಾರು ಜಲಕನ್ಯೆ? ಲಲಿತಾಂಗಿ. ಲಲಿತಾಂಗಿ ಮಾತಾಂಗಿ ಸೋಮಾಂಗಿ ವಿನಾಂಗಿ ಅಂತ ಒಂದು ಹಾಡು ಇದಲ್ಲ. ಯಾರು ಸರ್ ಅವರು? ಪಾರ್ವತಿನ ಲಲಿತಾ ಅವ್ರನ್ನ ಯಾರು?
ಸಂಸ್ಕೃತದಾಗ ಒಂದ್ ಹಾಡ್ ಐತ್ ನೋಡಿ, ಲಲಿತಾಂಗಿ ಭಾವನಾಂಗಿ ಗಮಾನಾಂಗಿ ಏನೇನೋ ಅಂತ ಒಂದ್ ಹಾಡ್ ಐತ್ ನೋಡಿ. ಇದ್ರಾಗೆ ಕವಿರತ್ನ ಕಾಳಿದಾಸ ವನಸಾಂಗಿ ಪುಲದಾಲಿ 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 ಪೊಂಗಾಂಗಿ ನೀಲಾಂಗಿ ವನಗಾಂಗಿ ತಾಮ್ ತೋರು ತುಲಾಸಾರಂಗಾಂಗಿ ಬನತೋರಾನಂಗಿ ಅಂತ ಒಂದ್ ಹಾಡ್ ಐತ್ರಲ್ಲ, ಆ ಲಲಿತಾಂಗಿ. ಅಲ್ಲ ಸರ್, ಈ ಲಲಿತರು ಪಾರ್ವತಿಯರು ನಿಮ್ಗೆ ಏನಾಗಬೇಕು? ಅವ್ರು ಪೂರ್ತಿ ನಮ್ಗೆ ಇದು ಅಡಿಗ್ ಬಲ್ಲಾರ್ ಜಾಲಿಕ್ಕಿ ತಿಕ್ ಸುತ್ತಾರಲ್ಲ, ಅದಕ್ಕಿನ್ನ ಒಂದ್ ಕೈ ಜಾಸ್ತಿ ನೋವಾಗಂಗೆ ಅವ್ರು ಸರ್ ನಮ್ಗೆ ಅವ್ರು. ಬಳ್ಳಾರ್ ಜಾಲಿ ಮುಳು ಸುತ್ತಾರಲ್ಲ, ಅದಕ್ಕಿನ್ನ ಜಾಸ್ತಿ ನೋವಾಗಂಗೆ ನಮ್ಗೆ ಭಾರಿ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದಾರೆ ಸರ್. ನಿಮ್ ಹಳೆ ಲವರ್ಗಳು ಅವರು? ಖಂಡಿತ ಇಲ್ಲ ಸರ್. ಬಲಮುರಿ ಅಂಗಿ, ಜಲಮುರಿ ಅಂಗಿ, ಆಮೇಲೆ ಲಲಿತಾಂಗಿ, ಆಮೇಲೆ ತ್ರಿಮೂರ್ತಿಗಳ ಪಾದ ಸಾಕ್ಷಿಯಾಗಿ ನಾನು ಕಣ್ಣೆತ್ತಿಯೂ ನೋಡಿದವನಲ್ಲ. ಇದು ನಾನು ಶನಿಯ ನಿಂದಿಸಿ ನಾನು ಈ ರೀತಿ ಕಷ್ಟಪಡಬೇಕಾಗಿತ್ತು. ರೇ ಸ್ವಾಮಿ, ನಾವ್ ಏನೋ ನಿಮ್ ಪ್ರಾಬ್ಲಮ್ ಕೇಳ್ತಿದ್ದೆ ಅಂತ ನೀನ್ ಇಲ್ದಿದ ಕತೆ ಹಾಡುಗಳೆಲ್ಲ ಹೇಳ್ಬೇಡ ಇಲ್ಲಿ, ಗೊತ್ತಾಯ್ತಾ? ಈಗ ನಿಮ್ಗೆ ಅಕ್ಕವ್ರಿಗೂ ನಿಮ್ಗೂ ಏನಣ್ಣ ಸಮಸ್ಯೆ ಬಂದಿರೋದು? ಅವರು ನಿನ್ನ ಹತ್ರ ದುಡ್ಡು ಕಾಸು ಕಿತ್ಕೊಳಕ್ ಫೋನ್ ಮಾಡ್ತಿರೋದಾ? ಜಲಲಾಂಗಿ, ಲಲಿತಾಂಗಿ, ಪಾರ್ವತಿ ತಾಯಿ, ಶಿವನ್ ಪಕ್ಕದಾಗ ಅವ್ರ ಪಾರ್ವತಿ ತಾಯಿ. ಇವರು ಮ್ಯಾಲಿಂದ ಕೈಯಿಂದ ಧನಲಕ್ಷ್ಮಿ ಉದುರ್ತೈತಲ್ಲ, ಲಕ್ಷ್ಮಿ ಲಕ್ಷ್ಮಿ ಅಂಗಿ, ರತ್ನಾಂಗಿ. ಹಿಂಗಾಗಿ ನಮ್ದು ಎಲ್ಲಾ ಅಂಗಿ ಡ್ರಾಯರ್ಗಳೆಲ್ಲ ಖಾಲಿ ಆಗಿದಾವ್ ಸರ್ ನಮ್ದು ಮಾನಸಿಕವಾಗಿ. ನಿನ್ಗೂ ನಿಮ್ಮ ಅಕ್ಕವ್ರಿಗೂನು ನಿಮ್ಗೂನು ಅವರು ನಿಮ್ಮ ಹತ್ರ ದುಡ್ಡು ಕಾಸು ಕಿತ್ಕೊಬೇಕು ಅಂತ ರತ್ನಮ್ಮ, ಲಕ್ಷ್ಮಿ ಇವರೆಲ್ಲ ನಿಮ್ಗೆ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದಾರೆ. ಟಾರ್ಚರ್ ಏನಿಲ್ಲ ಸರ್, ಮದ್ವೆ ಏನಿಲ್ಲ. ನಾವು ಟಾರ್ಚರೇ ಹಾಕಲ್ಲ. ನಾವು ನೈಟು ನೀವು ಎಲ್ಲಿ ಕರೆದ್ರು ನಾವು ಬರಲ್ಲ. ಟಾರ್ಚರ್ ಆಗ್ಲಿ ಎಣ್ಣೆ ಆಗ್ಲಿ ನಾವು ನೈಟು ಯಾವ ಊರಿಗೂ ಹೋಗಲ್ಲ. ನಾವು ಟಾರ್ಚರೇ ಬಳಸಲ್ಲ. ಮತ್ತೆ ಏನ್ ಫೋನ್ ಮಾಡಿ ಏನ್ ಮಾಡ್ತಾರ ಅವ್ರು ನಿಮ್ಗೆ? ನಾವು ನೈಟ್ ಆದ್ರೆ ಟಾರ್ಚರ್ ಹಾಕಲ್ಲ, ಬ್ಯಾಟ್ರಿ ಉಪಯೋಗಿಸಲ್ಲ, ಏನು ಎಲ್ಲ ನಾವು ನುಣ್ಣಗೆ ಹೋಗೋಣ ಅಂತ ನಮ್ಮ ಮನ್ಸು. ಏನಿಲ್ಲ, ಏನ್ ಗೊತ್ತಾ, ಅಲ್ಲಿ ಇದು ಸಾರು ಮಾಡಿದ್ರ ಅಣ್ಣ ಜಾಸ್ತಿ ಆಯ್ತಾ ಸಾರು ನಿಮ್ ಮನೆಗೆ? ಸಾರು ಏನ್ ಮಾಡಿದಿಲ್ಲ ಮಗ? ಸಾರು ಹೇಳು ಮಗ. ತಾಯಿನ ಕಿವಿನೇ ಕೇಳಲ್ಲ, ಹುಡುಗಿ ನೆನಪಂತ ಕುಂತ ಏನ್ ಮಾಡಿದ್ರಮ್ಮ ಸಾರು? ಖಾರ ಆರ್ದೈತೇನ್ರಿ? ಖಾರ ಇದು ಒಂದೊಂದು ಬಾಕ್ಸ್ ಹಾಕೊಂಡು ಬಂದ್ಬಿಡೋಣ. ಎಲ್ಲಿಗೆ? ಇಲ್ಲಿ ಅಡ್ರೆಸ್ ಆಗಲ್ಗುಂಟೆ ಸ್ಮಶಾನ. ಈಗಿನ ತಲೆ ಹಾರ್ಕೊಂಡಿಲ್ಲ ಸ್ವಾಮಿ, ಸ್ಮಶಾನಕ್ಕೆ ಹೋಗಿ ಈಗ ಮುಚ್ಚಿ ಈಗ ಬಂದಿರೋದಿನ ತಲೆ ಸ್ನಾನ ಮಾಡ್ಕೊಂತಿದ್ದೀನಿ. ಆಗ ಅದಕ್ಕೇನೆ ನಾನು ಹೇಳಿದ್ದು, ಏನ್ ಸ್ವಾಮಿ ರೇಷನ್ ಕಾರ್ಡ್ ಅಲ್ಲಿ ಬರೀ 5 kg 7 kg ಅಕ್ಕಿ ಕೊಡ್ತಾರೆ, 2 kg ಅಕ್ಕಿ ಕೊಡ್ತಾವ್ರೆ. ಸುಮ್ನೆ ಅಕ್ಕಿಗಳು ಏನ್ ಕನ್ನ ವೇಸ್ಟ್ ಮಾಡ್ಬೇಕು? ಈಗ ಸತ್ತೋದ್ರಲ್ಲ ಅಲ್ಲಿ ಕೂಡು ಇದ್ ಮಾಡಿದ್ರಲ್ಲ ಅನ್ನ, ಅದು ಸುಮ್ನೆ ವೇಸ್ಟ್ ಹಾಕಿದ್ರೆ. ಅದಕ್ಕೆ ನೀವು ಮನೇಲಿ ಸಾರ್ ತಗೊಂಡ್ಬಿಡ್ರಿ, ಅಲ್ಲೇ ಕಲ್ಸ್ಕೊಂಡ್ ತಿನ್ಬಿಡಣ. ಮತ್ತು ಇದು ಕುಡ್ಕೆ ಒಳಗೆ ಅಕ್ಕಿ ಹೊಡ್ಯಾಕ್ತಾರಲ್ಲ ಅದನ್ನ ಅಲ್ಲೇ ಕಲ್ಸ್ಕೊಂಡ್ ತಿನ್ಬಿಡಣ. ಹೊರದಾಗ ಬಂದವ್ರೆ ಅಜ್ಜ, ನಾನು ಅವಾಗಲೇ ತಗೊಂಬಂದಿವೆ ನಿನ್ಗೆ. ಅವ್ರು ಎಲ್ಲಾ ಸೇರ್ಕೊಂಡ್ ತಿಂದ್ರೆ ಸಾಲ್ಟೇಜ್ ಬಂದ್ಬಿಡ್ತತೆ. ಅದಕ್ಕೆ ನೀನು ಒಬ್ಬನೇ ತಗೊಂಬಂದ್ರೆ ನಾವು 3-4 ಜನ, ನಾನು ಶಂಕರ ಹಂಗ ಸೇರ್ಕೊಂಡ್ ನಾವು 4 ಜನ ಸಾಂಬಾರ್ ತಗೊಂಬ ನೆನ್ಸ್ಕೊಂಬರಂಗೆ ಹಂಗೆ ಕರ್ಸ್ಕೊಂಬ. ಇದು ಇದನ್ನ ಕಲ್ಲಿಕ್ಕಿ ದಾರ ಕಟ್ಟಿ ಇದು ಮೂಟೆ ದಾರ ಕಟ್ಟಿ ಹೊಡ್ಯಾಕ್ತಾರಲ್ಲ ಅವನ್ನ ನೋಡಿ. ನೀನ್ ಬುದ್ಧಿವಂತ, ನೀನು ಅವಾಗಲೇ ಚೆನ್ನಾಗಿ ಸ್ಕೆಚ್ ಹಾಕಿರಂಗಿದ್ಯಾ ನೋಡಿ, ಕರೆಕ್ಟಾಗಿ ಹೇಳ್ತಿದ್ಯಾ ನೋಡು. ನೀನ್ ಬಾಯಿ ಬಿಟ್ಟು ಹೇಳಿದೀನಿ ಅಷ್ಟೇ, ನನಗೂ ನಿನ್ಗೂ ವ್ಯತ್ಯಾಸ. ಈಗ ಕರ್ಕೊಂತವ ಖಾರ ಹರ್ಸ್ಕೊಂಡು ಒಂಚೂರು ಹಪ್ಪಳ ಸುಡಿಸ್ಕೊಂಡು, ಇಲ್ಲ ಎಣ್ಣೆಲಿ ಕರ್ಸ್ಕೊಂಡು ಉದ್ದಿನ ಹಪ್ಪಳ ತಂಬ, ಹುಳ್ಳಿಕಾಳು ಹಪ್ಪಳ ಅವೆಲ್ಲ ತರಬೇಡ. ಅಲ್ಲೇ ಕಲ್ಸ್ಕೊಂಡು ಸಮಭಾಗ ಮಾಡ್ಕೊಂಡು 4 ಜನ ಅಲ್ಲೇ ತಿನ್ನೋಣ. ಅಲ್ಲ ನೀನು ಕರೆಕ್ಟ್ ಆಗಿ ಹೇಳಲ್ಲ ಲೋಫರ್ ನನ್ ಮಕ್ಳ್ರ. ಅಲ್ಲಿ ಹೊಡೆದಿರೋ ಅನ್ನನ ಈಗಿನ ಕಾಲದಾಗೆ ಅಚ್ಚುಕಟ್ಟಾಗಿ ಸಾಂಬಾರ್ ಮಾಡಿ ಮುದ್ದೆ ಮಾಡಿ ನೆಂಚ್ಕೊಳಕ್ ಇಲ್ದ್ರೆ
ಥೋ ಥೋ ಇವ್ನು ಏನ ಮಾತಾಡ್ತಾನಲ್ಲಪ್ಪ ಸ್ವಾಮಿ. ಇವಾಗ ಮುದ್ದೆ ಮಾಡ್ಬಂಗಿಲ್ಲ, ಅನ್ನ ಮಾಡಿ ಅಲ್ಲಿ ಒಡಾಕೊರಲ್ಲ ಮಡಿಕೆಗೆ. ನೀನು ಆಯ್ನ ನನ್ಗೇನ್ ಕರ್ ಸುಮ್ಕಿದ್ ಗುದ್ದೆ ಕಲ್ಲ ನಾನೇ ಫೋನ್ ಮಾಡಿ ನಾನೇ ಈ ಕೂಳ್ ಮಡಿಕೆ ಒಡಾಯ್ತಿರೋದ್ರಾಗೆ ಇಟ್ಟಿರ ಅನ್ನನ ನಾನ್ ಸಾರು ಮಾಡ್ಸ್ಕೊಂಬಂದು ನೀವು ಇದು ಊಟ ಮಾಡ್ತೀರಾ? ಊಟ ಮಾಡೋಣ ತಗೊಳ್ರಿ ಕೃಷ್ಣ. ಹಲೋ ಹಲೋ, ಈಗ ಯಾರು ಇಲ್ಲ ತಾಂಬರ ಜಲ್ದಿಲೆ. ಅದು ಅನ್ನ ಇದು ಇದು ಎಣತ ಒಡೆಯ ಅನ್ನ ಮಾಡ್ತೀವಿ ನಾನು ಸ್ವಾಮಿ. ನಾವು ಅನ್ನಲ್ವಣ ಯಾವ್ದಾದ್ರೇನು ನೀನ್ ಸರಿ, ನೀನ್ ಒಳ್ಳೆ ಚೆನ್ನಾಗಿ ಹೇಳ್ತೀಯ. ಹೆಂಗೋ ನೀನು ಲೇ ಅನ್ನ ತಿಂದಾನೆ ನೀನ್ ಎಷ್ಟು ಕುಡ್ದಿರ್ಬೇಕಲ್ಲ ಲೋ ಅವ್ರ ನನ್ ಮಗ. ನಾನು ಅಲ್ಲಿ ಹೊಡೆದೋಗಿರ್ತು ಸಾಂಬ ನಮ್ಮನೆಗೆ ಮಾಡ್ಕೊಂಡ್ಬಂದು ಅಲ್ಲಿ ತಿಂದಾನೆಲ್ಲ ಕುಡ್ಕ ಹಪ್ಪಳ ತಾಂಡು ಏನೋ ಹಪ್ಪಳ ಕರ್ಸ್ಕೊಂಡು ಒಂದ್ ಬಾಸ್ ಕಾಯ್ಕೊಂಡು ಜಲ್ದ್ ಬಾರೋ, ಯಾರು ಇಲ್ಲ ಬುಳ್ಕೊಂಡ್ ಬಾಯಿ ಇಕ್ಕೊಂಡಿದ್ ಬರೋಣ. ನೀನು ಜಾಸ್ತಿ ಜನ ಆದ್ರೆ ಸಿಕ್ಕಲ್ಲ, ನಮ್ಗೆ ಹೊಡ್ತುಂಬಲ್ಲ. ನಾವು ಹೋಗ್ಲಿ ನಿನ್ಗೆ ಆಮೇಲೆ ಫೋನ್ ಮಾಡೋದು, ಅವ್ರೆಲ್ಲ ಹೊರಟೋದ್ಮೇಲೆ ನಿನಗೆ ಫೋನ್ ಮಾಡಿರೋದು. ಜಲ್ದ್ ಬರ್ತೀಯಾ? ನನಗೇನಾರು ಅಲ್ಲೇ ನನಗೆ ಇವಾಗ ಪೂರ್ತಿ ದೂರ ಬಾಕ್ಲಾಗೈತೆ. ನನಗೆ ಮದುವೆ ಮಾಡಿ ನನಗೇನ ತಲೆ ರೇಗಿಸ್ಬಿಟ್ರಿ ಈ ನೋಡೋ. ಯಾಕ ನರಸಿಂಹಣ್ಣ ನೀನ್ ತಲೆಗದ್ದಿದ್ರು ಏನ್ ಮಾತಾಡ್ತೀಯಲ್ಲ? ನಮ್ಗೆಲ್ಲ ಕಷ್ಟ, ನಿನ್ಗೇನಿಲ್ಲ ಕಷ್ಟ. ನಮ್ ಹುಡುಗಲ್ ನನ್ ಮಕ್ಕಳ ಅಲ್ಲಿ ಎಣ ಮುಚ್ಚಿದಾರವ ಅನ್ನ ತಿನ್ನಕ್ ನಾನು ಅಯ್ಯೋ ಬಿಡ್ರಿ ಅದಕ್ಕೆ ನಾವು ನರಸಿಂಹಣ್ಣ ನಾನ್ ಹೇಳೋದಾಗೇನ ತಪ್ಪಿದ್ರೆ ನರಸಿಂಹಣ್ಣ ಹೇಳೋದ್ ಕೇಳಿಸ್ಕೊ. ನಾನ್ ಹೇಳೋದಾಗೇನ ತಪ್ಪಿದ್ರೆ ನೀನ್ ಹೇಳ್ತೀನಿ ನನ್ ಮಕ್ಕ ಹೋಗ್ಬಿಡ್ಬೇಕಾರೆ. ಹೇಳ್ತಿಂದು ನಂದೇನೋ ನಾನು ಹೇಳ್ತಿರೋದಾಗ ಏನೋ ತಪ್ಪಿದ್ರು ಅಂದ್ರೆ ನಾನು ಹೇಳ್ತಿರೋದಾಗ ಏನೋ ತಪ್ಪಿದ್ರು ನೀನ್ ಹೇಳ್ತೀನಿ ನನ್ ಮಕ್ಕಳಿಗೆ ನಾನು ಮುಗಿಸ್ಕೊಂತೀನಿ. ನೀನ್ ತಿಂದ್ಬಿಟ್ಟಿ ನನಗೆ ಮಕ್ಕಳಿಗೆ ನಾನು ನೋಡೋಣ ಊಟ ಬೇಡ ಏನ್ ಬೇಡ ಹೋಗ್ರ ನಿಮ್ಮ ಔತಿ ಅಂತ ಹೋಗಿ ನೀ ತಾಯಿನಾಗ ಊಟ ಈ ಕುಟುಂಬಲ್ಲ ಇವ ನಿಮ್ಮ ಅನ್ನ ತಿನ್ನ ಯೋಲ್ ನನ್ನ ಮಕ್ಕಳು. ಹಲೋ ಗೊತ್ತಿನ ಸ್ವಾಮಿ, ಒಂದು 6 ಗಂಟೆ ಇದು ಮಕ್ಕಳ ಹೋಗಂತ ಅಣ್ಣ ನಾ ಕೊಡೋಣ. ಯಾರು ಹೇಳು? ನಾನ್ ಸೋಮಣ್ಣ ಮಣಿಯ ಇದು ಸೋಮಣ್ಣ ಬೆಳ್ಳಾವಿ. ನಿಮ್ಮ ಅಮ್ಮರು ತೀರೋದಾಗ ಫೋನೇ ಮಾಡ್ಲಿರ ನಮ್ಗೆ. ರಾಯರ್ ತೀರೋದ್ರ ಏನ ಬಿಡಿ, ಅದು ವಿಧಿ ಬರ ಏನ ಆಯ್ತು. ಈಗ ನಾನು ಒಂದು ವ್ಯವಹಾರ ಮಾತಾಡೋಣ ಅಂತ ಫೋನ್ ಮಾಡಿದೆ ನಿನ್ನ ಹತ್ರ. ಏನ್ ಹೇಳಿ? ಅಣ್ಣ ನೋಡು, ಬೇರೆಯವ್ರಿಗೆಲ್ಲ 11,500 ರೂಪಾಯಿ ಲೋಡು, ನಿನ್ಗೆ ಆದ್ರೆ 10,500 ರೂಪಾಯಿ ಬಿಟ್ಕೊಡ್ತೀನಿ. ಕೆಮ್ಮಣ್ಣ ಐತೆ, ಬಂದು ತಗೊಂಡೋಗ್ ಮನೆಗೆ. ಕೆಮ್ಮಣ್ಣು ಇದು ಕೆಮ್ಮಣ್ಣು ಅಂದ್ರೆ ಇದು ಬಸರಂಗಗಳು ತಿಂತಾರಲ್ಲ ಅದ? ಹ್ಞೂ ಅಣ್ಣ, ನೋಡೋಣ ಒಂದ್ ಲೋಡ್ ನಿಮ್ ಅಂತ ಬಿಡಿಸ್ತೀನಿ. ಬೇರೆಗಾದ್ರೆ 11,500 ರೂಪಾಯಿ, ನಿನ್ಗಾದ್ರೆ 10,500 ರೂಪಾಯಿ ಕೊಡಿಸ್ತೀನಿ, ಆಯ್ತಾ? ಸೋಮಣ್ಣರ ಇದು ನಾವು ಕೆಮ್ಮಣ್ಣು ನಾನೆಲ್ಲಿ ಬರಕ್ ಒಂದ್ ಕೆಮ್ಮಣ್ಣು ಹೇಳ್ತೀನಿ ಕೇಳೋಣ, ಅದ್ ಹೆಂಗ್ ಮಾಡ್ಬೋದು ಅಂತ ವ್ಯಾಪಾರ. ಅದು ನಿಮ್ ಮನೆ ಮುಂದೆ ಈ ಕಡೆ ಹಳ್ಳಿ ಮತ್ತೆ ಜಾಗ ಐತಲ್ಲ, ಬೆಳಗ್ಗೆ ನಾನೆಲ್ಲ ಓಡ್ತೀನಿ. ಅಣ್ಣ ನಿಮ್ ಮನೆ ಮುಂದೆ ಹಳ್ಳಿ ಮರದ ಮುಂದೆ ಜಾಗ ಐತಲ್ವಾ, ಅಲ್ಲಿ ಉಯ್ಕೊಂಬಿಡ್ರಿ. ಉಯ್ಕೊಂಬಿಟ್ಟಿ ಒಂದ್ ಚೇರ್ ಹಾಕೊಂಡ್ ಕೂತ್ಕೊಂಡು ಒಂದ್ ಬಿನ್ಗೆ ನೀರ್ ತಗೊಂಡು ಕಲ್ಸಿ ಒಂದ್ ಚೀಲ ಮಾಡ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟಿ ಉಂಡೆ ಮಾಡಿ ಕೆಮ್ಮಣ್ಣ್ ಮಾರಣ, ದುಡ್ಡಾಗುತ್ತೆ. 2 ರೂಪಾಯಿ ಒಂದ್ ಕೆಮ್ಮಣ್ಣ್ ಮಾರಿ ಎಷ್ಟ್ ದುಡ್ಡಾಗುತ್ತೆ? ಕೆಮ್ಮಣ್ಣು 2 ರೂಪಾಯಿ ಒಂದ್ ಕೆಮ್ಮಣ್ಣ್ ಅಂತ ಅಂದ್ರೆ ಕೂತ್ಕೊಂಡು ಎಷ್ಟು ನಿಮ್ ಮನೆ ಮುಂದೆ ರೋಡ್ ಆಗಣ. ಸುಮ್ಕಿದ್ ಬೂದೆ ಕಲ್ಲ ಚಚ್ಕೊಂಡಿರ ಹೊಡೆವೆಲ್ಲ ಅವನಿಗೂ ಅಡಕ್ ಬಡ್ಡಿ ಅಂತ ಕೊಟ್ಟು ಕೆಮ್ಮಣ್ಣ್ ಮಾರಿ ಯಾರ ಕೆರ ತಗೊಂಡ್ವಿ. ಇದ್ ಸ್ವಾಮಿ ನನ್ಗೆ ಬರಲ್ಲ, ನಂಗೆ ಬರಲ್ಲ ಅದು. ಇದು ಮಡಿಕೆ ಮಾಡೋರ್ಗೇನ ಗೊತ್ತಾಗುತ್ತೆ ಕೇಳಿ ಫೋನ್ ಮಾಡಿ. ನೀರ್ ಬೇಕಾದ್ರೆ ಮಡಿಕೆ ಮಾಡ್ಕೊಂಬೋದಣ್ಣ, ದೊಡ್ಡದ್ ಬೇಕಾದ್ರೆ ಮಡಿಕೆ ಕುಡ್ಕೆ ನೀರ್ ಕುಡಿಯೋದು ಅದೆಲ್ಲ ಮಾಡ್ಬೋದಣ್ಣ. ಅದಕ್ಕೆ ನಿಮ್ಗೆ ಹೇಳ್ತಿರೋದು, ಒಳ್ಳೆ ಲಾಭ ಬರುತ್ತೆ. ನಮಗ್ ಕೊಡೋದು 10,500 ರೂಪಾಯಿ. ಒಂದ್ ಮಡಿಕೆನೆ 150 ರೂಪಾಯಿ 200 ರೂಪಾಯಿ ತಕ ಹೋಗುತ್ತೆ. ಬೇಸಿಗೆಗಾಲದಾಗೆ ಒಳ್ಳೆ ಡಿಮ್ಯಾಂಡ್ ಆಗುತ್ತೆ. ಈ ಕಡೆ ಬೀಮ್ಸ್ ಅಂದ್ರೆ ಬೆಳ್ಳಾವಿ ಕಡೆ ಯಾರು ಮಡಿಕೆ ವ್ಯಾಪಾರ ಮಾಡ್ತಿಲ್ಲ. ನೀನು ಅದೆಲ್ಲ ಬಿಟ್ಟು ಫೈನಾನ್ಸ್ ಎಲ್ಲ ಬಿಟ್ಟು ಮಡಿಕೆ ವ್ಯಾಪಾರ ಮಾಡು. ನೋಡು, ಭಕ್ತ ಕುಂಬಾರ ನೆನ್ಸು, ಬೆಳಿಗ್ಗೆ ಎದ್ದೋಳು, ಕಚ್ಚೆ ಪಂಚೆ ಹಾಕು,
ಕ್ಲೀನ್ ದೇವ್ರ ನೆನ್ಸ್ಕೊಂಡ ನಮ್ಮನ್ ತುಳಿ ಮಣ್ಣೆಲ್ಲ ಚೆನ್ನಾಗ್ ತುಳಿದು ಮಡಕೆ ಕುಡ್ಕೆ ಆಮೇಲೆ ಬಸರಿ ಹೆಂಗ್ ತುಳಿ ತಿಂತಾರಲ್ಲ ಕೆಮ್ಮಣ್ಣು ಆತರ ಉಂಡೆ ಎಲ್ಲ ಮಾಡಿ ನೀನ್ ವ್ಯಾಪಾರ ಮಾಡು. ತಿರ್ಗಾ ನೀನ್ ಎಲ್ಲಿಗ್ ಬತ್ತೀಯ ನೋಡಿವಂತೆ. ನನ್ ಮಾತು ನೋಡೋ ಇವಾಗ ಯಾರಿಗೂ ಹೇಳಿ ನಾನು ನಿಜ ಆಗೈತೆ ಎಲ್ಲಾರ್ಗು ಹೇಳಿರೋದು. ನೀನ್ ನೋಡೋ ಎಂತ ಉದ್ಧಾರ ಮಾಡಿದೀನಿ, ಇನ್ನೊಬ್ಬನ್ ಉದ್ಧಾರ ಮಾಡ್ಬಿಡ್ತೀನಿ. ಈ ಮಾತ್ ಯಾರಿಗೂ ಹೇಳಕ್ ಹೋಗ್ಬೇಡ. ಮಾಡ್ತೀಯ ಮಾರು ನೀನು. ಯಾರಿಗ್ ಮಾಡಿದ್ರೆ ಹೇಳೋ ನನ್ಗೆ ಬರಲ್ಲ ಸ್ವಾಮಿ. ನನ್ ತಿರ್ಗಾಡೋದೇ ಕಷ್ಟ. ಅಡಿಗೆ ಮಾಡೋದು ನೀವು ಅಣ್ಣ ಅದಕ್ಕೆ ಹೇಳ್ತೀನಿ ತಿರ್ಗಾಡೋದ್ ಗೊತ್ತು. ನೀನ್ ಒಟ್ಲು ಊರ್ ಅಗ್ಲ ಐತೆ ನಿನ್ ಒಟ್ಲು. ಅದೇ ನೋಡಿದಿರಲ್ಲ ಅದಕ್ಕೆ ನಾನು ಬರಲ್ಲ. ನನಗೆ ಹೇಳಿ ಆ ಒಡ್ಲನ ಕರಗ್ಲಿ, ಇಲ್ಲ ಅಂದ್ರೆ ಮಣ್ಣು ತುಳಿತಾ ಒಡ್ಲನ ಕರ್ಗು ದಪ್ಪ ಇದೆಯಲ್ಲ. ಇವ್ರು ತೋರಿ ಮಾತಾಡ್ತಿದ್ರಿ ಬಸವಣ್ಣರೇ. ಒಂದ್ ಅರ್ಧ ಗಂಟೆ ಬಿಟ್ಟು ಮಾಡಿ. ನನ್ಗೆ ಯಾಕೆ ತಲೆ ಕೆಡಿಸ್ತೀರಾ? ತಡಿಯಣ ಒಂದೇ ಒಂದ್ ಲೋಡ್ ಐತಿ ಈಗ ನಿಮ್ಮಂತ ಕಳಿಸ್ಲಣ್ಣ. ಕಟ್ ಮಾಡ್ಬಿಟ್ಟ. ಹಲೋ ಈಗ ನಿಮ್ಮಂತ ಕಳಿಸ್ಲಣ್ಣ ಒಂದ್ ಲೋಡು. ಸೋಮಣ್ಣರ ಹಾ ಮೊದ್ಲು ಇದೆಲ್ಲ ಇರ್ಲಿಲ್ಲ. ಮೊದ್ಲು ಇದೆಲ್ಲ ಇರ್ಲಿಲ್ಲ. ಆಗಳ ಜೀವನ ಅಣ್ಣ ಇದು. ಏನು ಒಂದರ ಒಂದ್ ಮಾಡ್ತಾ ಇರ್ಬೇಕು. ನಿನ್ನಂಗ ದುಡ್ಡು ಐತೆ, ನಿನ್ನ ಹತ್ರ ಹೆಂಗ ದುಡ್ಡು ಐತೆ, ಫೈನಾನ್ಸ್ ಮಾಡ್ಕೊಂಡಿದ್ಯ, ಹೆಂಗ ಬಡ್ಡಿ ದುಡ್ಡು ಬರುತ್ತೆ. ನಾವು ಡ್ರಿಂಕ್ಸ್ ಮಾಡೋದು ಯಾವಾಗ ಕಲ್ತ್ರಿ ನೀವು? ಇಲ್ಲ ಕಣ, ನಾವೆಲ್ಲಿ ಡ್ರಿಂಕ್ಸ್ ಮಾಡ್ತೀವಿ, ನಿಂಗೆ ಗೊತ್ತಿಲ್ವಾ? ಮತ್ತೆ ಇದೇನ್ ಸ್ವಾಮಿ ನನಗೆ ಬೆಳಗ್ಗೆ ನಾನೆಲ್ಲೋ ಶಿವ ಅಂತ ಹೊರಟೆ. ಅಣ್ಣ ನರಸಿಂಹಮಣಿಯ ಏನ್ ಗೊತ್ತಾ, ನಾನೇನು ಕೇಳಿಸು, ಇಲ್ಲಿ ನಾವು ಬೇರೆ ಕಡೆಯಿಂದ ತರಿಸೋದು ಮಣ್ಣು. ಸೊ ಇದು ನನಗೆ ಒಂಚೂರು ನನಗೆ ತಲೆಗೆ ಹೋಗಲ್ಲ. ನಾನೆಲ್ಲ ಇವತ್ತು ಹೋಗ್ಬೇಕು, ಸಂಘದ ದುಡ್ಡುಗಳು ಬೇರೆ ಇಲ್ಲ, ನಾನೆಲ್ಲ ಹೋಗ್ಬೇಕು. ನನ್ಗೆ ಇದು ಮಾಡ್ಬಿಟ್ಟು ನಾನು ಅಣ್ಣ ಒಂದ್ ನಿಮಿಷ ಹೆಂಗ್ ಮಾಡೋದು ಅಂತ ಕೇಳ್ತೀನಿ, ಕೇಳೋಣ. ಇಲ್ಲಿ ಯಾರು ಇದನ್ನ ಇವ್ರಿಗೆ ಯಾವಾಗ ಹಿಂಗೆಲ್ಲ ಮಾತಾಡಂಗೆ? ಈಗ ಹೇಳ್ತೀನಿ ಕೇಳೋಣ ಹೆಂಗೆ ಅಂತ ಹಿಂಗ್ ಮಾಡೋದು. ಮಣ್ಣು ಕೆದರ್ಕೊಂಡ್ಬಿಡೋದಣ್ಣ, ಮಣ್ಣು ಕೆದರ್ಕೊಂಡು ಅಡ್ಕೊಂಡ್ಬಿಡೋದು, ಮಧ್ಯದ ಗುಂಡಿ ಮಾಡ್ಕೊಂಡ್ಬಿಡೋದು, ನೀರು ಇದ್ಬಿಟ್ಟಿ ಅದಕ್ಕೆ ಒಂಚೂರು ಸೋಡಾ ಉಪ್ಪು ಹಾಕೋದು ರುಚಿಗೆ, ಆಯ್ತಾ? ಮಣ್ಣು ಒಂದಿಷ್ಟು 10 ಬಾಂಡ್ಲಿ ಹಾಕೊಂಬಿಡೋದು, ಮಧ್ಯದಾಗ ಹಳ್ಳ ತಕೊಂಡ್ಬಿಟ್ಟು ಅದಕ್ಕೆ ಒಂದಿಷ್ಟು ನೀರು ಇದ್ಬಿಟ್ಟಿ, 1-2 ಬಿಂಗೆ ನೀರು ಇದ್ಬಿಟ್ಟಿ, ಆಮೇಲೆ ಅಣ್ಣ ನೀರು ಇದ್ಬಿಟ್ಟು 2 ಬಿಂಗೆ, ಅದಕ್ಕೆ ರುಚಿಗೆ ಒಂದಿಷ್ಟು ಉಪ್ಪು, ಒಂದಿಷ್ಟು ಸೋಡಾ, ಮೆದು ಬರಕ್ಕೆ ಹಾಕ್ಬಿಟ್ಟು ಮಣ್ಣು ಕ್ಲೀನ್ ಕಲ್ಸ್ಬಿಟ್ಟಿ ಬತ್ತ ತುಂಬ ಫಿಲಂ ನೋಡಿದ್ಯಲ್ಲ, ಅದೇ ಮಗ ಒಳಗ್ ಬಂದಾಗ ತುಳಿತಾರಲ್ಲ ಹಂಗೆ, ಅದೇನು ದಾಡಿ ಹೇಳ್ಕೊಂಡು ಆಗ ಹಂಗೆ ಮಗ ಸಣ್ಣ ಮಗ ತೆಪ್ಪೆಜ್ಜಿಕೊಂಡು ಬದುಕಲ್ಲ ಅಲ್ಲಿಗೆ. ನೀನು ಹಂಗೆ ತುಳಿಬೇಕು. ಯಾರನ್ನ? ಮಣ್ಣು. ನೀನ್ ಬೇಕಾದ್ರೆ ನಿನ್ಗೆ ಯಾರನ್ನ ನಿಮ್ ಮನೆಯೊಳಗ್ ಸಿಕ್ತಿದ್ರೆ ನಿಮ್ ಮನೆಯವ್ರನ್ನ ಹಾಕೊಂಡು ತುಳಿದ್ಬಿಡು, ಯಾರು ನಾನು ಹೇಳ್ತೀನಿ. ಆಮೇಲೆ ಮಾತಾಡಿ ಸಮಯ ಬಿಡು ಅಣೆಯ. ಈಗ ಆಯ್ತಾ, ಅದು ಮಣ್ಣಿಗೆ ಸೋಡಾ ಒಂಚೂರು ಉಪ್ಪು ಎಲ್ಲ ಹಾಕ್ಬಿಟ್ಟು ಕಲ್ಸ್ಬಿಟ್ಟಿ ನೀನ್ ಬೇಕಾದ್ರೆ ಮಡಕೆ ಮಾಡ್ಬೋದು ಅಣೆಯ. ನರಸಿಂಹಮಣಿಯ ಸುಧಾರ್ಸ್ಕೊಂಡ್ ಮಾತಾಡು ಸೋಮಣ್ಣರೇ. ಇದು ನರಸಿಂಹಣ್ಣ, ಇನ್ನೊಂದೇನ್ ಗೊತ್ತಾ, ಆ ರತ್ನ ಮೇಲ್ ಕಾಣೋದಿಲ್ಲ, ಎತ್ತೋದ್ಲು. ನಾನೇನ್ ಹೇಳ್ತಿರೋದು, ನಮ್ ಮಗಳು ಸಮಾನ ಕಣಪ್ಪ ಅವಳು. ನಮ್ಗೆ ಪೂಜೆ ಹೋಗ್ತಾರಲ್ಲ ಸೋಮೇಶ್ವರ ಪೂಜೆ, ನೀವು ನಾನ್ ಹೇಳದ ಕೇಳಿಸ್ಕೊ, ಅದನ್ನ ಹೇಳ್ತೀನಿ. ಅದ ಆಮೇಲೆ ಅಲ್ಲ, ಆ ಹೆಣ್ಮಗ ನಿನ್ ಸಂಪರ್ಕದಲ್ಲಿ ಐತ ಈಗ ಇಲ್ವೋ? ಮಗನ್ ಮದುವೆ ಮಾಡಿದ್ವಿ, ಆಮೇಲೆ ಹೋಗ್ತಾ ಆಚೆಗಟ್ಟೆ ಬೆಳಗ್ಗೆ ಎಲ್ಲ ಕಾಸು ಕೊಟ್ಟಿದ್ದೀನಿ ಶಿವ ಅಂತ ಮಗ ತಗೊಂಡು ಊದ್ಗಡ್ಡೆ ಹೆಚ್ಚಿ. ಅಲ್ಲಣ ನಿಮ್ ಸಂಪರ್ಕದಲ್ಲಿ ಐತೋ ಇಲ್ಲ ಬಿಟ್ಬಿಟ್ಟಿದ್ದೀರೋ, ಇಲ್ಲ ಏನೋ ಜೀವನದಲ್ಲಿ ಸಾಕು ಮದ್ವೆ ಆಯ್ತು, ಮುಂಜೆ ಆಯ್ತು, ಮಕ್ಳು ಮದ್ವೆ ಮಾಡ್ದೆ ಅಂತ ಬಿಟ್ಟಿದ್ಯೋ? ನಿಂಗ್ ಗೊತ್ತು ಅಲ್ವಾ? ನಮ್ದು ಈಗ ಯಾವ್ದೋ ಒಂಚೂರು ಅಡವೆ ಕಡೆದ ಅಲ್ಲಿ ಇಲ್ಲಿ ನಾವು ಓಡಾಡ್ಬೇಕು, ಇಲ್ಲೆಲ್ಲ ಇದಕ್ಕೋಗಿ ಬರ್ಬೇಕು. ನಮ್ಗೆ ಕೆಮ್ಮಣ್ಣು ಬೇಡ, ತಿಮ್ಮಣ್ಣು ಬೇಡ, ಇದೆ ನಮ್ಗೆ ಅದು ಬರಲ್ಲ. ಆಮೇಲೆ ಕೆಮ್ಮಣ್ಣೊಳಿಗೆ ಟಾರ್ಗೆಟ್ ತುಳಿತೀರ, ಅದ್ರಲ್ಲಿ ತುಳಿಯಕ್ ಹೋಗಿ ಬಿಗಿದ್ದು ತುಳಿಯಕ್ ಆಗಲ್ಲ. ಕಾಲೆತ್ತು ಅದು ಅದೇನೇನೋ ಅರ್ಧ ಮಾಡ್ಬೇಕು. ಅರ್ಧ ಮಾಡ್ಬೇಕು ಅಂದ್ರೆ ಅಣ್ಣ ರುಚಿಗೆ ತಕ್ಕಷ್ಟು ಉಪ್ಪು, ಒಂದಿಷ್ಟು ಸೋಡಾ ಹಾಕೋದು, ಆಯ್ತಾ? ನನಗೆ ಅದು ತಲೆಗೆ ಹೋಗಲ್ಲ. ಸುಮ್ಮನೆ ಬೆಳಗ್ಗೆ ಬುಧವಾರ ನೋಡು, ನಾನು ಹೇಳಿದೀನಿ, ಬುಧವಾರ ನೀನ್ ಹೋಗಿ ಕೆಲಸ ಎಲ್ಲ ಆಗುತ್ತೆ ನಿನ್ಗೆ. ಎಲ್ಲಾರು ಬುಧವಾರ ಕರೆಕ್ಟ್, ಬುಧವಾರ ಭೂಮಿ ಹುಟ್ಟಿದ ವಾರ ನಿನ್ಗೆ ಹೋಗಿ ಕೆಲಸ ಎಲ್ಲ ಆಗುತ್ತೆ ನೋಡು. ನಾನು ಪೂಜೆ ಮಾಡೋದಲ್ವ ನೋಡಿದ್ಯಲ್ಲ,
ನಾನು ಹೇಳ್ತಿರೋದು ಒಂದು ಸುಳ್ಳಾಗಲ್ಲ, ಗೊತ್ತಾಯ್ತಾ? ನನಗ್ ಬರಲ್ವಲ್ಲ ಅದು. ನಿನ್ಗೆ ಹೋಗೋ ಕೆಲಸ ಇವತ್ತೆಲ್ಲ ಆಗುತ್ತೆ, ಗೊತ್ತಾಯ್ತಾ? ನೀನು ಹೆಂಗನ ಮಾಡಿ ಒಂದೇ ಒಂದ್ ಲೋಡ್ ಐತೆ, 500 ರೂಪಾಯಿ ಕಮ್ಮಿ ಕೊಟ್ಬಿಡ್ಬೇಕಾದ್ರೆ 10,000ನೇ ಕೊಡು. ನಿಮ್ಮ ಇಲ್ಲಿ ಸೂರಿಸ್ಕೊಂಡು ನಾವ್ ಏನ್ ಮಾಡ, ನನಗ್ ಬೇಡ ಸಂಬಂಧ ಖಂಡಿತ ನನಗೆ ನೋಡಿ ಯಾರಿಗಾನ ಬಿಟ್ಬಿಡಿ. ನನ್ನ ಅದ್ರ ಗೊತ್ತಿಲ್ಲ, ಅದು ಕೆಮ್ಮಣ್ಣು ಮಾರಕ್ಕೆ ನನ್ನ ಮಾರಾಡ್ತಾ ಕೆಮ್ಮಣ್ಣೋ ಅಂತ ಯಾರೋ ನಮ್ಮ ಮಕ್ಕಳು ಫೈನಾನ್ಸಿಯಲ್ ಯಾರು ನಾಮ ಇಟ್ಟಿರೋದಕ್ಕೆ ಇಡ್ತಿರ್ತಾನೆ ಅಂತ ಇಸ್ಕೊಂಡ್ರೆ ಬೇಡ. ನರಸಿಂಹಣ್ಣ ಒಳ್ಳೆ ತಮಾಷೆ ಮಾತಾಡ್ತೀಯಾ? ನಾನೇನ್ ನಾನ್ ಬಂದ್ಬೇಕಾದ್ರೆ ಹೇಳ್ಕೊಡ್ತೀನಿ, ಖಂಡಿತ ಬೇಡ. ನಾನ್ ಬಂದ್ ಹೇಳ್ಕೊಡ್ತೀನಿ, ನೀನ್ ಆತರ ಮಾತಾಡಕ್ಕೆ ಹೋಗ್ಬೇಡ. ಏನೋ ಅಡಿಕೆ ಅಂತ ಸುಮ್ಮನೆ ಏನು ಆಡ್ಕೊಳಲ್ಲ, ವ್ಯವಹಾರ ಇವಾಗ ಮಾತಾಡ್ಬಿಟ್ಟು ನನ್ ತಲೆ ಬೆಳಗ್ಗೆ ಆಯ್ತು. ಯಾವ ಕಡೆಗೆ ಇವ್ರು ನನ್ನ ಮಕ್ಕಳಿಂದ ಬುದ್ಧಿ ಅವರಲ್ಲ ಇವ್ರು ತಕೊಂಡ್ಲಿಲ್ಲ ಅಂದ್ರೆ ನರಸಿಂಹರಾಜ್ ಅವ್ರು ಲೈನ್ ಆಗಿದ್ದಾರೆ. ಒಳ್ಳೊಳ್ಳೆ ಸರ್, ತುಂಬಾ ಚೆನ್ನಾಗ್ ಆಡ್ತಾ ಇದಾರೆ. ಏನು ರಾಗ ಬರ್ತಾ ಶ್ರುತಿ ತಾಳ ಏನು ತಪ್ಪಲ್ಲ ಸರ್, ಹಂಗ ಆಡ್ತಾ ಇದಾರೆ. ದಯವಿಟ್ಟು ನೀವು ಅವ್ರಿಗೊಂದು ಚಾನ್ಸ್ ಕೊಡ್ಲೇಬೇಕು. ನೋಡಿ, ಈಗ ಒಂದ್ ಹಾಡು ಆಡ್ತಾರೆ, ಕೇಳಿಸ್ಕೊಳ್ಳಿ. ನರಸಿಂಹರಾಜ್ ಅವರೇ ಒಂದ್ ಹಾಡು ಆಡಿ ಸರ್ ಒಂಚೂರು, ಅವ್ರು ಕೇಳಿಸ್ಕೊಳ್ಳಿ, ಡೈರೆಕ್ಟರ್ ಅವರು. ಅದನ್ನ ಹೇಳಿ ಸರ್. ಡುಮ್ ಡುಮ್ ಡಗ ಡಗ ಸಿಂಪಲ್ ರಾಗ, ಡುಮ್ ಡುಮ್ ಡಗ ಡಗ ಹಾಕುತ್ತೀನಿ ಸಿಂಪಲ್ ರಾಗ, ನೀನೇನಾ ನಾನೇನಾ ನಾ ಕೇಶವ ಡೈರೆಕ್ಟರ್ ಅವರೇ ಹೇಳಿ ಸರ್. ಈಗ ನಾ ಅಂತ ಹೇಳಿ ನೀವೊಂದು ಹಾಡು ಹೇಳಿ ಸರ್. ನಾ ನನ್ನವಳು ನನ್ನವಳು ಮುಟ್ಟಿದರೆ ನಲಿವಳು ಮುಟ್ಟದೆಯ ಮುಟ್ಟದೆಯೇ ಮುದ್ದಾಡದೆ ದೇ. ನರಸಿಂಹರಾಜ್ ಅವರೇ ದೇ ಹಾಡಿ ಸರ್. ಅವರ ಡೈರೆಕ್ಟರ್ ಇವರು ಯಾವ ಊರ ಸ್ವಾಮಿ? ಬೆಂಗಳೂರು ಸರ್, ಗಾಂಧಿನಗರ. ಅಣ್ಣ ನಮ್ಗೆ ಯಾವ್ದೋ ಒಂದು ದೈಡ್ ಪಾತ್ರ ಕೊಡ್ತೀವಿ ಸ್ವಾಮಿ, ಯಾವ್ದೋ ಒಂದು ಪಿಕ್ಚರ್ ಆಗಿ. ಇಲ್ಲ ನಿಮಗೆ ಒಂದ್ ಪಾತ್ರ ಈಗ ಮಿಸ್ಸೇ ಇಲ್ಲ. ಆಯ್ತು ಸ್ವಾಮಿ. ಈಗ ಸರ್ ನೀವು ದಾ ಬಗ್ಗೆ ಹಾಡು ಹೇಳಿ ಸರ್. ದೇವ್ ಇದು ದಾ ಅದ್ರ ಹಾಡು ಹೇಳಿ. ನೆಕ್ಸ್ಟ್ ಹೇಳಿ, ನಿಮ್ಗೆ ಯಾವ್ದು ಬರುತ್ತೋ ಅದನ್ನೇ ಹೇಳಿ ಹೋಗ್ಲಿ. ಯಾವ್ದನ ಆಗ್ಲಿ ಹೇಳಿ ಸರ್. ದಾ ಅಂತ ದೇವರು ವಸೆದ ಪ್ರೇಮದ ದಾರ ಸಾರ ದಿವಸ ಏನ್ರಿ ನಾಟಕದ ಸ್ವಲ್ಪ ನಮ್ದು ನಾಟಕ ಬೇರೆ ಸ್ವಲ್ಪ ಹೇಳಿ ಏನ್ರಿ ಅವ್ರಿಗೆ ಯಾರ್ರಿ ಪಕ್ಕದಾಗ ಅಷ್ಟೊಂದು ಇದ್ ಮಾಡ್ತಾರೆ ನರಸಿಂಹರಾಜು? ಆಚೆ ಹೋಗುವಂತ ಹೋಗ್ತಾವ್ರಿ. ಯಾರು ಇಲ್ಲ ಏನ್ರಿ ಕಲೆ ಬಗ್ಗೆ ಅವ್ರಿಗೆ ಏನು ಒಂದ್ ಸ್ವಲ್ಪ ಗೊತ್ತಿಲ್ಲ ಕಣ್ರಿ ಅಕ್ಕ ಅವ್ರಿಗೆ. ಇನ್ನ ಜೋರಾಗಿ ಹೇಳ್ತಿದ್ದೇವೆ ನೋಕಿರು. ನರಸಿಂಹರಾಜ್ ಅವರೇ ಸ್ವಾಮಿ, ಜೀವನದಲ್ಲಿ ಇವೆಲ್ಲ ಒಳ್ಳೆ ಹೆಸರು ತಗೋಬೇಕು ಅಂದ್ರೆ ಒಂದ್ ಸಾಧನೆ ಮಾಡ್ಬೇಕು. ಮಾಡ್ತಾ ಇದೀನಿ ಸ್ವಾಮಿ ಸಾಧನೆ. ಇದು ಸಾಧನೆ ಅಂದ್ರೆ ಅಜ್ಜಿದಿರ್ಗೆ ಏನು ಗೊತ್ತಾಗಲ್ಲ. ಆಯ್ತು. ನೀವು ಮುಂದೆ ಬರ್ಬೇಕು, ನೀವು ಚೆನ್ನಾಗಿರ್ಬೇಕು. ಇನ್ನ ನೀವು ಕಾರ್ ತಗೋಬೇಕು, ಮನೆ ತಗೋಬೇಕು. ನೀವು ತುಮಕೂರಾಗೆ ವಾಸ ಇದ್ದೀರಾ ಅಂತ ಗೊತ್ತಾಯ್ತು. ಇಲ್ಲ ಸ್ವಾಮಿ, ಇಲ್ಲ ಇದು ಬಳ್ಳಾಪುರ ನಮ್ದು. ನೀವು ಇನ್ನ ತುಮಕೂರು ಟೌನ್ ಒಳಗೆ ಸೈಟ್ ತಗೋಬೇಕು, ಬಿಲ್ಡಿಂಗ್ ಕಟ್ಬೇಕು. ಆಯ್ತು ಸ್ವಾಮಿ, ನಿಮ್ಮ ಆಶೀರ್ವಾದ ಸ್ವಾಮಿ. ನೀವು ಮುಂದೆ ಬರ್ಬೇಕು. ಏನ್ ಹೇಳಿದ್ರು ನೀವು ತಲೆ ಕೆಡಿಸ್ಕೊಂಬೇಡಿ, ನೀವು ಬರ್ಬೇಕು. ನಮ್ಮ ಕಾರ್ಯಕ್ರಮ ಕರ್ತೀವಿ. ಕಾರ್ಯ ಮುಂದೆ ಬರಕ್ಕೆ ನಿಮ್ಗೆ ಎಲ್ಲವಕ್ಕೂ ಐತೆ, ಯಾಕಿಲ್ಲ? ನರಸಿಂಹರಾಜು ಅವರೇ ಅದೆಲ್ಲ ಬಿಟ್ಬಿಡಿ. ಈಗ ಬೇರೆ ಹಾಡು ಹೇಳಿ. ಅವ್ರು ಡೈರೆಕ್ಟರ್ ಒಳ್ಳೆ ಖುಷಿ ಮೂಡಾಗಿದ್ದಾರೆ ನರಸಿಂಹರಾಜು ಅವ್ರು, ಕೇಳಿಸಲ್ಲ. ಈಗ ಇನ್ನೊಂದೆರಡು ಒಳ್ಳೆ ಚೆನ್ನಾಗಿ ಹೇಳಿದ್ರೆ ಅವ್ರನ್ನ ಒಳ್ಳೆ ಯಾವ್ದಾನ ಒಳ್ಳೆ ಫಿಲಮ್ ನಿಮ್ಗೆ ಸೈಡ್ ಆಕ್ಟಿಂಗ್ ಕೊಡ್ತಾರೆ. ಈಗ ಒಂದ್ ಯಾವ್ದಾನ ಒಂದ್ ಹಾಡು ಬಿಡಿ, ಅವ್ರು ಕೇಳಿಸ್ಕೊಳ್ಳಿ ಸರ್. ಒಂದ್ ಹಾಡು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ತುಂಬಾ ಚೆನ್ನಾಗಿ ನನ್ನವಳು ಮುಟ್ಟಿದರೆ ಮುಟ್ಟದೆಯೇ ಮುದ್ದಾಡಲೆ, ಆಡಿದರೆ ಹರಳುವಳು, ನೋಡಿದರೆ ಕರಗುವಳು, ಮನದ ಜೊತೆ ಮಾತಾಡಲೇ, ಮುಟ್ಟದೆಯೇ ಮುದ್ದಾಡಲೇ, ನನ್ನವಳು ಮುಟ್ಟಿದರೆ ಮುಟ್ಟಿದರೆ ಮಲಗುವಳು, ಮುಟ್ಟದೆ ಆಡಲೇ. ಅಷ್ಟೇ, ಉಸಿರು ಕಟ್ಟಕಾಲ ಉಸಿರು. ಆಯ್ತು. ಡೈರೆಕ್ಟರ್ ಅವರೇ ಹೆಂಗೆ ಸರ್ ಹಾಡು? ಬಿಡಿ ಆ ರಾಗ ಶ್ರುತಿ ಹೆಂಗೆ ಸರ್ ಅದು? ನಾಟಕದಾಗ ಶಕುನಿ ಪಾತ್ರ ಬೇರೆ ಮಾಡಿದ್ದೀವಿ ಸರ್. ಹೇಳಿ
ಮತ್ತೆ ಯಾವ್ದಾರ ಒಂದು ಸೈಡ್ ಸ್ವಲ್ಪ ಇದು ಕೊಡಿ. ನಾಯಿ ಐತ್ ಸ್ವಾಮಿ, ನಾಯಿ ಸರ್ ನೀವು ಕಲೆಗ್ ಬೆಲೆ ಕೊಡ್ಬೇಕಾದ್ರೆ ನಿಮ್ಗೊಂದು ಉನ್ನತ ಸ್ಥಾನಮಾನ ಸಿಗ್ಬೇಕಾದ್ರೆ ಆ ನಾಯಿ ಕಟ್ಕೊಂಡು ಏನಾಗಬೇಕು ಸರ್? ಆ ಅಜ್ಜಿ ನಾಯಿ ಎಲ್ಲ ಬಿಸಾಕ್ರಿ ಸರ್, ಬಿತ್ತಿಟ್ಟವ್ರಿ ಸರ್. ದ್ವೇಷ ಜೋಲೆ ದಯಿಸುತ್ತಿದೆ ಮನ ಲೋಕಗಾಳೆ ದಗದಗ ದಗದಗ. ನೂರವರಲ್ಲೊಬ್ಬನೇ ಉಳಿದಿದೆ ನಾನು ತೀರಿಸಲನ್ನು ಜರದೆ ಸಾಲವ ದಗದಗ 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 ಎಲ್ಲ ನರಸಿಂಹರಾಜ್ ಅವರೇ ಸೈಡಿಗೆ ಬಂದು ಕೈ ಅಟ್ಯಾಚ್ ಮಾಡಿ ಅಜ್ಜಿ ಪಕ್ಕ ತಗೊಂಡ್ಮೇಲೆ ಆಮೇಲೆ ಅಜ್ಜಿ ಗಿಜ್ಜಿ ಕೊಡ್ಬಿಟ್ಟಿದ. ಮೂರವರಲ್ಲೊಬ್ಬನೇ ಉಳಿದಿನೀಗ ತೀರಿಸಲನು ಜರ ಸಾಲ ಬೇಗ ಎಮ್ಮೆಮ್ಮರವಾಗಿದೆ ಎಣ್ಣೆಯ ಸೇಡು 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 ಸೇಡು. ಸ್ಮಶಾನವೆನಿಪುದು ಕೌರವ ನಾಡು ದಗದಗ ದಗದಗ ದಗದಗ. ಇಲ್ಲೆಲ್ಲ ಇಲ್ಲಿ ನನ್ನೇ ನೋಡ್ತಾರ ಸರ್. ಯಾರು ಸರ್? ಹಬ್ಬ ಕ್ಲಾಸ್ ಹೊಡೀರಿ, ಕ್ಲಾಸ್ ಹೊಡೀರಿ ಸರ್. ನರಸಿಂಹರಾಜ್ ಅವರೇ ನೀವು ಯಾವಾಗ ಬರಕ್ಕಾಗುತ್ತೆ ಬೆಂಗಳೂರಿಗೆ? ನಾಳೆ ಯಾವ ನಾಳೆ ಶುಕ್ರವಾರ ಬೇಡ, ನೀವು ಭಾನುವಾರ ಬರ್ತೀರಾ ಬೆಂಗಳೂರಿಗೆ? ಇಲ್ಲ ಸ್ವಾಮಿ. ಅಲ್ಲ ನಿಮ್ಗೆ ಯಾವ್ದಾನ ಈ ನೆಕ್ಸ್ಟ್ ಫಿಲಂ ಮಾಡ್ತಾ ಇದೀವಿ. ನಮಗೆ ಅಡ್ರೆಸ್ ಗೊತ್ತಾಗಲ್ಲ ಸ್ವಾಮಿ. ನೀವು ಜೊತೆಗೆ ಯಾರನ್ನ ಕರ್ಕೊಂಬಂದಿಲ್ಲ, ಮೆಜೆಸ್ಟಿಕ್ ಬನ್ರಿ, ಮೆಜೆಸ್ಟಿಕ್ ನಮ್ ಕಾರ್ ಕಳಿಸ್ತೀನಿ, ಕಾರಲ್ಲಿ ಬರೆಯೋರಂತೆ ನೀವು. ಇಲ್ಲಿ ನಮ್ಗೆ ಅದೇನೋ ಮಾತಾಡಿರೋದಕ್ಕೆ ಕೆಟ್ಟ ಮಾತಾಡೋದು ದಿನ 100 ಫೋನ್ ಮಾಡ್ತಾರ ಸ್ವಾಮಿ. ಇಲ್ಲ ಇಲ್ಲ ನಾವು ಅದು ಅಭಿಮಾನಿನೇ. ಅಲ್ಲೆಲ್ಲ ನಿಮ್ ತುಮಕೂರು ಪಕ್ಕ ಯಾವ್ದೋ ನಾಮ ಸಿನಿಮಾ ಐತಂತಲ್ಲ? ನೋಡಿದೀವಿ ಸ್ವಾಮಿ. ಅದೇ ನಾಳೆ ನೆಕ್ಸ್ಟ್ ಗುರುವಾರ ಅಲ್ಲಿಗೆ ಬರ್ತಾ ಇದೀವಿ. ನಮ್ಮ ಚಿಲ್ಮೇಲೆ ಬರ್ತೀನಿ ಸ್ವಾಮಿ, ನಾನು ಒಬ್ಬನೇ ಬರ್ತೀನಿ ಗಾಡಿಗೆ. ಆಯ್ತು ಸ್ವಾಮಿ. ಬೆಂಗಳೂರು ಅಂದ್ರೆ ಎಲ್ಲರೂ ತಪ್ಪಿಸ್ಕೊಂಡ ಮೇಲೆ ನಮ್ಗೆ ಅಂದ್ವರಿ ಅಲ್ಲ. ಇಲ್ಲ ನೆಕ್ಸ್ಟ್ ಗುರುವಾರ ನಾವು ನಾಮ ಸಿನಿಮಾ ಬರ್ತಾ ಇದೀವಿ, ಅಲ್ಲಿ ಶೂಟಿಂಗ್ ಐತೆ. ಆಯ್ತಣ್ಣ ಬರ್ತೀವಿ. ನರಸಿಂಹರಾಜ್ ಅವರೇ ಬೇಕಾದ್ರೆ ನಿಮ್ ಮಿಸಸ್ ಇದ್ರೆ ಮಿಸಸ್ಗೆ ಹೇಳ್ತೀವಿ, ಬೇಕಾದ್ರೆ ನಾವು ಕನ್ಫರೆನ್ಸ್ ಇದ್ ಮಾಡ್ತೀವಿ. ಅವ್ರು ಹಂಗಂದ್ರೆ ಕಳ್ಸೋದೇ ಇಲ್ಲ, ನಾವು ಎಲ್ಲ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿ ಬಂದ್ಬಿಡ್ತೀವಿ ಸರ್. ನೀವು ಉನ್ನತ ಸ್ಥಾನಮಾನಕ್ಕೆ ಏರ್ಬೇಕಿನ್ನ, ನೀವು ಒಳ್ಳೆ ಹೆಸರು ಮಾಡ್ಬೇಕು. ಈಗ ನೋಡಿ ತಿಪ್ಟೂರು ರತ್ನಮ್ಮನ್ ಮಡಿಕೊಂಡಿದ್ದೀರಾ, ಗೊಲ್ರಮ್ಮನ್ ಮಡಿಕೊಂಡಿದ್ದೀರಾ. ಹಲೋ, ಅಲ್ಲೆಲ್ಲ ತುಮಕೂರು ಹತ್ರ ಆಕ್ಸಿಡೆಂಟ್ ಆಗಿದೆ ಅಂತಲ್ಲ? ಎಂದೇಳಿ? ಇವಾಗ ಫೋನ್ ನಾನು TV9 ಅಲ್ಲಿ ನೋಡ್ತಾ ಇದ್ದೆ. ಇವಾಗಲ್ಲ TV9 ಅಲ್ಲಿ ಇದು ಚಿಕ್ಕಮಂಗ್ಳೂರ್ ಹತ್ರ ಆಕ್ಸಿಡೆಂಟ್ ಆಗಿರೋ ಸರ್. ಈಗ ಅದೇನೋ ರಸ್ತೆ ಗುಂಡಿ ಬಿದ್ದು ಸಿಟಿ ರಲ್ಲಿ ಒಂದ್ ಹೆಣ್ಮಗ ಬೈತಾ ಇದೆ. ನೀವ್ ಯಾರು ಹೇಳಿ? ಅಲ್ಲ ಅದಲ್ಲ ಅಂದ್ರೆ ತುಮಕೂರು ಹತ್ರ ಆಗಿದೆ, ಬೈಕ್ ಸವಾರ ಸ್ಥಳದಲ್ಲೇ ಸಾವು ಅಂತ ಅಂದ್ರು. ನಾನು ನಿಮ್ಗೆ TV9 ನೋಡ್ತಾ ಇದ್ದೀನಿ ನಾನು ಅದೆಲ್ಲ ನೋಡ್ತಿದ್ದೆ. ನಾನು TV5 ಅಂದ್ರೆ TV5 ಅಂತ ಬರುತ್ತೆ, ಅದು ಚಾನಲ್ನೇ. ಅದ್ರಲ್ಲಿ ತುಮಕೂರು ಸಮೀಪ ಭೀಮಸಂದ್ರ ಸಮೀಪದ ತುಮಕೂರು ಜಿಲ್ಲೆ ಭೀಮಸಂದ್ರ ಸಮೀಪ ಬೈಕ್ ಸವಾರ ಸ್ಥಳದಲ್ಲೇ ಸಾವು ಅಂತ. ನಾನೆಲ್ಲ ನಿಮ್ಗೆ ಸತ್ತೋದ್ರನು ಅಂತ ಹೇಳಿ ಫೋನ್ ಮಾಡಿದೆ ಅಂದ್ರೆ ನಾನು ಲಲ್ಲಿ. ನಿಮ್ಮ ತುಳಿಗ್ ನಾ ತುಣ್ಯಾಕ ನೀನ್ ತಾಯಿನ ಹಾಕ್ಯ ನಿಮ್ಮ ಎಷ್ಟೇ ಕುಟ್ಸ್ಕೊಂಡಿದ್ದಲ್ಲ ಸುಳ್ಳ ಮುಂದೆ ನಾನೇ ಸತ್ತೋಗಲ್ಲ. ನೀವು ತಾಯಿನ ಹಾಕ್ಯ ಈ ಮಾತಾಡ್ತಾ ಇರೋದು ನಾನೇ. ಅಲ್ಲ ಮತ್ತೆ ಈಗ ನಾನು ನೀವೇನೋ ಸತ್ತೋದ್ರನು ಏನಾನ ಆಗಿ ಅಂತೇಳಿ ಮಾಡ್ದೆ ಅಂದ್ರೆ ನಿಮ್ಮ ತುಳಿಗ್ ನಾ ಸುಮ್ನೆಕ ಎಷ್ಟು ಸುಳ್ಳೆ ಮುಂದೆ ನಿನ್ ತಾಯಿನ ಹಾಕ್ಯ ನೀನು. ಅಲ್ಲ ನಿಮ್ಗೇನು ಆಗಿಲ್ಲ ತಾನೆ? ಓಯ್ ನಾನೇ ಮಾತಾಡ್ತಾ ಇರೋದು. ನನಗ್ಯಾಕೆ ನಿಮ್ಮ ಮಮ್ಮನ್ ತೆಗಿಸ್ಕೊಳಕ್ ಆಗ್ತದೆ? ನಿನ್ ತಾಯಿನೇ ಹೋಗಿ ನಿಮ್ಮ ಮಮ್ಮನ್ ನೆಗಿಸ್ಕಲ್ಲನ. ಅಲ್ಲ ನಿಮ್ಗೆ ನಾನು ತುಮಕೂರು ಜಿಲ್ಲೆ ಆಕ್ಸಿಡೆಂಟ್ ಆಗಿದೆ ಅಂದ್ರಲ್ಲ, ಅದಕ್ಕೆ ನಿಮ್ಗೇನು ಆಕ್ಸಿಡೆಂಟ್ ಆಗಿ ಸತ್ತೋದ್ರನು ಅಂತ ನಂಗೆ ತುಂಬಾ ಎದೆ ಬಡ್ತ ಜಾಸ್ತಿ ಆಗ್ಬಿಟ್ಟಿತ್ತು. ಅಂದ್ರೆ ನನ್ಗೆ ನಿಮ್ಗೇನ ಸತ್ತೋದ್ರನು ಅಂತ ಎದೆ ಬಡ್ತ ಜಾಸ್ತಿ ಆಗ್ಬಿಟ್ಟಿತ್ತು. ನನಗೆ ರೈಸ್ ಮಾಡ್ಬೇಡ, ನೀನ್ ತಾಯಿನ ಹಾಕ್ಯ ನನ್ಗೆ ಏನೋ ತಲೆಗತ್ತಿರ ಅದೇ